ಹಲೋ ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಐ ಹೋಪ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಚೆನ್ನಾಗಿ ಓದ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಆ್ಯಂಡ್ ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಲೆಕ್ಚರಲ್ಲಿ ಅಪ್ಲಿಕೇಶನ್ ಅದೇ ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಿಲಿಟಿ ಕಂಪ್ಲೀಟ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ಯು ವಾಚ್ ದಟ್ ವಿಡಿಯೋ. ಅದು ಫುಲ್ ಚಾಪ್ಟರ್ ಮುಗಿಸಿ ನಂತರ ಯು ಕಮ್ ಟು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಈ ಚಾಪ್ಟರ್ಲಿ ಅಗೇನ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಂಟೈರ್ ಚಾಪ್ಟರ್ನ ಒನ್ ಶಾರ್ಟಲ್ಲಿ ಮುಗಿಸ್ತೀನಿ. ಸೊ ಡು ನಾಟ್ ವರಿ ಮಕ್ಳು. ಸೊ ಐ ಹ್ಯಾವ್ ಟೇಕನ್ ದ ಯಾವ ಕ್ವಶನ್ಸ್ ಬರುತ್ತೆ, ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ತಗೊಂಡಿನಿ, ಅದನ್ನೆಲ್ಲದನ್ನು ಮುಗಿಸ್ತೀನಿ. ಓಕೆನಾ? ಸೊ ಅಂಡ್ ಆಲ್ಸೋ ವಿಡಿಯೋ ಸ್ಟಾರ್ಟ್ ಮಾಡಾದ್ಮೇಲೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಸೋ ಹ್ಯಾಪಿ. ಪ್ರೀವಿಯಸ್ ಲೆಕ್ಚರ್ ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಿಲಿಟಿಗೆ ಸಮ್ ಸ್ಟೂಡೆಂಟ್ಸ್ ಆರ್ ಕಮೆಂಟೆಡ್, ಸರ್ ನಾನು ಕಂಪ್ಲೀಟ್ ಒನ್ ಶಾರ್ಟಲ್ಲಿ ಒಂದು 4 hours 5 hours ಐ ಥಿಂಕ್ ನಾನು 2.5 hours ಮಾಡಿದ್ದೀನಿ. ಬಟ್ ಸ್ಟೂಡೆಂಟ್ಸ್ ಹ್ಯಾವ್ ಡನ್ ಇಟ್ ಇನ್ ಲೈಕ್ 4 hours ಲೈಕ್ ದಟ್ ಆ್ಯಂಡ್ ವಿ ಅಂಡರ್ಸ್ಟುಡ್ ಎವ್ರಿಥಿಂಗ್. ಸೊ ತುಂಬ ಕ್ಲಿಯರ್ ಆಗಿದೆ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಸೊ ಈ ಲೆಕ್ಚರ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಕಂಪ್ಲೀಟ್ ಆಗಿ ವಿಡಿಯೋಸ್ನ ನೋಡಿ ಕಂಪ್ಲೀಟ್ ಲೆಕ್ಚರ್ನ ಮುಗಿಸಿ ಆ್ಯಂಡ್ ಯು ಕ್ಯಾನ್ ಆರಾಮ್ಸೆ ಗೋ ಫಾರ್ ಮಿಡ್ ಟರ್ಮ್ ವಿತೌಟ್ ಎನಿ ಟೆನ್ಷನ್ಸ್. ಓಕೆ, ಈಗ ಕಮಿಂಗ್ ಟು ದ ಫಸ್ಟ್ ಲೆಕ್ಚರ್ ಮಕ್ಕಳೇ. ಸೊ ಲೆಟ್ಸ್ ಟಾಕ್ ಅಬೌಟ್ ಔಟ್ಲೈನ್ ಆಫ್ ದ ಚಾಪ್ಟರ್ ಕ್ವಿಕ್ ಆಗಿ. ಸೊ ಈ ಚಾಪ್ಟರ್ ಆಕ್ಚುಲ್ ಹೇಳ್ಬೇಕಂತ ಹೇಳಿದ್ರೆ ಫೈನಲ್ ಎಕ್ಸಾಮಲ್ಲಿ, ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಸೊ ಐ ಥಿಂಕ್ 1 + 2 + 3 + 2 ಇರುತ್ತೆ. ಐ ಥಿಂಕ್ 8 marks ಬರುತ್ತೆ. ಲಾಸ್ಟ್ ಇಯರ್ 2023 ತುಂಬ ಜಾಸ್ತಿ ಮಾರ್ಕ್ಸ್ ಬರ್ತಾ ಇತ್ತು. ದೇರ್ ವಾಸ್ ಅ 5 mark ಕ್ವಶನ್ ವಿಚ್ ವಾಸ್ ವೆರಿ ಈಸಿ ಆಕ್ಚುಲಿ ಮಕ್ಕಳೇ. ಅದನ್ನು ರೇಟ್ ಮಾಡಿದೆ 2024 5 ಅಂದರೆ ಕಾನ್ಸೆಪ್ಟ್ ಇದೆ, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ಬಟ್ ಅದರಿಂದ ನ್ಯೂಮರಿಕಲ್ 5 marks ಬರೋದ್ರೆ 3 markers ಮೇ ಕಮ್. ಸೊ ನಾನು ಮೇನ್ಲಿ 3 markers 2 markers ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಸೊ ನಾನು ಈ ವಿಡಿಯೋನ ಮಿಡ್ ಟರ್ಮ್ ಪಾಯಿಂಟ್ ಆಫ್ ವ್ಯೂ ಮಾಡ್ತಾ ಇದ್ದೀನಿ. ಓಕೆನಾ? ಫಸ್ಟ್ ಈಗ ಇಲ್ಲಿ ಏನು ಔಟ್ಲೈನ್, ಕ್ವಿಕ್ ಔಟ್ಲೈನ್ ನೋಡಿದ್ರೆ ಬೇಸಿಕಲಿ ಏನಿರುತ್ತೆ, ನಿಮ್ಮ ಅಪ್ಲಿಕೇಶನ್ ಡೆರಿವೇಟಿವ್ಸ್ 3 topics ಇರುತ್ತೆ. ಫಸ್ಟ್ ಟಾಪಿಕ್ ಬಂದು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂತ. ಈ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಯೂಶಲಿ ಇದರಿಂದನೇ ಪ್ರತಿ ಇಯರ್ 5 marks ಬರ್ತಾ ಇತ್ತು. ಆದರೆ ಈ ಇಯರ್ ಅದೇ 5 markನ 3 mark ಅಲ್ಲಿ ಕೇಳ್ಬೋದು, ಕ್ವಾಂಟಿಟೀಸ್. ಓಕೆ, ಸೊ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅದಾದ್ಮೇಲೆ ನಂತರ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್. ಇದು ತುಂಬಾ ಇಂಪಾರ್ಟೆಂಟ್, ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್. ಸೊ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸ್ ಇಲ್ಲಿ 3 mark, ಯೂಶಲಿ ಲಾಸ್ಟ್ ಇಯರ್ಸ್ ಎಲ್ಲ 3 marks ಬರ್ತಾ ಇತ್ತು. ಸೊ ಈ ಇಯರ್ 3 mark ಇದೆ ಆಸ್ ಪರ್ ದ ನ್ಯೂ ಬ್ಲೂ ಪ್ರಿಂಟ್ ಪ್ರಕಾರ. ಸೊ ಯು ಮೇ ಗೆಟ್ 3 mark ಫ್ರಮ್ ಹಿಯರ್, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕ್ವಶನ್, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್. ಅದಾದ್ಮೇಲೆ ಇನ್ನೊಂದು ಆಕ್ಚುಲಿ ಅಪ್ರಾಕ್ಸಿಮೇಷನ್ ತುಂಬಾ ಈಸಿ ಅಂತ ಡಿಲೀಟ್ ಮಾಡಿದ್ದಾರೆ, ಟ್ಯಾಂಜೆನ್ಸ್ ನಾರ್ಮಲ್ ಡಿಲೀಟ್ ಮಾಡಿದ್ದಾರೆ. ಓಕೆ, ಸೊ ಮ್ಯಾಕ್ಸಿಮಾ ಅಂಡ್ ಮಿನಿಮಾ. ಸೊ ಬೇಸಿಕಲಿ 3 ಟಾಪಿಕ್ ಇದರಿಂದ, ಮ್ಯಾಕ್ಸಿಮಾ, ಮಿನಿಮಾ. ಸೊ ವಾಟ್ ಈಸ್ ಮ್ಯಾಕ್ಸಿಮಾ, ವಾಟ್ ಈಸ್ ಮಿನಿಮಾ, ವಾಟ್ ಈಸ್ ಲೋಕಲ್ ಮ್ಯಾಕ್ಸಿಮಾ ಎಲ್ಲ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನನ್ನ ಪ್ರಕಾರ ನಿಮ್ಮ ಮಿಡ್ ಟರ್ಮ್ ಅಲ್ಲಿ ಫೈನಲ್ ಬೋರ್ಡ್ ಎಕ್ಸಾಮ್ ಅಲ್ಲಿ 8 marks ಬರುತ್ತೆ. ಮಿಡ್ ಟರ್ಮ್ ಅಲ್ಲಿ 10 ರಿಂದ 15 marks ಬರ್ಬೋದು, ಅರೌಂಡ್ 12 to 13, ನಾಟ್ ಮೋರ್ ದೆನ್ 15, ನಾಟ್ ಲೆಸ್ ದೆನ್ 10 ನನ್ನ ಪ್ರಕಾರ. ಸೊ ಅದರಿಂದ ಮಿಡ್ ಟರ್ಮ್ ಎಕ್ಸಾಮ್ಗೋಸ್ಕರ. ಸೊ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್ ಮಕ್ಕಳು, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಎಲ್ಲ. ಅಗೇನ್ ಸೊ ಇಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀನಿ. ಆ್ಯಂಡ್ ಬಟ್ ಎಕ್ಸಾಮ್ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ನಾನು ಅಗೇನ್ ಮತ್ತೆ ಇನ್ ಡೆಪ್ತ್ ಅಲ್ಲಿ ಐ ವಿಲ್ ಟೀಚ್ ದ ಎಂಟೈರ್ ಚಾಪ್ಟರ್. ಓಕೆ, ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಇದೆ. ಈಗ ಕಮಿಂಗ್ ಟು ಮಿಡ್ ಟರ್ಮ್ ಕ್ವಶನ್ಸ್, ಫಸ್ಟ್ ಕ್ವಿಕ್ ಅರ್ಥ ಮಾಡ್ಕೊಂಡು, ತುಂಬಾ ಡೀಟೇಲ್ ಹೋಗೋದಿಲ್ಲ. ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂದ್ರೆ ಏನು? ಅದು ವರ್ಡ್ ಏನಿದೆ, ಚೇಂಜ್ ಆಫ್ ಕ್ವಾಂಟಿಟಿ ಅಂದ್ರೆ ವೆರಿ ಸಿಂಪಲ್ ಮಕ್ಕಳೇ. ಸೊ ನಾವು ಯಾವತ್ತೇ ಡಿಫ್ರೆನ್ಸಿಯೇಷನ್, ನನಗೆ dy/dx ಅಂತ ಬರೆದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಇದರ ಅರ್ಥ ಏನು ಗೊತ್ತಾ? dy/dx ಅಂತ ಬರೆದ್ರೆ ಸೊ ಹೌ y ಈಸ್ ಚೇಂಜಿಂಗ್. dy/dx ಮೀನಿಂಗ್ ಅಂದ್ರೆ ಸೊ ಹೌ y ಈಸ್ ಚೇಂಜಿಂಗ್, ಹೌ y, ಈ y ಅನ್ನೋದು ಹೌ y ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು x. ಸೊ ಯಾವುದೇ ಆಗಲಿ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು x. ಸೊ y ಯಾವ ರೀತಿ x ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ ಇನ್ ದ ಪಾಯಿಂಟ್ ಆಫ್ ವ್ಯೂ x, ಹೌ y ಈಸ್ ಚೇಂಜಿಂಗ್, ಹೌ y ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು x. ದಟ್ ಈಸ್ ಕಾಲ್ಡ್ as what? ಸೊ that's the meaning of dy/dx. ಅದೇ ರೀತಿ that's called rate of change. How fast something. ಫಾರ್ ಎಕ್ಸಾಂಪಲ್ ಈಗ ಮೋಸ್ಟ್ ಆಫ್ ಕಾಮನ್ ಟೈಮ್ ನಿಮ್ಗೆ ಇಲ್ಲೆಲ್ಲ dy/dt ಇರುತ್ತೆ. ಈಗ dy/dt ಅಂತ ಹೇಳಿದ್ರೆ ಹೌ ಫಾಸ್ಟ್ ಥಿಂಗ್ಸ್ ಆರ್ ಚೇಂಜಿಂಗ್, ಹೌ ಫಾಸ್ಟ್, ಎಷ್ಟು when the word comes fast, how fast, that means basically it's always with respect to t only. dt, how fast y is changing with respect to t. ಆ y ಏನ್ ಬೇಕದು ಆಗಿರ್ಬೋದು. ನಾವು ಮ್ಯಾಥ್ಸ್ ಅಲ್ಲಿ x y ಅಂತ ಸ್ಟಡಿ ಮಾಡ್ತೀವಿ. ಆದರೆ ಅದನ್ನ ನೀವು ಫಿಸಿಕ್ಸ್ ಅಲ್ಲಿ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಆ y ಕ್ಯಾನ್ ಬಿ ಡಿಸ್ಪ್ಲೇಸ್ಮೆಂಟ್. ಹಾಗೇನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ದಟ್ಸ್ ನಥಿಂಗ್ ಬಟ್ ವೆಲಾಸಿಟಿ. ಆರ್ y ಕ್ಯಾನ್ ಬಿ an acceleration, y can be in velocity. So if y is a velocity, then dv/dt becomes what? That becomes acceleration. ಈ ತರ ಏನೋ ಒಂದು ಡಿಫ್ರೆಂಟ್ ಇರುತ್ತೆ. ಸೊ ನಾವು ಮ್ಯಾಥ್ಸ್ ಅಲ್ಲಿ ಯಾವತ್ತೇ ಅರ್ಥ ಮಾಡ್ಕೊಳ್ಳಿ, ಮ್ಯಾಥ್ಸ್ ಅಲ್ಲಿ ನಾವು y and x ಅನ್ನು ಯೂಸ್ ಮಾಡ್ತೀವಿ. ಬಟ್ ರಿಯಲ್ ಲೈಫ್ ಹೋದಾಗ ಆ ಪ್ರತಿಯೊಂದು y x ಯಾವುದೋ ಒಂದು ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ ಅನ್ನೋದನ್ನ ಅಸೈನ್ ಮಾಡಿ ನಾವು ಫೈಂಡ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್.
ಫಿಸಿಕ್ಸಲ್ಲೂ ಕೆಮಿಸ್ಟ್ರಿಯಲ್ಲೂ ಕೂಡ ಬರುತ್ತೆ. ರೇಟ್ ಆಫ್ ಚೇಂಜ್, ಹೌ ಫಾಸ್ಟ್ ರಿಯಾಕ್ಷನ್ ಇಸ್ ಚೇಂಜಿಂಗ್, ಕೆಮಿಕಲ್ ಕೈನೆಟಿಕ್ಸ್. ಸೊ ತುಂಬಾ ಕಡೆ ಯೂಸ್ ಮಾಡ್ತೀವಿ ಮಕ್ಕಳೇ, ಫಿಸಿಕ್ಸ್ ತುಂಬಾ ಯೂಸ್ ಮಾಡ್ತೀವಿ ಚಾಪ್ಟರ್ನ. ಸೊ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ, ನನಗೆ ಇನ್ನೇನು ಜಾಸ್ತಿ ಬೇಡ. ಸೊ ವಾಟ್ ಈಸ್ ದಿಸ್ ರೇಟ್ ಆಫ್ ಚೇಂಜ್ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ. dy ಬೈ ಡಿ ಎಕ್ಸ್ ಅಂತ ಹೇಳಿದ್ರೆ ಹೌ ಫಾಸ್ಟ್ y ಎಕ್ಸ್ ಜೊತೆ ಯಾವ ರೀತಿ ಚೇಂಜ್ ಆಗ್ತಾ ಇದೆ. ಎಕ್ಸ್ ಚೇಂಜ್ ಆದಂಗೆ ವೈ ಎಕ್ಸ್ ಚೇಂಜ್ ಆದಂಗೆ y ಯಾವ ರೀತಿ ಚೇಂಜ್ ಆಗುತ್ತೆ. ದಟ್ಸ್ ಕಾಲ್ಡ್ dy ಬೈ ಡಿ ಎಕ್ಸ್. ಇಟ್ಸ್ ಆಲ್ಸೋ ನಥಿಂಗ್ ಬಟ್ ಸ್ಲೋಪ್. ಸ್ಲೋಪ್ ಅಂತ ಚೇಂಜ್ ಅಲ್ವಾ. ಸ್ಲೋಪ್ ಅಂದ್ರೆ ನಿನ್ ಗಾಡಿ ಓಡಿಸ್ತಾ ಇದ್ದೀರಾ, ಆಕ್ಚುಲಿ ಈಗ ಸ್ಲೋಪ್ ಜಾಸ್ತಿ ಆಗ್ತಾ ಇರುತ್ತೆ, ಮೇಲ್ಕ್ ಹೋಗ್ತಾ ಇರುತ್ತೆ. ಸೊ ಇಟ್ ಇಸ್ ಚೇಂಜಿಂಗ್ ಅಲಾಂಗ್ ವಿತ್ ದ ಡಿಸ್ಟೆನ್ಸ್, ಇಟ್ಸ್ ಇನ್ಕ್ರೀಸಿಂಗ್ ಹೈಟ್. ಹೈಟ್ ಅಂದ್ರೆ y, ಡಿಸ್ಟೆನ್ಸ್ ಅಂದ್ರೆ ಎಕ್ಸ್. ಸೊ y ಯಾವ ರೀತಿ ಚೇಂಜ್ ಆಗುತ್ತೆ, ಹೈಟ್ ಯಾವ ರೀತಿ ಚೇಂಜ್ ಆಗುತ್ತೆ ಆಸ್ ಯು ಮೂವ್ ಎ ಡಿಸ್ಟೆನ್ಸ್. ನೀವು ಸ್ವಲ್ಪ ದೂರ ಹೋದಂಗೆ ಹೆಂಗೆ ಮೇಲೆ ಹೋಗುತ್ತೆ, ದಟ್ಸ್ ಕಾಲ್ಡ್ ಎಸ್ ಸ್ಲೋಪ್. ಸ್ಲೋಪ್ ಇಸ್ ನಥಿಂಗ್ ಬಟ್ ಚೇಂಜ್, ಎರಡು ಒಂದೇ. ಓಕೆ, ಈಗ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್. ಸೊ ಜಾಸ್ತಿ ಯೂಶಲಿ ಈ ಟಾಪಿಕಲ್ಲಿ 5 ಮಾರ್ಕ್ಸ್ ಬರ್ತಾ ಇತ್ತು, ಬಟ್ ತುಂಬಾ ಈಸಿ ಇದೆ ಆಕ್ಚುಲಿ. ಪ್ರತಿ ವರ್ಷ ಮಕ್ಕಳು 5 ಔಟ್ ಆಫ್ 5 ತಗೊಂತಾ ಇದ್ರು ಈ ಟಾಪಿಕ್ ಇಂದ. ಬಟ್ ಸ್ಯಾಡ್ಲಿ ಈ ವರ್ಷ ಆಸ್ ಪರ್ ದ ನ್ಯೂ ಬ್ಲೂ ಪ್ರಿಂಟ್ ಪ್ರಕಾರ 5 ಮಾರ್ಕ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಸಿ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ. ಓಕೆ, ಸೊ ಬಟ್ ಯೂಶಲ್ 3 ಮಾರ್ಕ್ಸ್ ಕೇಳ್ಬೋದು. ಇನ್ಫ್ಯಾಕ್ಟ್ ಈ ಕ್ವಶನ್ಸ್ ಎಲ್ಲ 3 ಮಾರ್ಕ್ಸ್ 2 ಮಾರ್ಕ್ಸ್ ಸಾಧ್ಯ ಇಲ್ಲ. ಈಗ ಫಸ್ಟ್ ಕ್ವಶನ್, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್. ಈ ಕ್ವಶನ್ ಏನ್ ಕೇಳ್ತಾ ಇದಾರೆ, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ಏನ್ ಕ್ವಶನ್ ಕೇಳ್ತಾ ಇದಾರೆ, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ಸೊ ಅಂಡ್ ಆಲ್ಸೋ ಟೆಲಿಂಗ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್. ಮೀನಿಂಗ್ ಏನು, ನಾವೇನ್ ಫೈಂಡ್ ಮಾಡಬೇಕು, ಐ ಹ್ಯಾವ್ ಟು ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ದ ರೇಡಿಯಸ್. ಅವರೇ ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್. ಕೆಲವೊಂದ್ಸತಿ ಮೆನ್ಷನ್ ಮಾಡಿಲ್ಲ ಏನು ವಿತ್ ರೆಸ್ಪೆಕ್ಟ್ ಟು ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಟ್ ಇಸ್, ಹೌ ಫಾಸ್ಟ್ ಪರ್ ಸೆಕೆಂಡ್ ಅಂತೆಲ್ಲ ಇರುತ್ತೆ ನಿಮಗೆ. ಐ ಟೇಕ್ ಸಮ್ ಮೋರ್ ಕ್ವಶನ್ಸ್. ಇದು ಕ್ವಶನ್ ಫೈಂಡ್ ಮಾಡಕ್ಕೆ ನಾವು ಡಿ ಎ ಬೈ ಡಿ ಆರ್ ಏನು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿ ಎ ಬೈ ಡಿ ಆರ್ ವೆನ್ ದ ರೇಡಿಯಸ್ ಇಸ್ ಬೇಸಿಕಲಿ 3 ಸೆಂಟಿಮೀಟರ್ಸ್. ನೀವು ಯಾವುದೇ ಮ್ಯಾಥ್ಸ್ ಯಾವುದೇ ಎಕ್ಸಾಮ್ ಅಲ್ಲಿ ಯಾವತ್ತಾಗ್ಲಿ ಗಿವನ್ ಫಾರ್ಮುಲಾ ಆನ್ಸರ್ ಈ ಮೆಥಡ್ ನ ಫಾಲೋ ಮಾಡಿ. ಏನ್ ಕೊಟ್ಟಿದ್ದಾರೆ, ಏನ್ ಫೈಂಡ್ ಮಾಡಬೇಕು ಅಂತ ಅರ್ಥ ಮಾಡ್ಕೋಬೇಕು. ಈಗ ಹೌ ವಿ ಗೋಯಿಂಗ್ ಟು ಫೈಂಡ್ ದ ಏರಿಯಾ, ವಾಟ್ ಇಸ್ ಡಿ ಎ ಬೈ ಡಿ? ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ಏರಿಯಾ ಗೊತ್ತಿರುತ್ತೆ. ಸೊ ಏರಿಯಾ ವ್ಯಾಲ್ಯೂ ಬಂದು ಪೈ ಆರ್ ಸ್ಕ್ವೇರ್. ನಾನೀಗ ಡಿ ಎ ಬೈ, ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಇದೆಲ್ಲ 1 ಮಾರ್ಕರ್ 2 ಮಾರ್ಕರ್ಸ್ ಕೇಳ್ಬೋದು. ಡಿ ಎ ಬೈ ಡಿ ಆರ್ ಅಂದ್ರೆ 2 ಪೈ ಆರ್. ಇನ್ನೊಂದು ಹೇಳ್ತೀನಿ, ಐ ಮೀನ್ ಎವರ್ ವಂಡರ್. ಸೊ ಕ್ಯಾಲ್ಕುಲಸ್ ತುಂಬಾ ಬ್ಯೂಟಿಫುಲ್ ಮಕ್ಕಳೇ. ಸೊ ನೀವು ಯಾವತ್ತಾದ್ರು ಅನ್ಕೊಂಡಿದ್ದೀರಾ ನೋಡಿ, ಪೈ ಆರ್ ಸ್ಕ್ವೇರ್ ಏರಿಯಾನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸರ್ಕಂಫರೆನ್ಸ್ ಬರ್ತಾ ಇದೆ, ಏರಿಯಾನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸರ್ಕಂಫರೆನ್ಸ್ ಬರ್ತಾ ಇದೆ. ಸೊ ದಟ್ಸ್ ಅ ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್. ಅಂದ್ರೆ ಏನ್ ಗೊತ್ತಾ, ಈಗ ನೀವು ಏರಿಯಾ ಅಂದ್ರೆ ಏನು, ಯಾವುದೋ ಒಂದು ಸರ್ಕಲ್ ತುಂಬಾ ಜಾಸ್ತಿ ಹೋಗೋದಿಲ್ಲ ಡೆಪ್ತು. ಸೊ ನಾವು ಒಂದು ವಿಡಿಯೋ ಮಾಡಿ, ಆಕ್ಚುಲಿ ಲಾಂಗ್ ಬ್ಯಾಕ್ ಐ ಡನ್ ಅ ವಿಡಿಯೋ, ದ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಆಫ್ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಇಂಟಿಗ್ರೇಷನ್ ಇನ್ ರಿಯಲ್ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಬಟ್ ಇಟ್ ಈಸ್ ನಾಟ್ ಅಟ್ ಆಲ್ ವಾಚ್. ಐ ಥಿಂಕ್ ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ನಮ್ಮ ಚಾನಲ್ ಇರುತ್ತೆ. ಇಫ್ ಪಾಸಿಬಲ್ ಐ ಗಿವ್ ಇನ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಆಲ್ಸೋ. ರಿಯಲ್ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಕ್ಯಾಲ್ಕುಲಸ್ ಅನ್ನೋದು. ಸೊ ಬಟ್ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಇನ್ಫ್ಯಾಕ್ಟ್ ಇದು ಒಂದು ಸಿಂಪಲ್ ಎಕ್ಸಾಂಪಲ್. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಆನ್ಸರ್ ಬಂತು ಈಗ. ಯು ಜಸ್ಟ್ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಡಿ ಎ ಬೈ ಡಿ ಆರ್ ಇಸ್ ಈಕ್ವಲ್ ಟು ಇನ್ನೊಂದು 3 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಕೆ ಇಲ್ಲಿ. ಸೊ ಇಫ್ ಯು ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಡಿ ಎ ಬೈ ಡಿ ಆರ್, 2 ಇಂಟು ಪೈ ಇಂಟು 3 ಇರುತ್ತೆ. 3 2 is 6. ಸೊ ಆಬ್ವಿಯಸ್ಲಿ ಆನ್ಸರ್ ಇಸ್ 6 ಪೈ. 6 ಪೈ. ರೇಟ್ ಆಫ್ ಏರಿಯಾ ಯೂನಿಟ್ ಏನು, ಸೆಂಟಿಮೀಟರ್ ಇರುತ್ತೆ. ಸೆಂಟಿಮೀಟರ್ ಸ್ಕ್ವೇರ್ ಡಿವೈಡ್ ಬೈ ಸೆಂಟಿಮೀಟರ್. ಇಟ್ಸ್ ವೆರಿ ಸಿಂಪಲ್. 6 ಪೈ. ರೇಡಿಯಸ್ ನ 3 ಅಂತ ಹಾಕಿ 3 2 6 ಬರುತ್ತೆ. ಸೊ ಐ ವಾಸ್ ಜಸ್ಟ್ ಟೆಲಿಂಗ್ ಯು ದಟ್, ನೀವು ಯಾವತ್ತಾಗಿ ಜಸ್ಟ್ ಕ್ವಿಕ್ ಆಗಿ ಹೇಳ್ತೀನಿ, ಒಂದು ಸರ್ಕಲ್ ತಗೊಂಡಾಗ ಈ ಸರ್ಕಲ್ ನ ಥಿನ್ ಸ್ಲೈಸ್ ಕಟ್ ಮಾಡಿದ್ರೆ ಅಲಾಂಗ್ ದ ರೇಡಿಯಸ್, ಇಫ್ ಯು ಕಟ್ ಥಿನ್ ಸ್ಲೈಸಸ್ ಲೈಕ್ ದಿಸ್ ಅಲಾಂಗ್ ದ ರೇಡಿಯಸ್, ಡೋಂಟ್ ಯು ಥಿಂಕ್ ದಟ್ ಸರ್ಕಂಫರೆನ್ಸ್? ಅಂದ್ರೆ ವಾಟ್ ಈಸ್ ಡಿಫ್ರೆನ್ಸಿಯೇಷನ್? ಡಿಫ್ರೆನ್ಸಿಯೇಷನ್ ಅಂದ್ರೆ ಒಂದು ಸ್ಮಾಲ್ ಏರಿಯಾ. ನಾನು ತುಂಬಾ ಹೇಳ್ತಾ ಇದ್ದೀನಿ, ಐ ಆಮ್ ಸಾರಿ, ಐ ನೋ ಐ ಆಮ್ ಟೀಚಿಂಗ್ ಫಾರ್ ಮಿಡ್ ಟರ್ಮ್. ಆಮೇಲೆ ಅಗೇನ್ ಐ ಟೀಚ್ ಇನ್ ಡೆಪ್ತ್. ಈ ಸ್ಮಾಲ್ ಎಲಿಮೆಂಟಲ್ ಏರಿಯಾ ನಾವು ಡಿ ಎಕ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಡಿ ಎಕ್ಸ್ ಸ್ಮಾಲ್ ಸ್ಟ್ರಿಪ್ ತಗೊಂಡಾಗ ಸರ್ಕಂಫರೆನ್ಸ್ ಆಗುತ್ತೆ. ಆ ಸ್ಟ್ರಿಪ್ಸ್ ನೆಲ್ಲ ಆಡ್ ಮಾಡ್ಕೊಂಡು ಹೋದ್ರೆ ನಿಮ್ಗೊಂದು ಫುಲ್ ಸರ್ಕಲ್ ಸಿಗುತ್ತೆ. ಸೊ ಐ ವಿಲ್ ಟೆಲ್ ಯು. ಸೊ ನಾನು ಇನ್ನು ಡೆಪ್ತ್ ಅಲ್ಲಿ ಟೀಚ್ ಮಾಡಿದಾಗ ನಾನು ಎಕ್ಸಾಕ್ಟ್ಲಿ ಡಯಾಗ್ರಾಮ್ಸ್ ಅಲ್ಲಿ ತಗೊಂಡು ಎಕ್ಸಾಕ್ಟ್ ಟೀಚ್ ಮಾಡ್ತೀನಿ. ಬಟ್ ಎನಿವೆ ಯುರ್ ಆಲ್ ಬಿಸಿ ನಾವು ಫಾರ್ ಮಿಡ್ ಟರ್ಮ್. ಈಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಸೊ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಇಸ್ ಇನ್ಕ್ರೀಸಿಂಗ್ ಇಟ್ ರೇಟ್ ಆಫ್ 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಏನ್ ಕ್ವಶನ್ ಕೊಟ್ಟಿದ್ದಾರೆ? ದ ವಾಲ್ಯೂಮ್ ಆಫ್ ಎ ಕ್ಯೂಬ್. ಕ್ಯೂಬ್ ವಾಲ್ಯೂಮ್ ಏನು, ಎಕ್ಸ್ ಕ್ಯೂಬ್ ಅಂತ ಹೇಳ್ತೀವಿ. ಅದು ಒಂದು ಚೇಂಜ್ ಆಗ್ತಾ ಇದೆ. ವಾಟ್ ಈಸ್ ದ ರೇಟ್? 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಇಟ್ ಈಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಬಿಕಾಸ್ ಕೊಟ್ಟಿರಲ್ವ ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅಂತ. ನೆಕ್ಸ್ಟ್, ಹೌ ಫಾಸ್ಟ್. ಫಾಸ್ಟ್ ಅಂದ್ರೆ ಏನು? ಟೈಮ್, ವಿತ್ ರೆಸ್ಪೆಕ್ಟ್ ಟೈಮ್. ಸರ್ಫೇಸ್ ಏರಿಯಾ ಆಫ್ ಸರ್ಕಲ್ ಇಸ್ ಇನ್ಕ್ರೀಸಿಂಗ್ ವೆನ್ ದ ರೇಡಿಯಸ್ ಇಸ್ 2. ಅವ್ರು ಕೇಳ್ತಾರೆ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್. ಕ್ಯೂಬ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು? ನೀವು 10ನೇ ಕ್ಲಾಸಲ್ಲಿ ಕಲ್ತಿರ್ತೀರಾ. ಐ ಮೀನ್ 8ನೇ ಕ್ಲಾಸ್ ಕಲ್ತಿರ್ತೀರ, 6x² ಅಂತ. ಸೊ ಕ್ವಶನ್ ಏನ್ ಗೊತ್ತಾ, ಈಗ ಏನ್ ಕೊಟ್ಟಿದ್ದಾರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ? ಕೊಟ್ಟಿರೋದೇನು? ಬೇಸಿಕಲಿ ದ ವಾಲ್ಯೂಮ್ ಆಫ್ ಅ
ಕ್ಯೂಬ್. ಸೊ ದಟ್ ಈಸ್ increasing at a rate of 8 centimeter. ಅಂದ್ರೆ ಏನು, ವಾಲ್ಯೂಮ್ ಆಫ್ ಎ ಕ್ಯೂಬ್ increasing at a rate of, obviously ಪಾಸಿಟಿವ್ ಇರೋದ್ರೆ increasing ಇರುತ್ತೆ, 8 centimeter cube per second. ವಾಲ್ಯೂಮ್ ಇಸ್ increasing at a rate of 8 centimeter cube per second. ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ಮತ್ತೆ ಇನ್ನೇನು ಕೊಟ್ಟಿದ್ದಾರೆ, ರೇಡಿಯಸ್ ಇಸ್ ಗಿವನ್. ಆ ರೇಡಿಯಸ್ ಬಂದು 10 ಅಂತ ಕೊಟ್ಟಿದ್ದಾರೆ. ರೇಡಿಯಸ್ ಇಸ್ 12 ಸೆಂಟಿಮೀಟರ್, 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ವಾಟ್ ಇಸ್ ಕ್ವಶನ್ ಇಸ್ ವಾಟ್ ಇಸ್ dA/dt, ಹೌ ಫಾಸ್ಟ್ ಈಗ ವಾಲ್ಯೂಮ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಕ್ಯೂಬ್ ತಗೊಳ್ಳಿ, ಕ್ಯೂಬ್ ವಾಲ್ಯೂಮ್ ದೊಡ್ಡದಾಗ್ತಾ ಇದ್ರೆ ಆಬ್ವಿಯಸ್ಲಿ ಸರ್ಫೇಸ್ ಏರಿಯಾನು ಜಾಸ್ತಿ ಆಗುತ್ತೆ. ಸೊ ಅದು ಎಷ್ಟು, ಇದು ಒಂದ್ ವೇಳೆ 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಆ ರೇಟಲ್ಲಿ ಚೇಂಜ್ ಆಗ್ತಾ ಇದ್ದಾರೆ, ಹೌ ಫಾಸ್ಟ್ ಏರಿಯಾ ಇಸ್ ಚೇಂಜಿಂಗ್, ಏರಿಯಾ ಎಷ್ಟು ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಇದೆ. ಸಿಂಪಲ್ ಆಗಿ ಏನ್ ಕೊಟ್ಟಿದ್ದಾರೆ, ಏನ್ ಫೈಂಡ್ ಮಾಡಬೇಕು. ಈಗ ಲೆಟ್ ಅಸ್ ಸಿ, ಐ ಡೋಂಟ್ ನೋ ವೈ ದ ಗಿವನ್, ಲೆಟ್ ಅಸ್ ಟ್ರೈ ಟು ಫೈಂಡ್ ದಿಸ್ ಒನ್, ಲೆಟ್ ಅಸ್ ಟ್ರೈ ಟು ಫೈಂಡ್ ದಿಸ್. ನಾನು ಇದೇನು ಫೈಂಡ್ ಮಾಡಬೇಕಂತ ಹೇಳಿ, ಲೆಟ್ ಅಸ್ ಟ್ರೈ ಟು ಫೈಂಡ್ ದಿಸ್. ವಾಟ್ ಈಸ್ ಏರಿಯಾ ಆಫ್ ಕ್ಯೂಬ್, ದಟ್ ಈಸ್ 6x². ನಾನು ಡಿಫ್ರೆನ್ಶಿಯೇಟ್ ಮಾಡ್ತೀನಿ ಈಗ ವಿತ್ ರೆಸ್ಪೆಕ್ಟ್ ಟು ಹೋಮ್ ಟೈಮ್. ನಾನು ನೆನ್ನೆ ಈಗ ಡಿಫ್ರೆನ್ಶಿಯೇಟ್ ಮಾಡಿ 6x² ಡಿಫ್ರೆನ್ಸಿಯೇಷನ್ ಆಗುತ್ತೆ, 6 2s 12, 12x. ಸೊ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಹಿಂಗೆ ಬರ್ದು ಬಿಟ್ಬಿಡ್ತಾರೆ ಆಕ್ಚುಲಿ 12x ಅಂತ. ನಾನು ಪ್ರೀವಿಯಸ್ ಲೆಕ್ಚರಲ್ಲಿ ಕಂಟಿನ್ಯೂ ಡಿಫ್ರೆನ್ಶಿಯೇಟ್ ಮಾಡಿದೆ ಒನ್ ಶಾರ್ಟಲ್ಲಿ. ಐ ಟೋಲ್ಡ್ ಯು ಕ್ಲಿಯರ್ಲಿ, ಇದನ್ನು ಎಷ್ಟು ಸರಿ ಎಕ್ಸ್ಪ್ಲೇನ್ ಮಾಡಿದ್ನು. ನೀವು ಯಾವುದಾದ್ರು ಎ ಅನ್ನೋದು ಎ ಈಸ್ ಅ ಫಂಕ್ಷನ್ ಆಫ್ ಎಕ್ಸ್, ಬಟ್ ಯು ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಸಮ್ ಅದರ್ ವೇರಿಯೇಬಲ್ dt. ಇದ್ರೆ ಏನು ಮಾಡಕ್ಕೆ ನಾವಾಗ ಮತ್ತೆ dx/dt. ನೀವು ನೆಂದೇ ಲೆಕ್ಚರು, ಅದೇ ಒನ್ ಶಾರ್ಟಲ್ಲಿ ನಾನು ಹೇಳ್ಕೊಟ್ಟಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ. ಇಫ್ ಯು ಸೀನ್ ದಟ್ ಲೆಕ್ಚರ್ ಕಂಪ್ಲೀಟ್ಲಿ, ದಟ್ what is implicit differentiation, this is only implicit. I mean when some other variable is there, you have to put 12x into dx/dt, or the chain rule it is 12x 6x ko differentiation to 12x ಮತ್ತೆ x differentiation dx/dt. ಒಂದು ವೇಳೆ ಇದೇ ಕ್ವಶನ್ ನಾನು ಐ ಥಿಂಕ್ ನಾಟ್ ರಿಕ್ವೈರ್ಡ್ ಇಯರ್, ನಾನು ಮತ್ತೆ ನಿಮ್ಗೆ ಫಸ್ಟ್ ಚಾಪ್ಟರ್ ಟೀಚ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂಟಿ. ಸೊ ಮತ್ತೆ dA/dx ಮಾಡಿದ್ರೆ, ಇದು ಒಂದು ವೇಳೆ ಇದೇ ಕ್ವಶನ್ dA/dx ಇದ್ದಿದ್ರೆ ಜಸ್ಟ್ ಆನ್ಸರ್ 12x ಆಗುತ್ತೆ. ಆದರೆ dA/dt ಇರೋದ್ರಿಂದ 12x into dx/dt. ಅರ್ಥ ಆಯ್ತಾ? ಇಂಪ್ಲಿಸಿಟ್ ಫಂಕ್ಷನ್ಸ್ ಅಲ್ಲೂ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಮತ್ತೆ ಡಿಫ್ರೆಂಟ್ ವೇರಿಯಬಲ್ ಇದ್ರೆ, ಇಲ್ಲಿ ಎಕ್ಸ್ ಇದೆ, ಡೂಯಿಂಗ್ ವಿತ್ ರೆಸ್ಪೆಕ್ಟ್ ಟು ಡಿ, ಅಗೇನ್ dx/dt ಬರೀಬೇಕು. ಅರ್ಥ ಆಯ್ತಾ? ಓಕೆ, ಇಷ್ಟು ಅರ್ಥ ಆಗಿದೆ, ದಟ್ಸ್ ಗುಡ್. ಸೊ ಈಗೇನಾಗಿದೆ ಈ ಕ್ವಶನ್ ಅಲ್ಲಿ, ನಾನು dA/dt ಫೈನ್ ಮಾಡಬೇಕು. ನನಗೆ 12 ಕೊಟ್ಟಿದ್ದಾರೆ, ನೀವು ಇನ್ನೊಂದು ವರ್ಡ್ ಹೇಳಬೇಕು. ಲೆಟ್ ಯು ಕ್ಯಾನ್ ಆಲ್ಸೋ ಸೇ ವರ್ಡ್ ಇಯರ್, ಸ್ಟೇಟ್ಮೆಂಟ್ಸ್ ಬರೀಬೇಕು. ಲೆಟ್ ಎಕ್ಸ್ ಬಿ ದ, ಲೆಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಫುಲ್ ಮಾರ್ಕ್ಸ್ ತಗೊಳಕ್ಕೆ, ಲೆಟ್ ಎಕ್ಸ್ ಬಿ ದ ಸೈಡ್ ಆಫ್ ದ, ಸೈಡ್ ಕೊಟ್ಟಿಲ್ವಲ್ಲ, ಲೆಟ್ ಎಕ್ಸ್ ಬಿ ದ ಸೈಡ್ ಆಫ್ ಎ ಕ್ಯೂಬ್, ಲೆಂತ್ ಆಫ್ ಎ ಸೈಡ್ ಆಫ್ ಎ ಕ್ಯೂಬ್. ನೀವು ಸ್ಟೇಟ್ಮೆಂಟ್ ಬರೀಬೇಕು. ಅರ್ಥ ಆಗ್ಬಿಟ್ರೆ ಸ್ಟೇಟ್ಮೆಂಟ್ ಯಾರು ಬೇಕಾದ್ರೆ ಬರ್ಕೊಂಡು ಹೋಗ್ಬೋದು. ಸೊ ಈಗ ಡೆಫಿನೇಷನ್ ಬಿಗಿನಿಂಗ್ ಅಲ್ಲಿ, ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಬಿಗಿನಿಂಗ್ ಅಲ್ಲಿ ಬರೀರಿ. ವಾಟ್ ಈಸ್ ಎಕ್ಸ್ ಯುವರ್ ಟೇಕನ್, ಲೆಟ್ ಎಕ್ಸ್ ಇಸ್ ದ ಸೈಡ್ ಆಫ್ ಎ ಕ್ಯೂಬ್, ಒಂದು ಲೆಂತ್ ಆಫ್ ದ ಸೈಡ್ ಆಫ್ ಎ ಕ್ಯೂಬ್. ಅಂಡ್ ಈ ತರ ಬಂತ. ಈಗ ಓಕೆ, ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಸೊ ಎಕ್ಸ್ ಇಸ್ ಈಕ್ವಲ್ ಟು 12 ಅಂತ, ಇನ್ಕ್ರೀಸಿಂಗ್ ವೆನ್ ದ ರೇಡಿಯಸ್ ಐ ಥಿಂಕ್ ಐ ಮೇಡ್ ಎ ಮಿಸ್ಟೇಕ್, ಇಟ್ಸ್ ನಾಟ್ ರೇಡಿಯಸ್, ಥಿಂಕ್ ವಾಲ್ಯೂಮ್ ಆಫ್ ಎ ಕ್ಯೂಬ್ ಅಲ್ವಾ. ಸೊ ರೇಡಿಯಸ್ ಅಲ್ಲ ಇದು, ಬೇಸಿಕಲಿ ಸೈಡ್ ಅನ್ಸುತ್ತೆ. ನಾನು ಟೈಪಿಂಗ್ ಮಿಸ್ಟೇಕ್ ತಪ್ಪು ಮಾಡಿದ್ದೀನಿ. ಸೈಡ್ ಆಫ್ ಎ ಕ್ಯೂಬ್ ಇಸ್ 12 ಸೆಂಟಿಮೀಟರ್ ಅಂತ. ಅರ್ಥ ಆಯ್ತಾ? ಸೊ ಈಗ ಸೈಡ್ ಇಸ್ 12. ಈಗ ನಾನೇನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಆನ್ಸರ್ ಇದರಲ್ಲಿ. ಸೊ ಇಲ್ಲಿ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಎಸ್ 12 ಇಯರ್ ಡೈರೆಕ್ಟ್ಲಿ. ಬಟ್ ವಾಟ್ ಈಸ್ ಐ ಡೋಂಟ್ ನೋ ಟು ಫೈಂಡ್ dA/dt. ನನಗೆ ಎಕ್ಸ್ ಗೊತ್ತು, 12 ಗೊತ್ತು, ಬಟ್ dx/dt ನನಗೆ ಗೊತ್ತಿಲ್ಲ. ಸೊ ಹೌ ಡು ಯು ಫೈಂಡ್ ನಾವು? ಹೇಗೆ ಫೈಂಡ್ ಮಾಡಬೇಕು? ಇದನ್ನ ಫೈಂಡ್ ಮಾಡೋಕ್ಕೋಸ್ಕರನೇ ದೇ ಗಿವನ್ ದಿಸ್ ವ್ಯಾಲ್ಯೂ, dV/dt ಕೊಟ್ಟಿದ್ದಾರೆ. ಇದನ್ನ ಫೈಂಡ್ ಮಾಡೋಕ್ಕೋಸ್ಕರನೇ dV/dt ಕೊಟ್ಟಿದ್ದಾರೆ. ಸೊ ನಾನೀಗ, ಸೊ ವಾಟ್ ಐ ವಿಲ್ ಡೂ, ದೇರ್ ಫೋರ್ ಸಿನ್ಸ್ ಐ ಕಾಂಟ್ ಫೈಂಡ್ ನಾವ್ ಯರ್ dA/dt, ಹಾಗೇನ್ ಮಾಡ್ತೀನಿ, ಐ ವಿಲ್ ಟ್ರೈ ಟು ಫೈಂಡ್ ಔಟ್ dV/dt. ಸೊ ವಿ ನೋ ದಟ್ ವಾಟ್ ವಿ ನೋ. So we know that what is dV/dt in this case now? So dV/dt is given as dV/dt is 8. What is volume of the formula? Volume formula, volume is equal to x cube, volume of a cube. It is basically dV/dt will be equal to 3 into x square. Again dx/dt. ಎಂತಕ್ಕೆ? chain rule. ಮತ್ತೆ different variable ಇದ್ರೆ dx/dt ಮಾಡಬೇಕು. dV/dt ಎಷ್ಟು ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟೇ 3 ಇದೆ. ನಂತರ ಎಕ್ಸ್ ಸ್ಕ್ವೇರ್ ಬಂದು ಆರ್ಡರ್ ಇದೆ ನಿಮ್ಗೆ ಆಕ್ಚುಲಿ. ಯು ಕ್ಯಾನ್ ಗೆಟ್ ದ ಎಕ್ಸ್ ಸ್ಕ್ವೇರ್ ಕೊಟ್ಟಿದೆ ಎಕ್ಸ್ ಅಂಡ್ 12 ಅಂತ. ಎಕ್ಸ್ ಸ್ಕ್ವೇರ್ ಇಟ್ಕೊಳ್ಬೇಕಾದ್ರೆ dx/dt. ಇಲ್ಲಿಂದ dx/dt ಏನಾಗುತ್ತೆ? dx/dt ವ್ಯಾಲ್ಯೂ ಬಂದು ಏನು ಬರುತ್ತೆ? ಇಟ್ಸ್ ವೆರಿ ಸಿಂಪಲ್, ಇಟ್ ಇಸ್ 8/3 into ಎಕ್ಸ್ ಸ್ಕ್ವೇರ್. ಒಂದ್ ವೇಳೆ ನಿಮಗೆ dx/dt ಬೇಕಾದ್ರೆ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ 12 and get the answer here itself, not an issue. ಬಟ್ ನಮ್ಗೆ dx/dt ಬಂತು.
ಈಗ ಈ ವ್ಯಾಲ್ಯೂನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಗ ನಮಗೆ ಡಿ ಎ ಬೈ ಡಿ ಟಿ ಸಿಗುತ್ತೆ. ಸೊ ವಾಟ್ ಇಸ್ ಮೈ ಡಿ ಎ ಬೈ ಡಿ ಟಿ? ಸೊ ಡಿ ಎ ಬೈ ಡಿ ಟಿ ವಿಲ್ ಬಿ ಗಿವನ್ ಆಸ್ 12 ಇಂಟು ಎಕ್ಸ್ ಇಂಟು ಡಿ ಎಕ್ಸ್ ಬೈ ಟಿ ಏನಾಗುತ್ತೆ 8/3 ಇಂಟು ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಎಲ್ಲ ಕ್ಯಾನ್ಸಲ್ ಮಾಡಿ, ಯಾವಾಗ ಕ್ಯಾನ್ಸಲ್ ಮಾಡಿ. ಸೊ ಬೇಸಿಕಲಿ ವಾಟ್ ಇಟ್ ವಿಲ್ ಬಿಕಮ್ ನಾವು, ಸೊ ಎಕ್ಸ್ ವ್ಯಾಲ್ಯೂನು 12 ಅಲ್ವಾ, 12 ಇಂಟು 8/3 ಇಂಟು 12 ಸ್ಕ್ವೇರ್ ಬರುತ್ತೆ. ಸೊ 12 ಸ್ಕ್ವೇರ್ ಕ್ಯಾನ್ಸಲ್. So the answer is 8/3. What's the unit for this? Area with respect to time. That is nothing but 8/3 centimeters cube per second ಅಂತ ಬರೀಬೇಕು. ಅರ್ಥ ಆಯ್ತಾ? ಸೊ ನೀವು ಅರ್ಥ ಮಾಡ್ಕೊಬೇಕು, ಏನ್ ಕೊಟ್ಟಿದ್ದಾರೆ, ಯಾವ್ದು ರೆಸ್ಪೆಕ್ಟ್ ಆಗಿ ಚೇಂಜ್ ಆಗ್ತಾ ಇದೆ. ಇದೇ ಕ್ವಶನ್ ರಿಪೀಟ್ ಮಾಡ್ತಾ ಇದ್ದಾರೆ ಬೋರ್ಡ್ ಎಕ್ಸಾಮ್ ಅಲ್ಲಿ, ಸ್ವಲ್ಪ ಜಾಸ್ತಿ ಕ್ವಶನ್ ಪ್ರಾಕ್ಟೀಸ್ ಮಾಡಕ್ಕೆ ಅಷ್ಟೇ. ವಾಲ್ಯೂಮ್ ಇಸ್ ಚೇಂಜಿಂಗ್, ಇಲ್ಲಿ ಕ್ವಶನ್ ವಿ ಚೇಂಜಿಂಗ್, ಸಿ ಇಲ್ಲಿ ವಿ ಡಿ ವಿ ಬೈ ಡಿ ಟಿ ಕೊಟ್ಟಿದ್ದಾರೆ. ಅದಕ್ಕೆ ಏನು ಕೊಟ್ಟಿದ್ರೆ ಅಂತ ಹೇಳಿದ್ರೆ ಡಿ ಎಕ್ಸ್ ಬೈ ಡಿ ಟಿ ಫೈಂಡ್ ಮಾಡೋಕ್ಕೋಸ್ಕರ. ಕೆಲವೊಂದ್ಸರಿ ನೆಸೆಸಿಟಿ ಇರೋದಿಲ್ಲ, ಯು ಡೋಂಟ್ ಹ್ಯಾವ್ ಟು ಫೈಂಡ್ ಇಟ್, ಬಟ್ ಮೋಸ್ಟ್ ಆಫ್ ಟೈಮ್ ಇದಕ್ಕೆ ಕ್ವಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ರೀತಿ ಮಾಡ್ಬೇಕಾಗುತ್ತೆ ನೀವು. ಅರ್ಥ ಆಯ್ತು? ಯಾವುದೋ ಒಂದು ಇದನ್ನ ಮಕ್ಕಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ನಾನು ನೋಡಿ ತುಂಬ ಜನ, ಅದೇ ನಾನು ಹೇಳಿಲ್ಲ ನಿನ್ನೆ, ಸೊ ಐ ವಾಸ್ ಟೆಲಿಂಗ್, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆದ್ರೆ ಏನು ಸೀತೆಗೆ ರಾಮ ಏನಾಗಬೇಕಂತೆ ಆ ಥರ ಕ್ವಶನ್ ಕೇಳ್ತಾರೆ. ಸೊ ಯಾವತ್ತೇ ಆಗಲಿ ಸೊ ಚೈನ್ ರೂಲ್ ಎಲ್ಲ ಕಡೆ ಅಪ್ಲಿಕೇಬಲ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಮಕ್ಳು ಏನು ಮಾಡ್ತಾರೆ, ಡಿ ಎಕ್ಸ್ ಬೈ ಡಿ ಬರೆಯೋದಿಲ್ಲ, ಬರೀ 12x ಬರ್ಬಿಡ್ತಾರೆ. 12x ಬರೆದಾಟ್ ಎಕ್ಸ್ ಪ್ಲಸ್ 12 ಹಾಕ್ಬಿಡ್ತಾರೆ, 24 ಸರ್, 12 ಇಂಟು 12 144. ನಾನು ನೋಡಿ ಆ್ಯಕ್ಚುಲಿ ಮಕ್ಕಳಿಂದ ಬರೀತಾರೆ ಎಕ್ಸಾಮಲ್ಲಿ. ನಿಮ್ಗೆ ಗೊತ್ತಿರ್ಬೇಕು ಏನು ಮಿಸ್ಟೇಕ್ಸ್ ಮಾಡ್ತಾರೆ, ಯಾಕೆ ಮಿಸ್ಟೇಕ್ ಮಾಡ್ತಾರೆ, ಕಾನ್ಸೆಪ್ಟ್ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಎನಿವೆ, ಸೊ ಈ ಕ್ವಶನ್ ಅರ್ಥ ಆಯ್ತು ನಿಮಗೀಗ. ಸೊ 8/3 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಂಗೆ ಆನ್ಸರು 8/3 ಇಂಟು ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕ್ ಬರುತ್ತೆ. ನೈ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಮಾಡೋಣ ಇಲ್ಲ, ಓಕೆ. ಈಗ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, A stone is dropped into a quiet lake. ನಿಶಬ್ದವಾದ ಲೇಕ್ ಅಂದ್ರೆ ಏನಂತಾರೆ, ನಮ್ಮ ಬೆಂಗಳೂರು ತುಂಬ ಲೇಕ್ಸ್ ಇದೆ, ಹಲ್ಸೂರ್ ಲೇಕ್, ಮಡಿವಾಳ ಲೇಕ್, BTM ಲೇಕ್, ಕೆರೆ. ಸೊ ಈಗ a stone is dropped in a quiet ಕೆರೆ. Okay, and then waves move in circles at the speed of 5 centimeters per second. At what instant? At the instant when the radius of the circular wave is 8 centimeter, how fast is the enclosed area is increasing? ಏನು ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ ಫಸ್ಟು. ನೀವೀಗ ಸ್ಟೋನ್ ಹಾಕಿದ ತಕ್ಷಣ ಏನಾಗುತ್ತೆ, ರಿಪಲ್ಸ್ ಬರುತ್ತಲ್ವಾ, ಈ ಥರ ಒಂದು ರಿಪಲ್ಸ್ ಈ ಥರ ಬರುತ್ತೆ, ಇದು ಮೂವ್ ಆಗ್ತಾ ಇರುತ್ತೆ. ಎಲ್ಲ ನಾವೆಲ್ಲ ಚಿಕ್ಕವಾಗ ಆಟ ಆಡಿದ್ದೀವಿ, ಏನೋ ಇಟ್ ವಾಸ್ ಅ ಫೇಮಸ್ ಆಟ ಆಡ್ತಾ ಇದೆ ಲೇಕಲ್ಲಿ. ಸೊ ಯು ಹ್ಯಾವ್ ಟು ಟೇಕ್ ಎ ಸ್ಟೋನ್, ನೀವು ಕಲ್ಲು ತೊಗೊಂಡು ಹೊಡಿಬೇಕು. ಯಾರ್ದು ಹೈಟಲ್ಲಿ ಜಾಸ್ತಿ ಹೋಗುತ್ತೆ ಅಂದ್ಬಿಟ್ಟು, ಅಂದರೆ ಕೆಲವೊಂದ್ಸರಿ ನಾವು ಯು ಹ್ಯಾವ್ ಟು ಹೀಟ್ ಇಟ್ ಇನ್ ದಟ್ ಒಂದು, ಐ ಥಿಂಕ್ ನೀವೆಲ್ಲ ಆಡಿರ್ತೀರ ಮೋಸ್ಟ್ಲಿ. ಐ ಥಿಂಕ್ ಸಿಟಿಯವ್ರು ಎಲ್ಲಿ ಪಾಪ ಎಲ್ಲಿ ಲೇಕ್ ಸಿಗುತ್ತೆ ಆಡೋದಕ್ಕೆ. ಆ್ಯಂಡ್ ಬಟ್ ನಿಮ್ಮ ಹಳ್ಳಿ ಕಡೆ ಎಲ್ಲ ಬೇಜನ್ ಲೇಕ್ಗಳಿರ್ತವೆ. ದಟ್ಸ್ ಅ ನೈಸ್. ಇನ್ನು ಮಳೆ ಬಂದಾಗ ನೀರು ನಿಂತಾಗ ದಟ್ಸ್ ಒನ್ ಮೋರ್ ಗೇಮ್ ಫಾರ್ ಎಸ್. ಕಲ್ಲು ತೊಗೊಂಡು ಹೊಡಿಯೋದು, ಆ ಕಲ್ಲು ಆ ನೀರ್ ಮೇಲೆ ಎಷ್ಟು ಜಾಸ್ತಿ ಅಂದರೆ ಮುಳುಗಬಾರ್ದು, ಹಿಂಗೆ ಹೋಗಿ ಹೋಗಬೇಕು. ಸೊ ಯಾರು ಜಾಸ್ತಿ ಹೋದರೆ ಅವ್ರದ್ದು. ಅದು ಕೂಡ ಫಿಸಿಕ್ಸ್ ನಾವು ಹೇಳ್ಬೋದು, ಯಾಕೆ, ವಾಟ್ಸ್ ದ ರೀಸನ್ಸ್ ಫಾರ್ ದಟ್ ಅಂತ. ಇನ್ನು ಅದು ಫಿಸಿಕ್ಸಲ್ಲಿ ಬರುತ್ತೆ. ಐ ಆಮ್ ಜಸ್ಟ್ ಟೆಲಿಂಗ್ ಯು ಸಿಂಪ್ಲಿ. ಓಕೆ, ಸೊ ಇಲ್ಲಿ ರಿಪಲ್ಸ್ ಅಂದರೆ ಏನು ಗೊತ್ತಾ, ರಿಪಲ್ಸ್ ಫಾರ್ಮ್ ಆಗ್ತಾ ಇರುತ್ತೆ. ಈಗ ರಿಪಲ್ಸ್ ನೋಡಿ, ಒಂದು ಸಣ್ಣ ಫಸ್ಟ್ ರಿಪಲ್ಲು ಏರಿಯಾ ಕಡಿಮೆ ಇದೆಯಾ, ಏರಿಯಾ ಎನ್ಕ್ಲೋಸ್ ಬೈ ದ ಫಸ್ಟ್ ರಿಪಲ್ ಇಸ್ ರಿಪಲ್, ಅಂದರೆ ಫಸ್ಟ್ ಸರ್ಕಲ್ ಇಸ್ ಸ್ಮಾಲ್ ಆಗಿದೆ. ಸ್ವಲ್ಪ ದೊಡ್ಡದಾದ್ರೆ ಅದು ಏರಿಯಾ ಎನ್ಕ್ಲೋಸ್ ಜಾಸ್ತಿ ಆಗಿದೆ. ಸ್ವಲ್ಪ ದೊಡ್ಡದಾದ್ರೆ ಏರಿಯಾ ಎನ್ಕ್ಲೋಸ್ ಇನ್ನೂ ಜಾಸ್ತಿ ಇದೆ. ಸ್ವಲ್ಪ ದೊಡ್ಡದಾದ್ರೆ ಏರಿಯಾ ಎನ್ಕ್ಲೋಸ್ ಇನ್ನೂ ಜಾಸ್ತಿ ಇದೆ. ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಸೊ ಆಸ್ ದ ರಿಪಲ್ಸ್ ಗೋಸ್ ವಾಟ್ ಇಸ್ ಹ್ಯಾಪನ್ ಟು ರೇಡಿಯಸ್? ಡೋಂಟ್ ಯು ಥಿಂಕ್ ದ ರೇಡಿಯಸ್ ಇಸ್ ಇನ್ಕ್ರೀಸಿಂಗ್? ರೇಡಿಯಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಆಸ್ ಯು ಕಮ್ ಔಟ್ವರ್ಡ್ಸ್. ಏರಿಯಾ ದೊಡ್ಡದಾಗ್ತಿದೆ ಅಲ್ವಾ, ಸೊ ರೇಡಿಯಸ್ ಜಾಸ್ತಿ ಆಗ್ತಾ ಇದೆ. ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದ್ರೆ, ವೇವ್ಸ್ ಮೂವ್ ಇನ್ ಸರ್ಕಲ್ ಸ್ಪೀಡ್ ಆಫ್. ಸೊ ಈ ವೇವ್ಸ್ ಅನ್ನೋದು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದಾವೆ ಅಂತ ಹೇಳ್ತಾರೆ. ಸೊ ಸಿನ್ಸ್ ಇಟ್ಸ್ ಎ ಮೆಷರ್ಮೆಂಟ್ ಆಫ್ ಹೌ ಫಾಸ್ಟ್ ಇಸ್ ಗೋಯಿಂಗ್ ಲೈಕ್ ದಿಸ್ ರೇಡಿಯಲಿ ಔಟ್ವರ್ಡ್ಸ್, ಅದು ಬಂದು ಸೆಂಟಿಮೀಟರ್ ಪರ್ ಸೆಕೆಂಡ್. ಇದು 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಫಾಸ್ಟ್ ಆಚೆ ಹೋಗ್ತಾ ಇದೆ. ಅವ್ರು ಕ್ವಶನ್ ಕೇಳ್ತಾ ಇದ್ರೆ ಹೌ ಫಾಸ್ಟ್ ಏರಿಯಾ ಇಸ್ ಚೇಂಜಿಂಗ್, ಆ ಏರಿಯಾ ಎಷ್ಟು ಚೇಂಜ್ ಆಗ್ತಾ ಇದೆ. ವಾಟ್ ಈಸ್ ದಿಸ್ ಗಿವನ್ ಬೇಸಿಕಲಿ? 5 ಅನ್ನೋದು ರೇಡಿಯಸ್, ಹೌ ಫಾಸ್ಟ್ ರೇಡಿಯಸ್ ಇಸ್ ಚೇಂಜಿಂಗ್. ಇಲ್ಲ ಚೆಕ್ ಮಾಡಿ, ಯೂನಿಟ್ ಚೆಕ್ ಮಾಡಿ, ಸೆಂಟಿಮೀಟರ್ ಅಲ್ವಾ ಇದು, ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂದರೆ ರೇಡಿಯಸ್. So what is basically given in this case now? So they have given that, you ಬೇಕಾದ್ರೆ ಬರೀಬಹುದು, let r be the radius of the radius of the ripple ಏನಿದೆ ಅವರು ಇಟ್ ಲೈಕ್ ವೇವ್ಸ್, ರೇಡಿಯಸ್ ಆಫ್ ದ ವೇವ್ ಅಂತ ಬರೆಯೋಣ. ರೇಡಿಯಸ್ ಆಫ್ ದ ವೇವ್ at any instant at a given instant ಅಂತ ಬರೀಬಹುದು. ನೀವು ಓನ್ ಆಗಿ ಬರೀ, ಅದೇನು ಇಟ್ಸ್ ನಾಟ್ ರಿಕ್ವೈರ್ಡ್. ಬೋರ್ಡ್ ಎಕ್ಸಾಮಲ್ಲಿ ಮಾತ್ರ ಬರೀಬೇಕಾದ್ರೆ ಬರೀರಿ ಅಷ್ಟೇ. r be the radius of the wave at any given instant. ಸೊ ಈಗ ನಂತರ ಬೇಸಿಕಲಿ ಸೊ ರೇಡಿಯಸ್ dr by dt ಕೊಟ್ಟಿದ್ದಾರೆ. ವಾಟ್ ಈಸ್ dr by dt? ದೇ ಗಿವನ್ ಇಸ್ 5 ಸೆಂಟಿಮೀಟರ್ಸ್
ಪರ್ ಸೆಕೆಂಡ್. ಏನು ಕ್ವಶನ್ ಕೇಳ್ತಾ ಇದ್ದಾರೆ, at what is the dA by dt? Again, what is the dA by dt? dA by dt is to, what's the value of this when the radius of circle is 8 centimeter ಅಂತ ಕೊಟ್ಟಿದ್ದಾರೆ. It's very simple ಮಕ್ಕಳೇ. You just have to solve this. Solve ಮಾಡಿ ಈಗ. Very simple ಅಲ್ವಾ? Already is very simple. What is area of the circle? It is basically, ನೀವೇ ಸಾಲ್ವ್ ಮಾಡಿ, ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಬೇಕು. So what is dA by dt will be, as I told you, this is basically pi. So 2 pi r into dr by dt, ಮತ್ತೆ dr by dt ಬರಿಬೇಕು. ಸೊ 2 pi ಕೊಟ್ಟಿದ್ದಾರೆ, ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ಇನ್ಸಿಟ್ 8 ಕೊಟ್ಟಿದ್ದಾರೆ, dr by dt ಎಷ್ಟು ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಸೊ ಇಟ್ ಇಸ್ 5 2s are 10, 10 into 80 pi. ಸೊ ಬೇಸಿಕಲಿ 80 pi. ಸೊ ಆನ್ಸರ್ ಬಂದು 80 pi centimeters square per second. That's answer. ತುಂಬಾ ಸಿಂಪಲ್. ಡೈರೆಕ್ಟ್ dr by dt ಕೊಟ್ಟಿದ್ದಾರೆ. ಪ್ರೀವಿಯಸ್ ಕ್ವಶನ್ ಡೈರೆಕ್ಟ್ ಕೊಟ್ಟಿರಲ್ಲ. ಪ್ರೀವಿಯಸ್ ಕ್ವಶನ್ ಅಲ್ಲಿ ನಾವೇನು ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಿದ್ರಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರಲಿಲ್ಲ. ನಾವೇನ್ ಮಾಡಿದ್ರಿ, dv by dt ಕೊಟ್ಟಿದ್ದು ಅದನ್ನ ನಾವು dx by dt ಫೈಂಡ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಇದನ್ನ ನೆನ್ಪಿಟ್ಕೊಳ್ಳಿ, ಇಲ್ಲಿ ಮಿಸ್ಟೇಕ್ ಮಾಡಬೇಡಿ. dA by dt 12x into dx by dt ಆಲ್ರೆಡಿ ಹೇಳಿದ್ನ. ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ದ ಲೆಂತ್ ಎಕ್ಸ್ ಆಫ್ ರೆಕ್ಟಾಂಗಲ್, ಇದು ಫೇಮಸ್ 5 ಮಾರ್ಕ್ ಕ್ವಶನ್ which used to come in the previous year's question. ನೀವು ಯಾವುದೇ ಪ್ರೀವಿಯಸ್ ಇಯರ್ಸ್ ಕ್ವಶನ್ 2014 ಇಂದ ಚೆಕ್ ಮಾಡಿದ್ರೆ ಲಾಸ್ಟ್ 13 ಆಲ್ಮೋಸ್ಟ್ 10 ಇಯರ್ಸ್ ಪೇಪರ್ಸ್ ಪ್ರತಿ ಸತಿ ಆಲ್ಮೋಸ್ಟ್ ಇದೇ ಕ್ವಶನ್ ಮಕ್ಕಳಿಗೆ 5 ಮಾರ್ಕ್ಸ್ 5 out of 5 ಈಸಿಗೆ ತೊಗೊತಾ ಇದ್ರು. ಬಟ್ ಈ ಸತಿ ಇಟ್ ಮೇ ನಾಟ್ ಕಮ್ ಫಾರ್ 5 ಬಿಕಾಸ್ ಆಸ್ ಪರ್ ನ್ಯೂ ಬ್ಲೂ ಪ್ರಿಂಟ್ ದೇರ್ ಇಸ್ ನೋ 5 ಮಾರ್ಕ್ ಕ್ವಶನ್. ಬಟ್ ಸೇಮ್ ಕ್ವಶನ್ ದೇ ಕ್ಯಾನ್ ಆಸ್ಕ್ ಫಾರ್ ಸ್ಮಾಲರ್ ಸೆಗ್ಮೆಂಟ್. ಏರಿಯಾ ಆಫ್ ರೆಕ್ಟಾಂಗಲ್ ಕೇಳಿ 3 ಮಾರ್ಕ್ಸ್ ಕೇಳ್ಬೋದು, ಏರಿಯಾ ಆಫ್ ಪೆರಿಮೀಟರ್ ಕೇಳಿ 2 ಮಾರ್ಕ್ಸ್ ಕೇಳ್ಬೋದು, ಆ ಥರ ಕೇಳ್ಬೋದು. ಅರ್ಥ ಆಯ್ತಾ? ಈಗ ಕ್ವಶನ್ ನೋಡಿ, ದ ಲೆಂತ್ ಎಕ್ಸ್ ಆಫ್ ಎ ರೆಕ್ಟಾಂಗಲ್, ದ ಲೆಂತ್ ಎಕ್ಸ್ ಆಫ್ ದ ರೆಕ್ಟಾಂಗಲ್ ಇಸ್ ಡಿಕ್ರೀಸಿಂಗ್ ಅಟ್ ಅ ರೇಟ್ ಆಫ್ 5 ಸೆಂಟಿಮೀಟರ್. ಲೆಂತ್ ಕಡಿಮೆ ಆಗ್ತಾ ಇದೆ ರೆಕ್ಟಾಂಗಲ್ದು, ಅದಾದ್ಮೇಲೆ ವಿಡ್ತ್ ಬಂದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಏನ್ ಮಾಡ್ತಾರೆ, ಲೆಂತ್ ಬಂದು ಕಡಿಮೆ ಆಗ್ತಾ ಇದೆ, ವಿಡ್ತ್ ಬಂದು ಜಾಸ್ತಿ ಆಗ್ತಾ ಇದೆ. ಸೊ ಯಾವುದೋ ಒಂದು ಟ್ರಯಾಂಗಲ್ ಇದೆ, ಇದರ ಲೆಂತ್ ಕಡಿಮೆ. ಈಗ ಡಯಾಗ್ರಾಮ್ ಟ್ರಯಾಂಗಲ್, ದ ಲೆಂತ್ ಆಫ್ ಅ ಟ್ರಯಾಂಗಲ್ ಬಿ, ನೀವು ಇದನ್ನ ಸ್ಟೇಟ್ಮೆಂಟ್ ಬರಿಬೇಕಾಗುತ್ತೆ ಡಿಪೆಂಡಿಂಗ್ ಆನ್ ದ ಮಾರ್ಕ್ಸ್. 2 ಮಾರ್ಕ್ಸ್ ಕೇಳಿದ್ರೆ ಏನು ಬರೆಸಬೇಕಾಗಿಲ್ಲ, 3 ಮಾರ್ಕ್ಸ್ 4 ಮಾರ್ಕ್ಸ್ ಕೇಳಿದ್ರೆ ಬರೀ 4 ಮಾರ್ಕ್ಸ್ ಎನಿವೇರ್ ಇಟ್ಸ್ ನಾಟ್ ದರ್, 3 ಮಾರ್ಕ್ಸ್ ನಾಟ್ ರಿಕ್ವೈರ್ಡ್. ಯು ಕ್ಯಾನ್ ಜಸ್ಟ್ ಕ್ವಿಕ್ಲಿ ಮೆನ್ಷನ್ ಡಯಾಗ್ರಾಮ್. ಲೆಂತ್ ಅಂದ್ರೆ ಎಕ್ಸ್, ವಿಡ್ತ್ ಅಂದ್ರೆ ವೈ. ಅವ್ರ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಲೆಂತ್ ಚೇಂಜ್ ಆಗ್ತಾ ಇದೆ, ಈ ಲೆಂತ್ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ. ಸೊ dx by dt, they say decreasing at a rate of 5 centimeter. When they say word decrease, you have to put -5 centimeters per minute ಅವ್ರು ಕೊಟ್ಟಿದ್ದಾರೆ. ಅದೇ ರೀತಿ ವಿಡ್ತ್ y is increasing, ವಿಡ್ತ್ ಬಂದು ಇನ್ಕ್ರೀಸ್ ಆಗ್ತಾ ಇದೆ. So when width is increasing at a rate of +4, that is 4 centimeters per minute. Question ಏನು ಕೇಳ್ತಾ ಇದೆ ಅಂದ್ರೆ, they also given the values of the x and y. So when x is equal to 8 and y is equal to 6, they are asking e dimensionally at this moment what is the perimeter, how fast perimeter is changing. Question is how fast perimeter is changing. So what is the perimeter, dp by dt ಏನು ಅಂತ ಕೇಳ್ತಾ ಇದ್ದಾರೆ. ಅದಾದ್ಮೇಲೆ ಸೆಕೆಂಡ್ ಅಲ್ಲಿ ದೇ ಆರ್ ಆಲ್ಸೋ ಆಸ್ಕಿಂಗ್ how fast the area is changing, how fast the area, how fast ಅಂದ್ರೆ with respect to time. ಅಂತ ಇದು ಕ್ವಶನ್ given. ನಾವು ಎನಿವೇ ಯು ವುಡ್ ಆಲ್ವೇಸ್ ಮೆನ್ಷನ್ ಲೈಕ್ ದಿಸ್, ಬಟ್ ತುಂಬಾ ಕಡಿಮೆ ಮಾರ್ಕ್ಸ್ ಕೇಳಿದ್ರೆ ಇವೆಲ್ಲ ಬರೆಯಬೇಕಾದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಿ. ಓಕೆ, ಸೊ ಪೆರಿಮೀಟರ್ ಫಾರ್ಮುಲಾ ಏನು, ಪೆರಿಮೀಟರ್ ಆಫ್ ಎ ರೆಕ್ಟಾಂಗಲ್ ಎಕ್ಸ್ 2 times of x plus y. ಗೊತ್ತಲ್ವಾ, 2 ಲೆಂತ್ 2 ಬ್ರೆತ್ ಇರುತ್ತೆ. Perimeter is 2 times of x plus y. They're asking what is dp by dt. So 2 into dx by dt. ಅಲ್ಲಿ ಏನು x square y square ಇಲ್ವಲ್ಲ, ಸೊ ಹಂಗೆ ಡೈರೆಕ್ಟ್ ಆಗಿ dy by dt ಅಷ್ಟೇ ಸಬ್ಸ್ಟಿಟ್ಯೂಟ್ ಮಾಡಿದ್ರಲ್ಲಿ ಈಗ. ಸೊ 2 into dx by dt ಇದು -5 ಇದೆ, ಅದಾದ್ಮೇಲೆ dy by dt 4 ಇದೆ, -5 plus 4 -1, so we'll get -2. Unit ಏನಪ್ಪ, ಪೆರಿಮೀಟರ್ ಸೆಂಟಿಮೀಟರ್ per second. Or you can put a statement here. Statement ಏನಂದ್ರೆ the perimeter is decreasing at a rate of -2 centimeters per second. Minus ಅಂದ್ರೆ ಏನು, so perimeter is decrease. When you write the decreasing ಅಂತ ಹೇಳಿದ್ರೆ you don't have to again write minus. So the perimeter is decreasing at a rate of 2 centimeters per second. ಅರ್ಥ ಆಯ್ತಾ? At a rate of 2 centimeters per second. This is called as what they are given p. ಅದೇ ರೀತಿ ನಾವೀಗ
we will try to find out next area. What is the area of it? Area of a rectangle, that is x into y ಅಂತ ಹೇಳ್ತೀವಿ. ಈಗ ಡಿ ಎ ಬೈ, ಈಗ ಎರಡೂ ವೇರಿಯಬಲ್, ಎಕ್ಸು ಚೇಂಜ್ ಆಗ್ತಾ ಇದೆ, ವೈಯು ಚೇಂಜ್ ಆಗ್ತಾ ಇದೆ. ಎರಡು ವೇರಿಯಬಲ್ಸ್ ಇದ್ದಾಗ ಎರಡು ಮಲ್ಟಿಪ್ಲೈ ವೇರಿಯಬಲ್ಸ್, ಎರಡು ಫಂಕ್ಷನ್ಸ್ ಮಲ್ಟಿಪ್ಲೈ ಆಗ್ತಾ ಇದ್ರೆ ನಾವು ಯು ವಿ ರೂಲ್ ಯೂಸ್ ಮಾಡಬೇಕು. ಯು ಅಂಡ್ ವಿ. ವಾಟ್ ಇಸ್ ಯು ವಿ ರೂಲ್? ಯು ಡ್ಯಾಶ್ ವಿ ಪ್ಲಸ್ ವಿ ಡ್ಯಾಶ್ ಯು. ಸೊ ವೈ ಇಂಟು, ಆರ್ ಯು ಕ್ಯಾನ್ ಸೇ ಸಮಥಿಂಗ್, ಸೊ x into dy by dt plus y into dx by dt. You can use it. ನಾನು ನಿನ್ನೆ ಹೇಳಿದೆ, ಆ ಲೆಕ್ಚರ್ ಹೇಳಿದ್ದೀನಿ. ಸೊ u dash v plus v dash u, or you can say u v dash plus v u dash, ಏನು ಬೇಕಾದ್ರೂ ಹೇಳ್ಬೋದು. ಒಂದು ಡಿಫ್ರೆನ್ಶಿಯೇಟ್ ಮಾಡಿ ಇನ್ನೊಂದು ಹಾಗೆ ಇಟ್ಕೊಬೇಕು, ಇನ್ನೊಂದು ಡಿಫ್ರೆನ್ಶಿಯೇಟ್ ಮಾಡಿ ಇನ್ನೊಂದು ಹಾಗೆ ಇಟ್ಕೊಬೇಕು. ಆಯ್ತಾ? ಸಬ್ಸ್ಟಿಟ್ಯೂಟ್ ಮಾಡಿ ಈಗ ಇದರಲ್ಲಿ. ಸೊ ಡಿ ಎ ಬೈ ಡಿ ಟಿ ಏನಾಗುತ್ತೆ, ಇದ್ರ ವ್ಯಾಲ್ಯೂ ನಮ್ಗೆ ಬೇಕೀಗ ಅಟ್ ದೀಸ್ ಪಾಯಿಂಟ್ಸ್, ಅಟ್ x is equal to 8 and this one. ಸೊ ನಮಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ? ಎಕ್ಸ್ ಬಂದು 8 ಇದೆ, ಡಿ ವೈ ಬೈ ಡಿ ಟಿ ಎಷ್ಟು? ಡಿ ವೈ ಬೈ ಡಿ ಟಿ ಅಲ್ಲ, ಸೆಕೆಂಡ್ ಒನ್ 4. ಅದಾದಮೇಲೆ ವೈ ವ್ಯಾಲ್ಯೂ ಏನಿದೆ? ಸೊ ವೈ ವ್ಯಾಲ್ಯೂ ಬಂದು 4. ಅದಾದಮೇಲೆ ಸೊ ಸಾರಿ, ವೈ ವ್ಯಾಲ್ಯೂ ಬಂದು ಎಲ್ಲಿದೆ? 6 ಅಲ್ವಾ? ಸೊ ವೈ ವ್ಯಾಲ್ಯೂ ಬಂದು 6. ಡಿ ಎಕ್ಸ್ ಬೈ ಡಿ ಟಿ ಬಂದು -5 ಇದೆ. ಸೊ 8 32 ಪ್ಲಸ್ -30. ಸೊ ಇಲ್ಲಿ ಗೆಟ್ 2 ಏರಿಯಾ, ಇದು 2 centimeters square per second. ನೋಡಿ ಎಷ್ಟು ಬ್ಯೂಟಿಫುಲ್ ಇದು. ಎಲ್ಲ ಮಕ್ಕಳು ಜಸ್ಟ್ ಸುಮ್ಮನೆ ದೇ ಜಸ್ಟ್ ಡೂ ಇಟ್ ಲೈಕ್ ದಿಸ್, ಸುಮ್ಮನೆ ಮಾಡ್ಬಿಡ್ತಾರೆ. ಆ್ಯಕ್ಚುಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಫಿಸಿಕಲ್, ಸ್ವಲ್ಪ ತಲೆ ಉಪಯೋಗಿಸಿ. ನಾನೀಗ ರೆಕ್ಟ್ಯಾಂಗಲ್ ತಗೊಂಡು ಅದ್ರ ಲೆಂತ್ ಕಡಿಮೆ ಮಾಡ್ತಾ ಇದ್ದೀನಿ, ಬಟ್ ವಿಡ್ತ್ ಬಂದು ಜಾಸ್ತಿ ಮಾಡ್ತಾ ಇದ್ದೀನಿ. ಬಟ್ ಏನು ನೀವು ಪೆರಿಮೀಟರ್ ನೋಡಿ, ಪೆರಿಮೀಟರ್ ಡಿಕ್ರೀಸ್ ಆಗ್ತಾ ಇದೆ, ಬಟ್ ವೇರಾಸ್ ಏರಿಯಾ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅಂದರೆ ಒಂದು ರೆಕ್ಟ್ಯಾಂಗಲ್ ಇದೆಯಲ್ವಾ, ಆ ರೆಕ್ಟ್ಯಾಂಗಲ್ ಏರಿಯಾ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋದು ವಿಡ್ತ್. ಸಾರಿ, ಅದರದೇನು ಬೇಸಿಕಲಿ, ಸಾರಿ, ವಾಟ್ ಇಸ್ ದಿಸ್ ವಿಚ್ ಇಸ್ ಡಿಕ್ರೀಸಿಂಗ್ ನಾವು ಹಿಯರ್? ಡಿ ಎ ಬೈ ಡಿ ಇಸ್ ಇನ್ಕ್ರೀಸಿಂಗ್, ರೈಟ್? ಸೊ ವಿಡ್ತ್. ಸೊ ವಿಡ್ತ್ ಏನಾದರೂ ಸ್ವಲ್ಪ ಜಾಸ್ತಿ ಆದರೆ, ಫಾರ್ ಎಕ್ಸಾಂಪಲ್ ಈಗ ವಿಡ್ತ್ ಅಂದರೆ ಏನು ಬೇಸಿಕಲಿ ಇದಲ್ವಾ? ಸೊ ನೋಡಿ, ಐ ಥಿಂಕ್ ಇದೆಲ್ಲ ಬೇಕಾಗಿಲ್ಲ, ನೀವು ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಬೇಕಾದ್ರೆ. ನಾನು ಹೇಳ್ತಾ ಇದು ವಿಡ್ತ್ ಅಲ್ವಾ, ಈ ವಿಡ್ತನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರು ನಿಮಗೆ, ಐ ಕ್ಯಾನ್ ಜಸ್ಟ್ ಟೆಲ್ ಯು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಮಕ್ಕಳು. ನೀವು CET ಗೆಲ್ಲ ಹೋಗ್ಬೇಕಾದ್ರೆ ನೀವೆಲ್ಲ ನೋಡ್ದೇ ಆನ್ಸರ್ ಮಾಡ್ಬೋದು, ಯಾವ್ದು ಮೇಲೆ ಜಾಸ್ತಿ ಎಫೆಕ್ಟ್ ಇದೆ ಅಂದ್ಬಿಟ್ಟು. ಸೊ ತುಂಬ ಶಾರ್ಟ್ ಕಟ್ಸ್ ಇರುತ್ತೆ. ಎನಿವೇರ್, ಐ ಜಸ್ಟ್ ಕ್ವಿಕ್ಲಿ ಟೆಲ್. ಈ ಲೆಂತ್ ಇದೆ, ಇದು ನೋಡಪ್ಪ, ಇದು ವಿಡ್ತ್ ಅಲ್ವಾ? ಈ ವಿಡ್ತನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನೋಡಿ ಎಷ್ಟು ಏರಿಯಾ ಜಾಸ್ತಿ ಆಯಿತು. ನಾನೀಗ ವಿಡ್ತ್ನ 1 centimeter ಜಾಸ್ತಿ ಮಾಡಿದೆ, 1 ಯೂನಿಟ್ ಜಾಸ್ತಿ ಮಾಡಿದ್ರೆ ಇಷ್ಟು ಏರಿಯಾ ಜಾಸ್ತಿ ಆಯಿತು. ಸೊ ವಿಡ್ತ್ ಅನ್ನೋದು ಏರಿಯಾ ಮೇಲೆ ಜಾಸ್ತಿ ಎಫೆಕ್ಟ್ ಇದೆ. ಇದು ಲೆಂತ್ ಅಲ್ವಾ? ಈ ಲೆಂತ್ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನೋಡಿ ಇಷ್ಟೇ ಎಫೆಕ್ಟ್. ಬಟ್ ವಿಡ್ತ್ ಜಾಸ್ತಿ ಮಾಡಿದ್ರೆ ಏರಿಯಾ ಜಾಸ್ತಿ ಆಗುತ್ತೆ. ಸೊ ವಿಡ್ತ್ ಹ್ಯಾಸ್ ಮೋರ್ ಕಾಂಟ್ರಿಬ್ಯೂಷನ್ ಸೊ ಫಾರ್ ದ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಇವೆಲ್ಲ ಬೇಕಾಗಿಲ್ಲ, ಆಯ್ತಾ? ನಿಮ್ಗೆ ಇದನ್ನ ಅರ್ಥ ಮಾಡ್ಕೊಬೇಕು. ದಟ್ ಇಸ್ ಕಾಲ್ಡ್ ಎಸ್, ನಾವೇನಂತೀವಿ, ಯಾವುದೇ ಒಂದು ಕ್ವಶನ್ ಸಾಲ್ವ್ ಮಾಡಾದ್ಮೇಲೆ ಒಂದು ಫಿಸಿಕಲ್ ಸಿಗ್ನಿಫಿಕೆನ್ಸ್, ಅಂದರೆ ಆ ಆನ್ಸರ್ಸ್ನ ನಾವು ವಿ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಲ್ಯಾಬಲ್ ಸುಮ್ಮನೆ ಫೈಂಡ್ ದ ವ್ಯಾಲ್ಯೂ ಆಫ್ G 980, ಸೊ ಯು ಕಾಂಟ್ ಗೆಟ್ G ಇಸ್ 980 ಈ ಥರ. ಸೊ ನಾವು ಏನೇ ಒಂದು ವ್ಯಾಲ್ಯೂ ಬಂದಾಗ ಅದನ್ನು ಪ್ರಾಕ್ಟಿಕಲ್ ಅಸೆಸ್ ಮಾಡಬೇಕು, ಯಾಕೆ ಈ ವ್ಯಾಲ್ಯೂ ಬರ್ತಾ ಇದೆ, ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ವ್ಯಾಲ್ಯೂ ಅಂತ. ಇದೆಲ್ಲ ನೀವು ಅರ್ಥ ಆಗುತ್ತೆ ಫ್ಯೂಚರ್ ಹೋಗ್ತಾ. Now let's come to one more topic. Now the total revenue of the rupees from the sale of X units produced given by 13x square plus 12. What is the marginal value? Usually ಈ ಥರ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕೇಳ್ತಾ ಇರಲಿಲ್ಲ, ಬಟ್ ಈಗ 2 ಮಾರ್ಕರ್ಸ್ ಜಾಸ್ತಿ ಕೇಳೋದ್ರಿಂದ ಈ ಥರ ಸಿಂಪಲ್ ಕ್ವಶನ್ಸ್ ಕೇಳ್ಬೋದು. ಮಾರ್ಜಿನಲ್ ವ್ಯಾಲ್ಯೂ ಏನು ಅಂತ. ಸೊ ಇದೆಲ್ಲ ಕಾಮನ್ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ. ಸೊ ವಿ ಆರ್ ಆಲ್ ಸೈನ್ಸ್ ಸ್ಟೂಡೆಂಟ್ಸ್. ನನಗೆ ಡೋಂಟ್ ವರಿ ಅಬೌಟ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ವ್ಯಾಲ್ಯೂ. ಐ ಮೀನ್ ಮಾರ್ಜಿನಲ್ ವ್ಯಾಲ್ಯೂ ಅಂದರೆ ಇಟ್ ಈಸ್ something instantaneous rate of change of the output with respect to the number of units, something how fast it is changing ಅಂತ ಬೇಸಿಕಲಿ. ಅರ್ಥ ಆಯ್ತಾ? ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ, ಆಯ್ತು? ನನಗೂ ಗೊತ್ತಿಲ್ಲ ಡೆಫಿನೇಷನ್. ಬೇಸಿಕಲಿ ನಾನು ಮಾರ್ಜಿನಲ್ ವ್ಯಾಲ್ಯೂ ಅಂದರೆ ಏನು, ಐ ನೆವರ್ ರೆಡ್ ಇಟ್. ಸೊ ನಾನು ಬಿಫೋರ್ ಕಮಿಂಗ್ ಲೆಕ್ಚರ್ ಈ ಕ್ವಶನ್ ಆಗ್ತಾ ಇದ್ದೆ, ಐ ವಾಸ್ ಟೈಪಿಂಗ್ ದಿಸ್, ಐ ಥಾಟ್ ಆಫ್ ಐ ಶುಡ್ ಎಕ್ಸ್ಪ್ಲೇನ್ ಯು ವಾಟ್ಸ್ ಮಾರ್ಜಿನಲ್ ವ್ಯಾಲ್ಯೂ ಅಲ್ವಾ, ಅದಕ್ಕೋಸ್ಕರ ಐ ಗೂಗಲ್ ಮಾರ್ಜಿನಲ್ ವ್ಯಾಲ್ಯೂ ಮೀನಿಂಗ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬಟ್ ಡೋಂಟ್ ವರಿ, ಮಾರ್ಜಿನಲ್ ವ್ಯಾಲ್ಯೂ ಅಂದರೆ ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಸೈನ್ಸ್ ಶುಡ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್ how fast things are changing. That's just a term in the commerce sector. Okay, so what is marginal value? Andre the rate of change of this with respect to whatever the variable they given. One ವೇಳೆ number of ಇಲ್ಲಿ ಏನಾದರೂ number of units ಆಗಿದೆ with respect number of units, or with respect to something other variables, you just differentiate normally. Answer ಏನಾಗುತ್ತೆ, ಇದರಲ್ಲಿ 2 mark 1 mark ಬರುತ್ತೆ, just differentiate ಮಾಡಿ. So the marginal value is given by MC is given by
dr by dx ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನನಗೆ 26x plus 26 ಬರುತ್ತೆ ಅಲ್ವಾ. ಸೊ ನೀವು 26 ಕಾಮನ್ ತಗೊಳ್ಳಿ, you'll get x plus 1. The value, what is the value of marginal value at x is equal to 7? is 7 substitute ಮಾಡಿ, you will get the answer to 26 ಆಯ್ತಾ. ಸೊ ಏನಿದು 26 into 7 plus 1 8 8 5 48 48 8 4 8 ದಶಕ 4 ದಶಕ ಸಮಥಿಂಗ್ ಏನು ಕನ್ನಡ ಏನು ಅಂತಾರೆ 8 2 16 16 plus 4 208. ಸೊ 208 ಆನ್ಸರ್ ಬಂದು 208. ಮಾರ್ಜಿನಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಇದೇ ರೀತಿ ಕ್ವಶನ್ಸ್ ನಾನು ಆಲ್ಮೋಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ ತಗೊಂಡಿದ್ದೀನಿ. ಅಂಡ್ ಈಗ ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್, ದಟ್ ಈಸ್ ದ ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಫಂಕ್ಷನ್ಸ್. ಅರ್ಥ ಆಯ್ತಾ. ಸೊ ಇಲ್ಲಿವರೆಗೂ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಇದ್ರಲ್ಲಿ ಜಾಸ್ತಿ ಕ್ವಶನ್ಸ್ ಮಾಡೋಕೆ ಮಕ್ಕಳೇ ನಾನು ಹೇಳ್ತೀನಿ. ಇನ್ನೂ ಜಾಸ್ತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಇದೆ. ಸ್ಟ್ಯಾಂಡ್ ಪೋರಿಂಗ್ ಅಂತ ಕ್ವಶನ್ಸ್ ಇದೆ. ಇನ್ನು ತುಂಬ ಚೆನ್ನಾಗಿರೋ ಕ್ವಶನ್ಸ್ ಇದೆ. ಇನ್ಫ್ಯಾಕ್ಟ್ ಹೇಳ್ಬೇಕು, ಒಂದು ವೇಳೆ ಐ ಕ್ಯಾನ್ ಆಲ್ಸೋ ಗಿವ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ನನ್ನ ಹಳೆ ವಿಡಿಯೋಸ್ ಇದೆ, ಲಾಸ್ಟ್ ಇಯರ್ ಬ್ಯಾಚ್ ಮಕ್ಕಳು ಮಾಡಿರೋದು, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ದ ಲೆಕ್ಚರ್ಸ್ ಪ್ರಾಪರ್ ಆಗಿ. ಅಫ್ಕೋರ್ಸ್ ಟ್ಯಾಂಜೆಂಟ್ಸ್ ಇಲ್ಲ, ನಾರ್ಮಲ್ಸ್ ಇಲ್ಲ, ನಿಮಗೆ ಟ್ಯಾಂಜೆಂಟ್ಸ್ ನಾರ್ಮಲ್ಸ್ ಇಲ್ಲ, ಅದಾದ್ಮೇಲೆ ಅಪ್ರಾಕ್ಸಿಮೇಷನ್ಸ್ ಇಲ್ಲ. ಅದು ಬಿಟ್ಟು ಬೇರೆ 3 ಲೆಕ್ಚರ್ಸ್ ಕೊಟ್ಟಿರ್ತೀವಿ, ಅದನ್ನು ಚೆಕ್ ಮಾಡಿ. ಐ ಮೈಟ್ ಹವ್ ಸಾಲ್ವ್ ಡಿಫ್ರೆಂಟ್ ಕ್ವಶನ್ಸ್ ಇನ್ ದಟ್, ಅದಕ್ಕೋಸ್ಕರ. ಅರ್ಥ ಆಯ್ತಾ. ನೆಕ್ಸ್ಟ್ ಈಗ, ಸೊ ವಾಟ್ ಈಸ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್? ಸಿಂಪಲ್. ಒಂದು ನಿಮಿಷ. ಈಗ ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಫಂಕ್ಷನ್ ಅಂದ್ರೆ ಏನು? ಸಿಂಪಲ್. ಈಗ ನಮ್ಗೆ ಗೊತ್ತಿದೆ, ನಂಗೆ ಗ್ರಾಫ್ ತಗೊಂಡ್ರೆ, ಈಗ ಒಂದು ಗ್ರಾಫ್ ತಗೊಂತೀನಿ. ಈಗ ಯಾವುದೋ ರ್ಯಾಂಡಮ್ ಆಗಿ ಒಂದು ಗ್ರಾಫ್ ತಗೊಂಡಾಗ ನೋಡಿ, ಈ ಗ್ರಾಫ್ ಇದೆಯಲ್ವಾ. ಸೊ ಇದು ಈಗ ಈ ಫಂಕ್ಷನ್, ಯಾವುದೋ ಒಂದು ಫಂಕ್ಷನ್ ತಗೋಣ. ಈಗ ಸೊ ಒಂದು ಫಂಕ್ಷನ್ ತಗೊಂಡ್ರೆ ನಾನೀಗ ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ ತಗೊಂಡು, ಇದು ಇನ್ಕ್ರೀಸಿಂಗ್ ನಮ್ಗೆ ಗೊತ್ತಿದೆ. ಇನ್ಕ್ರೀಸ್ ಅದ್ರ ಮೇಲೆ ಹೋಗ್ತದೆ ಇನ್ಕ್ರೀಸಿಂಗ್, ಕೆಳಗೆ ಬರ್ತದೆ ಡಿಕ್ರೀಸಿಂಗ್. ಮ್ಯಾಥಮೆಟಿಕಲಿ ಹೇಗೆ ಡಿಫೈನ್ ಮಾಡ್ತೀರಾ? ಮ್ಯಾಥಮೆಟಿಕಲಿ, ಸೊ ಫಾರ್ ಎಕ್ಸಾಂಪಲ್ ಈ ಫಂಕ್ಷನ್ ನಾನೀಗ ನಾನು ಈ ಫಂಕ್ಷನ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಇಲ್ಲಿ ಅಟ್ x1 ನಾನು 2 ಪಾಯಿಂಟ್ ತಗೊಂತೀನಿ, x1 ಮತ್ತೆ x2 ಅಂತ. ಸೊ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ x1 ಇಸ್ f of x1. ಏನಿಲ್ಲ, ಈ ಫಂಕ್ಷನ್ ಬಂದು y is equal to f of ಅಲ್ವಾ, ಅಂದ್ರೆ ಇದು y coordinate, y is f of x, x1 is f of x1 ಸಮ್ ವ್ಯಾಲ್ಯೂ ಅಂತ ತಗೋಣ. ಇಲ್ಲ y1 ಅಂತ ತಗೊಳ್ಳಿ, ಅದರಲ್ಲೇನಿದೆ y1 ಅಂತ ತಗೊಳ್ಳಿ, x1 ಪಾಯಿಂಟ್ y1. ಅದಾದ್ಮೇಲೆ ನೆಕ್ಸ್ಟ್ ಡೋಂಟ್ ಅಯ್ಯೋ ಓಕೆ, ಇದು ಲೈನ್ ಸ್ಟ್ರೈಟ್ ಲೈನ್ ತಗೊಳ್ಳಿ. ಓಕೆ, ಲೈನ್ ಹಾಕೋದೇ ಕಷ್ಟ ಆ್ಯಕ್ಚುಲಿ. ನೆಕ್ಸ್ಟ್ ಎಫ್ ಆಫ್ x2, ವ್ಯಾಲ್ಯೂ x2 ವ್ಯಾಲ್ಯೂ ಎಫ್ ಆಫ್ x2 ಇರುತ್ತೆ. ಈಗ ಇನ್ಕ್ರೀಸಿಂಗ್ ಅಂದರೆ ಹೇಗೆ ಹೇಳ್ತೀವಿ ಮ್ಯಾಥಮೆಟಿಕಲಿ ನೋಡಿ, x1 ಇಂದ x2 ಬರ್ತಾ ಇದ್ದೀರಾ ಅಂದರೆ x2 ಇಸ್ ಮೋರ್ ದನ್ x1. ಇಫ್ x2 is more than x1, if that implies, ಅದೇನು ಒಂದು ವೇಳೆ ಅದು ಕೂಡ if that happens, if this also happens, f of x1 is equal to f, ಅಂದ್ರೆ if x2 is more than x1, if that implies f of x2 is also more than f of x1. ಯಾವುದೋ ಒಂದು ಫಂಕ್ಷನ್ ಇದೆ, ವೆರಿ ಸಿಂಪಲ್, ಐ ಟೆಲ್ ಇನ್ ಸಿಂಪಲ್ ವರ್ಡ್ಸ್. ಯಾವುದೋ ಒಂದು ಫಂಕ್ಷನ್ ಇದೆ, ಜಾಸ್ತಿ ವ್ಯಾಲ್ಯೂ ಆಗ್ತಷ್ಟು ಜಾಸ್ತಿ ಬರುತ್ತೆ, ಇನ್ಕ್ರೀಸಿಂಗ್ ಅಲ್ವಾಪ್ಪ. ಸೊ ಇನ್ಕ್ರೀಸಿಂಗ್ ಅಂದ್ರೆ ಯಾವುದೋ ನೀವು ದುಡ್ಡು ತಗೊಂಡು ಹೋಗ್ತೀರಾ, ಯಾವುದೋ ಒಂದು ಕಂಪನಿ ಸ್ಟಾಕ್ಸ್ ಇನ್ವೆಸ್ಟ್ ಮಾಡ್ತಾ ಇದ್ದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಮಕ್ಕಳೇ, ದಯವಿಟ್ಟು ಕಲ್ತ್ಕೊಳ್ಳಿ ಇದೆಲ್ಲ. ನೀವು ಸ್ಟಾಕ್ಸು, ಟ್ರೇಡಿಂಗು, ಇದಾದಮೇಲೆ ಈ ಮ್ಯೂಚುವಲ್ ಫಂಡ್ಸ್, ಇವೆಲ್ಲಾನು ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಐ ಗಾಟ್ ಟು ನೋ ಫೈನಾನ್ಷಿಯಲ್ ಥಿಂಗ್ಸ್ ಎಲ್ಲ ಇರುತ್ತಲ್ವಾ. ಸೊ ಇಫ್ ಯು 5,000 ದಿಸ್ ಸಮಥಿಂಗ್ ಕಾಲ್ಡ್ ಪವರ್ ಆಫ್ ಕಂಪೌಂಡಿಂಗ್. 5,000 ಇನ್ವೆಸ್ಟ್ ಮಾಡೋದು ಎಷ್ಟೋ ಕೋಟಿಗಳಾಗ್ಬಿಡುತ್ತೆ ಆಮೇಲೆ. ಸೋ ಮೆನಿ ಥಿಂಗ್ಸ್. ನಮ್ಮಲ್ಲಿ ಚೀಟಿಯಲ್ಲಿ ಆಗ್ತಾ ಇದ್ರು, ನಮ್ಮ ಹಳೆ ಮೈ ಮದರ್ ಅಂಡ್ ಆಲ್, ಅವ್ರು ಓದಿಲ್ಲ ಆ್ಯಕ್ಚುಲಿ. ಸೊ ಚೀಟಿ ಹಾಕಿದ್ರೆ ಯಾರೋ ಒಬ್ಬರು ತಗೊಂಡು ಹೋಗೋದೆಲ್ಲ ಮೋಸ ಮಾಡ್ಕೊಂಡು ಹೋಗ್ತಾರೆ. ಸೊ ಇವೆಲ್ಲ ತಲೆನೋವು ಆ್ಯಕ್ಚುಲಿ. ಸೊ ಐ ಶು ಥಿಂಕ್ ಎನಿವೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸಿನ್ಸ್ ಯು ಆಸ್ಕ್ ಮಿ, ಐ ಡೋಂಟ್ ನೋ ವೈ ಐ ಆಮ್ ಟೆಲಿಂಗ್ ದಿಸ್. ಓಕೆ, ಸೊ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳಿದ್ರೆ, ಓಕೆ, ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು 2nd PUC ಆದಮೇಲೆ ವೆನ್ ಯು ಗೋ ಡಿಗ್ರಿ, ಸ್ಟಾರ್ಟ್ ಲರ್ನಿಂಗ್. ಒಂದು 2,000 3,000 ಇದೆ. ಸೊ ಇದನ್ನೆಲ್ಲದು ಹಾಕೋದು ಹೇಗೆ ಡಬಲ್ ಮಾಡೋದು. ಅಫ್ಕೋರ್ಸ್ ವಿಲ್ ಬಿ ಸ್ಟಡಿಂಗ್ ಇಟ್, ಬಟ್ ಜಸ್ಟ್ ಲಿಟ್ಲ್ ಬಿಟ್ ಆಯ್ತಾ. ಅವೆಲ್ಲ ತುಂಬ ಇಂಪಾರ್ಟೆಂಟ್ ಲೈಫ್ಗೆ. ನಮ್ಗೆ ವೆನ್ ನಾವು PUC ಇದ್ದಾಗ ವಿ ನೆವರ್ ಹರ್ಡ್, ನಂಗೆ ಈ ಮ್ಯೂಚುವಲ್ ಫಂಡ್ಸ್ ಅನ್ನೋ ವರ್ಡೇ ಕೇಳಿಲ್ಲ ನಾನು. ಸ್ಟಾಕ್ಸ್ ಅಂದ್ರೆ ಏನೂ ಗೊತ್ತಿಲ್ಲ, ಶೇರ್ ಮಾರ್ಕೆಟ್ ಅದೇನು ಗೊತ್ತಿರಲ್ಲ, ಎಂಥದ್ದು ಗೊತ್ತಿರಲ್ಲ. ಸೊ ಬಟ್ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ ಎನಿವೆ, ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ನಾವು ಹಿಯರ್ ಇಸ್ ಎಫ್ ಆಫ್. ಓಕೆ, ನೀವು ಯಾವುದೋ ಒಂದು ಕಂಪನಿ ಯಾವುದೋ ಒಂದು ಮೇಲೆ ಹೋಗ್ತೀವಿ. ಇನ್ಕ್ರೀಸಿಂಗ್ ಅಂದ್ರೆ ಏನು? ಜಾಸ್ತಿ ದುಡ್ಡು ಹಾಕಿದ್ರೆ ಜಾಸ್ತಿ ರಿಟರ್ನ್ಸ್ ಬರುತ್ತೆ, ಜಾಸ್ತಿ ಪ್ರಾಫಿಟ್, ಅದು ಇನ್ಕ್ರೀಸಿಂಗು. ದುಡ್ಡು ಹಾಕಿದ್ರೆ ಕಡಿಮೆ ರಿಟರ್ನ್ಸ್ ಬರುತ್ತೆ, ಡಿಕ್ರೀಸ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಇಸ್ ವಾಟ್? ಇಟ್ ಇಸ್ ಜಾಸ್ತಿ ಆಗದಷ್ಟು ಜಾಸ್ತಿ ಬರುತ್ತೆ.
ದಟ್ಸ್ ಕಾಲ್ಡ್ ಇನ್ಕ್ರೀಸಿಂಗ್. ಇದು ಮ್ಯಾಥಮೆಟಿಕಲ್ ಆಗಿ. ಒಂದ್ ವೇಳೆ ಹಿಂದೆ ರಿವರ್ಸ್ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ನೀವು, ದಿಸ್ ಇಸ್ ಕಾಲ್ಡ್ ಎಸ್ ಇನ್ಕ್ರೀಸಿಂಗ್ ಫಂಕ್ಷನ್. ಇದು ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಸ್ಟ್ರಿಕ್ಟ್ಲಿ ಅಂದ್ರೆ ಯಾವತ್ತೂ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಮೇಲೆ ಹೋಗ್ತಾನೇ ಇರುತ್ತೆ. ಒಂದ್ ವೇಳೆ ಗ್ರಾಫ್ಸ್ ಎಲ್ಲಾದ್ರೂ ಸೆಂಟ್ರಲ್ಲಿ ನೋಡಿ ಹಿಂಗ್ ಮೇಲೆ ಹೋಗುತ್ತೆ, ಮತ್ತೆ ಈಕ್ವಲ್ ಆಗುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಸೊ ಇದು ಇನ್ಕ್ರೀಸಿಂಗ್ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ದೇರ್ ಆರ್ ಸರ್ಟನ್ ರೀಜನ್ಸ್, ದೇರ್ ಆರ್ ಸರ್ಟನ್ ಟೈಮ್ಸ್ ವೇರ್ ಇಟ್ ಇಸ್ ನಾಟ್ ಇನ್ಕ್ರೀಸಿಂಗ್, ಇಟ್ಸ್ ಕಾನ್ಸ್ಟೆಂಟ್. ಓವರ್ ಆಲ್ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಕೆಲವೊಂದು ಲೊಕೇಶನ್ಸ್ ಅಲ್ಲಿ ಚೇಂಜ್ ಆಗ್ತಾ ಇಲ್ಲ. ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಕೆಲವೊಂದು ಲೊಕೇಶನ್ ಅಲ್ಲಿ ಚೇಂಜ್ ಆಗ್ತಾ ಇಲ್ಲ. ಸೊ ಇದು ಬಂದು ಇನ್ಕ್ರೀಸಿಂಗ್. ಈ ತರ ಇದ್ರೆ ಬರೀ ಇನ್ಕ್ರೀಸಿಂಗು, ಬರೀ ಈ ತರ ಆಲ್ವೇಸ್ ಇದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಈ ತರ ಇದ್ರೆ. ಸೊ ಹೌ ಡು ಯು ಡಿಫರೆಂಟ್ ದಟ್ x2 is more than or equal to x1? In that case we can say it is x1, f of x is more. So ಇದು ಬಂದು ನೋಡಿ, ಇದು ಬಂದು ಇನ್ಕ್ರೀಸಿಂಗು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಇದೇನು ಹೇಳಿದ್ದು? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ವರ್ಡ್ಸ್ ರೇಸ್ ಮಾಡ್ದೆ ಬಿಡಿ. ಸೊ ಇದು ಬಂದು ಸ್ಟ್ರಿಕ್ಟ್ಲಿ 100% ಆಲ್ವೇಸ್ ಇನ್ಕ್ರೀಸಿಂಗ್. ದಟ್ಸ್ ನಾಟ್ ಪಾಸಿಬಲ್ ಇನ್ ಲೈಫ್, ಎನಿವೇರ್ ಇನ್ ದ ಲೈಫ್. ಯಾವತ್ತೂ ನಾವು ಮೇಲೆ ಹೋಗ್ತಾನೆ ಇಲ್ಲ, ಕೆಳಗೆ ಬೀಳ್ತೀವಿ, ಮತ್ತೆ ಎದ್ದೇಳ್ತೀವಿ, ಮತ್ತೆ ಬೀಳ್ತೀವಿ. ನೆಕ್ಸ್ಟ್, ಸೊ ವಾಟ್ ಇಸ್ ದಿಸ್ ಒನ್ ನೌ? ಸೊ ದಿಸ್ ಇಸ್ ಬೇಸಿಕಲಿ ಇನ್ಕ್ರೀಸಿಂಗ್. ಇದು ಕೂಡ ತುಂಬಾ ಕಷ್ಟ ಲೈಫಲ್ಲಿ. ನಮ್ಮ ಲೈಫ್ ಹೆಂಗಂದ್ರೆ ಮ್ಯಾಕ್ಸಿಮಾ ಮಿನಿಮಾ, ಕೆಲವೊಂದ್ಸತಿ ಮ್ಯಾಕ್ಸಿಮಾ, ಕೆಲವೊಂದ್ಸತಿ ಮಿನಿಮಾ. ಅದು ಟಾಪಿಕ್ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಮ್ಯಾಕ್ಸಿಮಾ ಮಿನಿಮಾ ಕೆಲವೊಂದ್ಸತಿ ತುಂಬಾ ಹೈ ಜೋಶಲ್ಲಿ ಇರ್ತಾರೆ, ಕೆಲವೊಂದ್ಸತಿ ತುಂಬಾ ಕೆಳಗಡೆ ಬಿದ್ದಿರ್ತೀರಾ. ಸೊ ಆ ಥರ. ಸೊ ಎಕ್ಸಾಮ್ 10 days ಬಿಫೋರ್ ಹೈ ಜೋಶಲ್ಲಿ ಇರ್ತೀರಾ, ಎಕ್ಸಾಮಿಂದ ಮುಂಚೆ ಡೌನ್ ಆಗಿಬಿಡ್ತೀರಾ. ಮ್ಯಾಕ್ಸಿಮಾ, ಮಿನಿಮಾ, ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್. ವೆರಿ ನೈಸ್. ಮ್ಯಾಥ್ಸ್ ಇಸ್ ಆಲ್ವೇಸ್ ಯು ಕ್ಯಾನ್ ರಿಲೇಟ್ ಇಟ್ ಟು ಲೈಫ್. ಸೊ ಇದು ಬಂದು ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್. ಇದು ಬಂದು ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ. ನಾನೀಗ ನೆಕ್ಸ್ಟ್ ತಗೊಂತೀನಿ. ಈಗ ಫಾರ್ ಎಕ್ಸಾಂಪಲ್ ಸೇಮ್ ಆಲ್ರೆಡಿ ಗೊತ್ತಾಗಿದೆ ನಿಮಗೆ. ಡಿಕ್ರೀಸಿಂಗ್ ಅಂದ್ರೆ ಏನು? ನೀವೇ ಸ್ವಲ್ಪ ಒಂದ್ಸರಿ ಮೈಂಡ್ ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಥಿಂಕ್ ವಾಟ್ ಇಸ್ ಡಿಕ್ರೀಸಿಂಗ್. ವ್ಯಾಲ್ಯೂ ಕೆಳಗಡೆ ಗ್ರಾಫ್ ಬರುತ್ತೆ. ಹಾಗೇನಾಗುತ್ತೆ, x2 is more than x1 ಬಟ್ ದ ಫಂಕ್ಷನ್ ಇಸ್ ಲೆಸ್, ಬಟ್ ಇಟ್ಸ್ ರಿವರ್ಸ್. ಅಂದ್ರೆ ಕ್ವಿಕ್ ಆಗಿ ಬರೀತೀನಿ. ನೋಟ್ಸ್ ಎಲ್ಲ ಬರ್ಕೊಳ್ಳಿ ನೋಟ್ಸ್ ಎಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನಾನೀಗ ಇಲ್ಲಿ ಆಯ್ತಾ ಈ ತರ ತಗೊಂಡ್ರೆ, ಸೊ ಇದು ಬಂದು ನಾನೀಗ x1 ತಗೊಂಡ್ಲಾ, ಇದು ಬಂದು x2 ಅಂತ ತಗೊಂಡು ನೋಡಿ. f of x1 ಜಾಸ್ತಿ ಇದೆ, f of x2 ಕಡಿಮೆ ಇದೆ. f of x2 ಬಂದು ಕಡಿಮೆ ಇದೆ ಅಂದ್ರೆ ಏನು? x2 ಜಾಸ್ತಿ ಇದೆ, ನಾನು ದುಡ್ಡು ಹಾಕ್ತಾ ಇದ್ದೀನಿ, ನಾನು ದುಡ್ಡು ಹಾಳಾಗ್ತಾ ಇದ್ದೀನಿ. ನೀವು ಯುವರ್ ಚೂಸನ್ ಸಮ್ ಕಂಪನಿ. ಸೊ ನೀವು ದುಡ್ಡು ಹಾಕ್ತಾ ಇದ್ದೀರಾ, ಹೋಗ್ತಾ ಇದೆ, ಹಾಳಾಗ್ತಾ ಇದೆ. ಐ ಮೀನ್ ನೀವು 10 ರೂಪಾಯಿ ಹಾಕಿದ್ರೆ 9 ರೂಪಾಯಿ ಆಗುತ್ತೆ, 20 ರೂಪಾಯಿ ಹಾಕಿದ್ರೆ 5 ರೂಪಾಯಿ ಆಗುತ್ತೆ. ಸೊ ದಿಸ್ ಡಿಕ್ರೀಸಿಂಗ್ ಫಂಕ್ಷನ್ಸ್. ಸೊ x2 is more ಬಟ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಇಸ್ ಲೆಸ್. ಅರ್ಥ ಆಯ್ತಾ? ಸೊ ಅಂದ್ರೆ ಸೊ ಇಟ್ಸ್ ವೆರಿ ಸಿಂಪಲ್. ನಾನು ಒಂದು ಬರೀತೀನಿ, ಎಲ್ಲ ಬೇಕಾಗಿಲ್ಲ. x2 is more than x2, that implies ಇದು ಆಕ್ಚುಲಿ ಬೇಕಾಗಿಲ್ಲ, ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡ್ಬೋದಾಗಿತ್ತು. Anyway, so that means it is reverse. That is f of x2. x2 is more than x1, but less than f of x1. This is called as decreasing, strictly decreasing function. ಅಲ್ಲಿ ಒಂದ್ ವೇಳೆ ಈ ತರ ಈಕ್ವಲ್ ಟು ಇದ್ರೆ ಡಿಕ್ರೀಸಿಂಗ್ ಫಂಕ್ಷನ್. ಡಿಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಇನ್ಕ್ರೀಸಿಂಗ್, ಬರೀ ಇನ್ಕ್ರೀಸಿಂಗ್ ಅಂತ ಹೇಳಿದ್ರೆ ಮೋರ್ ದೆನ್ ಆರ್ ಈಕ್ವಲ್ ಟು. ಸಮ್ ಟೈಮ್ ಇಟ್ ಕ್ಯಾನ್ ಬಿ ಈಕ್ವಲ್ ಆಲ್ಸೋ. ಸೊ ನಾವೀಗ ಏನು ಮಾಡಬೇಕಂದ್ರೆ, ಈಗ ಒಂದು ವೇಳೆ ಯಾವುದೋ ಒಂದು ಫಂಕ್ಷನ್ ಇದೆ, ಈಗ x² + 2 ಅಂತ, ಅದನ್ನ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫೈಂಡ್ ಮಾಡೋಕೆ ನಾವೇನು ಮಾಡಬೇಕು? ಅದರಲ್ಲಿ ವ್ಯಾಲ್ಯೂ ಹಾಕಬೇಕು. ಒಂದ್ಸತಿ 2 ಹಾಕಬೇಕು, ನೋಡಬೇಕು. 2 ಹಾಕಿದ್ರೆ 4 ಬರ್ತಾ ಇದೆ. ಓಕೆ, 2 ಹಾಕಿದ್ರೆ 4 ಬರ್ತಾ ಇದೆ. ಅದರಲ್ಲಿ ಮತ್ತೆ ಅದೇ ಫಂಕ್ಷನಲ್ಲಿ 5 ಹಾಕಬೇಕು. 5 ಹಾಕಿದ್ರೆ 10 ಬರ್ತಾ ಇದೆ. ನಾನು ಜಾಸ್ತಿ ಹಾಕ್ದಷ್ಟು ಜಾಸ್ತಿ ಬರ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಇನ್ಕ್ರೀಸಿಂಗ್ ಫಂಕ್ಷನ್. ನಾವು ಪ್ರತಿ ಸರಿ ಕುತ್ಕೊಂಡು ವ್ಯಾಲ್ಯೂ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡೋಕ್ಕಾಗಲ್ಲ. there is some definition in the book. If f of c is more than f of x for all the values of c, no, I think it's maxima, sorry. So it's increasing function anta. So c is more than ಯಾವುದೋ ಒಂದು, ಅಂದ್ರೆ ಯು ಜಸ್ಟ್ ಪುಟ್ಟಿಂಗ್ ವಾಟ್ ಐ ಮೀನ್ ಟು ಸೇ ದಟ್ ನಾವು ವ್ಯಾಲ್ಯೂ ಆಗದಷ್ಟು ಬಿಟ್ಬಿಡಿದು, ಅದು ಮ್ಯಾಕ್ಸಿಮಾ ಹೇಳ್ತೇನೆ, ಸಾರಿ. ಸೊ ನಾನೀಗ ಜಾಸ್ತಿ ವ್ಯಾಲ್ಯೂ ಆಗ್ತಷ್ಟು ಜಾಸ್ತಿ ನಂಗೆ ಔಟ್ಪುಟ್ ಬರ್ತದೆ. ಸೊ ಇಟ್ಸ್ ಮ್ಯಾಕ್ಸಿಮಾ. ಇನ್ನು ಇದೆಲ್ಲ ಜಾಸ್ತಿ ಬೇಕಾಗಿಲ್ಲ. ಸೊ ವಿ ಡೋಂಟ್ ಕ್ಯಾಲ್ಕುಲೇಟ್ ಇಸ್, ನಾವು ಮಾಡೋದಿಲ್ಲ ಆಕ್ಚುಲಿ. ದಿಸ್ ಚಾಪ್ಟರ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್. ಸೊ ವಿ ಯೂಸ್ ಡಿರೈವೇಟಿವ್ ಫಂಕ್ಷನ್ಸ್. ಡಿರೈವೇಟಿವ್ಸ್ ಕ್ವಿಕ್ ಆಗಿ ಡಿರೈವೇಟಿವ್ ಬರ್ತೀನಿ ಈಗ. ಸೊ ಡಿರೈವೇಟಿವ್ಸ್ಗೆ ಲೆಟ್ಸ್ ಟಾಕ್ ಅಬೌಟ್ ಡಿರೈವೇಟಿವ್ಸ್ ನಾವು. ಈಗ ಈ ತರ ತಗೊಂಡಾಗ ಹೌ ಡು ಯು ಸೇ ಇಟ್ಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸ್? ವೆರಿ ಸಿಂಪಲ್. ಯೂಸಿಂಗ್ ದಿಸ್ ವಿ ಕ್ಯಾನ್ ಟೆಲ್ ವೆರಿ ಈಸಿಲಿ. ಪಿಂಕ್ ಕಲರ್ ಯೂಸ್ ಮಾಡೋಣ. ಸೊ ಈಗ ಯಾವುದೋ ಒಂದು ಫಂಕ್ಷನ್ ಫಾರ್ ಎಕ್ಸಾಂಪಲ್ ಈ ತರ ಹೋಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ as ಇನ್ಕ್ರೀಸಿಂಗ್. ಯಾವ್ದು ಇನ್ಕ್ರೀಸಿಂಗ್ ಇಲ್ಲಿ? ಸೊ ಫಾರ್ ಎಕ್ಸಾಂಪಲ್ ಈ ತರ ತಗೊಂತೀನಿ.
ಓಕೆ, ನೀವು ಕ್ಲಿಯರ್ ಆಗಿ ಹೇಳ್ಬೋದು ಸರ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಫಂಕ್ಷನ್, ಇಲ್ಲಿ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಕಡಿಮೆ ಆಗ್ತಾ ಇದೆ, ಇಲ್ಲಿ ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಸ್ಲೋಪ್ ನ ಫೈಂಡ್ ಮಾಡ್ತೀವಿ. ಸ್ಲೋಪ್ ಅಂದ್ರೆ ಏನು, dy by dx. ಸ್ಲೋಪ್ ಇಸ್ ನಥಿಂಗ್ ಬಟ್ ವಾಟ್, dy by dx. ನಾವು ಇದನ್ನ dy by dx ನ ಬೇಕಾದ್ರೆ ನಾನು f dash of x, f of x ಅಂದ್ರೆ ಫಂಕ್ಷನ್, f dash of x ಅಂದ್ರೆ ಡಿಫ್ರೆನ್ಸಿಯೇಷನ್. ಸೊ dy by dx ಫೈಂಡ್ ಮಾಡ್ತೀವಿ. ಈ ಸ್ಲೋಪ್ ಏನಾದರೂ ಪಾಸಿಟಿವ್ ಇದ್ರೆ ಅದು ಇನ್ಕ್ರೀಸಿಂಗ್, ಅದೇ ಸ್ಲೋಪ್ ನೆಗೆಟಿವ್ ಇದ್ರೆ ಡಿಕ್ರೀಸಿಂಗ್. ಬೈಕ್ ಓಡಿಸ್ತಾ ಇದ್ದೀರಾ ನೀವು, ಬೈಕ್ ಓಡಿಸ್ಬೇಕಾದ್ರೆ ಮೇಲೆ ಹೋಗ್ಬೇಕು, ಟು ಗಿವ್ ಆಕ್ಸಿಲರೇಷನ್ ಫಾರ್ ಪಾಸಿಟಿವ್ಸ್. ಮೇಲೆ ಹೋಗ್ತಾ ಇದೆ ಅಂದ್ರೆ ಪಾಸಿಟಿವ್, ಕೆಳಗಡೆ ಬರ್ತಾ ಇದ್ರೆ ನೆಗೆಟಿವ್ ಅಲ್ವಾ ಸ್ಲೋಪ್, ಆಬ್ವಿಯಸ್ಲಿ ಅಲ್ವಾ. ನೆಗೆಟಿವ್ ಅಂದ್ರೆ ಡಿಕ್ರೀಸಿಂಗ್ ಬೇಸಿಕಲಿ, ಅರ್ಥ ಆಯ್ತಾ. ಸೊ ಸ್ಲೋಪ್ ಇಸ್ ಪಾಸಿಟಿವ್, ಇಟ್ ಇಸ್ ಇನ್ಕ್ರೀಸಿಂಗ್. ಬೈಕ್ ಮೇಲೆ ಹತ್ಸ್ತಾ ಇದ್ದೀರಾ ಬೆಟ್ಟದ ಮೇಲೆ, ಸೊ ಪಾಸಿಟಿವ್. ಮತ್ತೆ ಇಳಿಸ್ತಾ ಇದ್ದೀರಾ, ಸೊ ಇಟ್ಸ್ ನೆಗೆಟಿವ್. ಇಳಿಸ್ಬೇಕಾದ್ರೆ ನೀವು ಗೇರ್ ಹಾಕಿ, ಯು ಡೋಂಟ್ ಹ್ಯಾವ್ ಟು ಪುಟ್ ಇನ್ ಎಫರ್ಟ್ ಓನ್ಲಿ. ಸೊ ಯು ಕ್ಯಾನ್ ಜಸ್ಟ್ ಲೀವ್ ದ ವೆಹಿಕಲ್, ಸೊ ವೆಹಿಕಲ್ ಕಮ್ ಬೈ ಇಟ್ ಸೆಲ್ಫ್ ಎನಿವೇರ್. ಸ್ಲೋಪ್ ಇಸ್ ಡಿಕ್ರೀಸಿಂಗ್. ಸೊ ನಾವು ಯೂಸಿಂಗ್ ಡಿಫ್ರೆನ್ಸಿಯೇಷನ್, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಹೇಳ್ತೀವಿ. ಸೊ ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ is more than 0, it is called as increasing. If f dash of x is less than 0, it is called as decreasing. Equal to 0 ಇದ್ರೆ ಏನಾಗುತ್ತೆ, ಅದು ನಾವು ಕರಿತೀವಿ ಕ್ರಿಟಿಕಲ್ ಪಾಯಿಂಟ್ ಅಂತ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ರಿಟಿಕಲ್ ಪಾಯಿಂಟ್ ಅನ್ನೋ ವರ್ಡ್ ತುಂಬಾ ಇಂಪಾರ್ಟೆಂಟ್. ಒಂದ್ ವೇಳೆ ಸರ್ ಎಫ್ ಡ್ಯಾಶ್ ಆಫ್ ಎಕ್ಸ್ 0 ಆಗ್ಬಿಡುತ್ತೆ ಸರ್ ಇಲ್ಲಿ ಈ ಪಾಯಿಂಟ್ ಅಲ್ಲಿ. ಸೊ ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಈಗ ಏನಾಯ್ತು, ಓಕೆ. ಸೊ ಇಲ್ಲಿ 0, ಇದು ಸ್ಲೋಪ್ ಬಂದು ಈ ತರ ಯಾವುದೇ ಒಂದು ಪೀಕಲ್ಲಿ ಹೋದಾಗ ಈ ಪೀಕಲ್ಲಿ ಏನಾಗುತ್ತೆ, ಸ್ಲೋಪ್ ಬಂದು 0 ಆಗುತ್ತೆ. ಇದನ್ನ ನಾವು ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇದು ಸ್ಲೋಪ್ ಇಸ್ 0, ದಟ್ ಪಾಯಿಂಟ್, ಆ ಪಾಯಿಂಟ್ ಅಲ್ಲಿ ಸ್ಲೋಪ್ ಬಂದು 0 ಇರುತ್ತೆ. ನಾವು ಕ್ರಿಟಿಕಲ್ ಪಾಯಿಂಟ್ C1 ನೋಡಿ, ಅಲ್ಲೇ ಅಂತಲ್ಲ, ಇಲ್ಲೂ 0 ಇದೆ, ಇಲ್ಲೂ ಸ್ಲೋಪ್ 0, ಇಲ್ಲೂ ಕೂಡ ಸ್ಲೋಪ್ 0 ಇರುತ್ತೆ. ಅದು ಕೂಡ ಕ್ರಿಟಿಕಲ್ ಪಾಯಿಂಟ್ಸ್. ಕ್ರಿಟಿಕಲ್ ಪಾಯಿಂಟ್ಸ್ ಅಂದ್ರೆ ಏನು, ಕ್ರಿಟಿಕಲ್ ಅಂದ್ರೆ ಏನು, ಇದು ಹೈಯೆಸ್ಟ್ ಆಗಿರ್ಬೋದು, ಇಲ್ಲ ಲೋಯೆಸ್ಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಕ್ರಿಟಿಕಲ್ ಜಾಸ್ತಿ ಮಳೆ ಬಂದ್ರೆ ಕ್ರಿಟಿಕಲ್ಲೇ. ಇಲ್ಲ ಮಳೆ, ವೆನ್ ಐ ಟಾಕ್ ಅಬೌಟ್ ರೈನ್, ನಿಮ್ಗೆಲ್ಲ ಗೊತ್ತಿದೆ ಆಲ್ಮೋಸ್ಟ್. ಈಗ ದೇರ್ ಇಸ್ ಅ ವಿವಾದ ಇಸ್ ಗೋಯಿಂಗ್ ಆನ್. ಕಾವೇರಿ ನಮ್ಮದು, ಅಫ್ಕೋರ್ಸ್ ಕಾವೇರಿ ನಮ್ಮದೇ ಆಕ್ಚುಲಿ. ಏನಕ್ಕೆ ಅಂದ್ರೆ ನಿಮ್ಗೆ, ಸೊ ಮಳೆನೇ ಈ ಸತಿ ಕರ್ನಾಟಕದಲ್ಲಿ ಮಳೆ ಇಲ್ಲ. ಬಟ್ ಸ್ಟಿಲ್ ನಮ್ಮ ಪಕ್ಕದ ಸ್ಟೇಟ್ ಅವ್ರಿಗೆ ನೀರು ಬೇಕಂತೆ. ಸೊ ಆಕ್ಚುಲಿ ಏನು ಗೊತ್ತಾ ಮಕ್ಕಳ, ಐ ಥಿಂಕ್ ಐ ಡೋಂಟ್ ಟೇಕ್ ಮಚ್ ಟೈಮ್, ಬಟ್ ಸಿನ್ಸ್ ಇದು ನಡೀತಾ ಇರೋದನ್ನ ಐ ಟೆಲ್ ಯು ದಿಸ್ ಥಿಂಗ್. ನೀವು ಅರ್ಥ ಮಾಡ್ಕೊಬೇಕು, ನೀವೆಲ್ಲ ನಮ್ಮ ಕನ್ನಡದವರು, ನಮ್ಮ ರಾಜ್ಯ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ಕ್ವಿಕ್ ಆಗಿ ನಿಮ್ಗೆ ಬೇಡ ಸ್ಕಿಪ್ ಮಾಡಿ. ಸೊ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯೂಶಲಿ ಸೊ ದೇರ್ ಸಮ್ 2 different ಟೈಪ್ಸ್ ಆಫ್ ಮಾನ್ಸೂನ್ಸ್. ಸೊ ಏನು ಮಾನ್ಸೂನ್ ಅಂತ ಹೇಳಿ ಬೇಸಿಕಲಿ ಮುಂಗಾರು ಮತ್ತು ಹಿಂಗಾರು ಅಂತ. ಮುಂಗಾರು ಅಂದರೆ ನಾರ್ತ್ ಈಸ್ಟರ್ನ್ ಮಾನ್ಸೂನ್, ಅದರಲ್ಲೇ ಜಾಸ್ತಿ ಮಳೆ ಬರೋದು. ಸೊ ನಮ್ಮ ಕರ್ನಾಟಕಕ್ಕೆ ಯೂಶಲಿ ಜೂನ್ ಜುಲೈ ಆಗಸ್ಟಲ್ಲಿ ಮಳೆ ಚೆನ್ನಾಗಿ ಬರುತ್ತೆ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್. ಬಟ್ ಈ ಸತಿ ಮಾತ್ರ ಬಂದೇ ಇಲ್ಲ ಮಳೆ, ಬಿಕಾಸ್ ನನಗೆ ಮಾನ್ಸೂನ್ ತುಂಬ ಇಷ್ಟ ಆ್ಯಂಡ್ ತುಂಬ ಐ ಲವ್ ಮಾನ್ಸೂನ್ಸ್. ಸೊ ಬಟ್ ಏನಾಯ್ತು ಅಂದರೆ ಈ ಸತಿ ಮಳೆ ಜಾಸ್ತಿ ಇಲ್ಲ. ಸೊ ನಮ್ಮ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಎಲ್ಲರಿಗೂ ಗೊತ್ತಿದೆ ಆ್ಯಕ್ಚುಲಿ. ಸೊ ಜೂನ್ ಜುಲೈ ಆಗಸ್ಟ್ ನಮ್ಮ ಮಳೆ ಇಲ್ಲ. ಬಟ್ ಮುಂಗಾರು ಹೋಗ್ಬೇಕಂದ್ರೆ ನಮ್ಮ ಮಳೆ ಆಗಬೇಕು, ನಮಗೆ ಅಷ್ಟೊಂದು ಆಗಿಲ್ಲ. ಸೊ ದಟ್ಸ್ ವೈ ನಮ್ಮ ಡ್ಯಾಮ್ಸಲ್ಲೆಲ್ಲ ನಮ್ಮ KRS ಡ್ಯಾಮ್ಸ್ ಎಲ್ಲ ತುಂಬ ಕಡಿಮೆ ನೀರಿದೆ, ಆಯ್ತಾ. ನೆಕ್ಸ್ಟ್ ಅದಾದ್ಮೇಲೆ ಬರ್ಬೇಕಂತ ಹೇಳಿದ್ರೆ, ಸೊ ಮುಂಗಾರು ಮತ್ತೆ ಹಿಂಗಾರು. ಸೊ ಮತ್ತೆ ವಾಪಸ್ ಬರ್ಬೇಕಂತ ಹೇಳಿದ್ರೆ, ಐ ಥಿಂಕ್ ಹೋಗೋದು ಸೌತ್ ವೆಸ್ಟು, ಬರೋದು ನಾರ್ತ್ ಈಸ್ಟ್ ಬರುತ್ತಲ್ವಾ. ಸೊ ಬರಬೇಕಾದ್ರೆ ಮಳೆ ಏನು ಮಾಡುತ್ತೆ ಅಂತ ಹೇಳಿ, ಇಟ್ಲಿ ಪುಟ್ ದ ರೈನ್. ಬರಬೇಕಾದ್ರೆ ಮಳೆ ಬಂದ್ಬಿಟ್ಟು ಜಾಸ್ತಿ ಬಂದು ತಮಿಳ್ನಾಡಿಗೆ ಮಳೆ ಹೊಡೆಯುತ್ತೆ. ನವೆಂಬರ್ ಡಿಸೆಂಬರಲ್ಲಿ ಜಾಸ್ತಿ ಮಳೆ ಬರೋದು ಅವ್ರಿಗೆ. ಈಗ ನಮಗೆ ಮಳೆ ಬಂದಾಗ ನಮ್ಮ ಹತ್ರ ಎಕ್ಸಸ್ ಇದ್ರೆ ಕೊಡ್ಬೋದು ಅವ್ರಿಗೆ ಆ್ಯಕ್ಚುಲಿ. ಸೊ ಆಯ್ತು ಜಾಸ್ತಿ ತಗೊಳ್ಳಿ ಅಂತ ಕೊಡ್ಬೋದು. ಇದು ನಮಗೆ ಮಳೆ ಇಲ್ಲ, ಬಟ್ ಎನಿವೇರ್ಗೆ ನವೆಂಬರ್ ಡಿಸೆಂಬರ್ ಮಳೆ ಬರುತ್ತೆ ಅವ್ರಿಗೆ ಮತ್ತೆ. ಸೊ ನಮ್ಗೆ ಈಗ ಬಂದಿದೆ ಆಲ್ರೆಡಿ, ಈಗ ನಮ್ಗೆ ಫಸ್ಟ್ ಆಫ್ ಆಲ್ ಬಂದಿಲ್ಲ, ಆಯ್ತಾ. ಸೊ ಅವ್ರಿಗೆ ಲೇಟರ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಮಳೆ, ದಿಸ್ ಅ ಕಾಮನ್ ಸೆನ್ಸ್. ಅಂದರೆ ಬೇಸಿಕಲಿ ಅವ್ರಿಗೆ ಮಳೆ ಬೇರೆ ಟೈಮಲ್ಲಿ ಬರುತ್ತೆ, ನಮಗೆ ಮಳೆ ಬೇರೆ ಟೈಮಲ್ಲಿ ಬರುತ್ತೆ. ಅವ್ರು ಹೆಂಗೆ ಅಂದರೆ ನಮ್ಗೆ ಮಳೆ ಬಂದಾಗ ನಿಮ್ಗೆ ಕೊಟ್ಬಿಡಿ ನೀರು ಚೆನ್ನಾಗಿ ಅಂತ ನೀರು ತೊಗೊಳೋದು. ಮತ್ತೆ ನವೆಂಬರ್ ಡಿಸೆಂಬರ್ ಅವ್ರಿಗೆ ಮಳೆ ಬಂದಾಗ ಮತ್ತೆ ಅವ್ರ ಪ್ರಾಫಿಟ್ ಅಲ್ವಾ, ಅವ್ರು 3-4 ಕ್ರಾಪ್ಸ್ ತೆಗಿತಾರೆ. ನಮ್ಮ ಕರ್ನಾಟಕದಲ್ಲಿ ರೈತರೇ ಬರೀ 2 ಕ್ರಾಪ್ ತೆಗೆಯೋದೇ ಕಷ್ಟ ಆಗುತ್ತೆ. ಟೇಕಿಂಗ್ 2 ಕ್ರಾಪ್ಸ್ ಇಸ್ ಡಿಫಿಕಲ್ಟ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಒಂದ್ಸತಿ ಈಗ ನಂಗೆ ಮಳೆ ಬಂದಿದೆ, ಈಗ ನೀರು ಕೊಟ್ಬಿಡ್ತಾ ಇದ್ದೀನಿ ಅಂತ ಮಳೆ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಮಳೆ ಬಂದಾಗ ಮತ್ತೆ ವಾಪಸ್ ನೀರು ನಮ್ಗೆ ವಾಪಸ್ ಕಳ್ಸಕ್ಕೆ ಆಗೋದಿಲ್ಲ. ದೇ ಕಾಂಟ್ ಸೆಂಡ್ ದ ವಾಟರ್ ಬ್ಯಾಕ್ ಟು ದ ಡ್ಯಾಮ್ ಫ್ರಮ್ ದ ಅವ್ರ ರೀಜನಿಂದ. ಇದು ನಿಮಗೆ ಸ್ಟೂಡೆಂಟ್, ಸೈನ್ಸ್ ಸ್ಟೂಡೆಂಟ್ಗೆ ಅರ್ಥ ಆಗ್ಬೇಕು. ನಿಮಗೆ ಏನಕ್ಕೆ ಇಶ್ಯೂ ಅಂತ ಹೇಳಿದ್ರೆ, ಅತಿ ಆಸೆ ಆ್ಯಕ್ಚುಲಿ, ವೆರಿ ಸಿಂಪಲ್. ಈಗ ಜೂನ್ ಜುಲೈ ಆಗಸ್ಟ್ ನಮ್ಗೆ ಮಳೆ ಬರುತ್ತೆ, ನಮ್ಮ ಡ್ಯಾಮ್ಸ್ ತುಂಬುತ್ತೆ. ಅಂದರೆ ಜಾಸ್ತಿ ಇದೆ. ನಾನು ಐ ಆಮ್ ಹೈಡ್ರಾಲಿಕ್ ಇಂಜಿನಿಯರ್, ನಿಮ್ಗೆ ಗೊತ್ತಿದೆಯಲ್ಲ.
ನಾನೊಬ್ಬ ಹೈಡ್ರಾಲಿಕ್ಸ್ ಇಂಜಿನಿಯರ್, ತುಂಬ ರಿಸರ್ಚ್ ಮಾಡಿದ್ದೀನಿ. ನಾನು ಐ ಟಿಲಿ ಓದಿರೋದು, ತುಂಬ ಈ ಡ್ಯಾಮ್ಸ್ ಬಗ್ಗೆ, ನಮ್ದು ಭದ್ರಾ ಡ್ಯಾಮ್ ಬಗ್ಗೆ ಪ್ರಾಜೆಕ್ಟ್ಸ್ ತುಂಬ ಮಾಡಿದ್ದೀನಿ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಾನು ಒಬ್ಬ ಡ್ಯಾಮ್ ಇಂಜಿನಿಯರ್ ಆಗಿ ಕೆಲಸ ಮಾಡೋಕ್ಕಾಗಿತ್ತು. ಐ ಸಪೋಸ್ ಟು ಬಿ ನಾನು ಯಾವುದಾದ್ರು ಡ್ಯಾಮ್ಸ್ ವರ್ಕ್ ಮಾಡೋಕ್ಕಾಗಿತ್ತು. ಈಗ ನಂಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಾಬ್ ಕೂಡ ಬಂದಿತ್ತು, ನಾನೇ ಬಿಟ್ಬಿಟ್ಟಿದ್ದೀನಿ. ಸ್ಟೇಟ್ ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟಲ್ಲಿ CWC, ಸೆಂಟ್ರಲ್ ವಾಟರ್ ಕಮಿಷನ್, CWC ಇರುತ್ತೆ, ಅಲ್ಲಿ ಜಾಬ್ ಸಿಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಮಳೆ ಬಂದಾಗ, ಜಾಸ್ತಿ ಮಳೆ ಬಂದರೆ ಅವ್ರು ಕೊಡ್ತೀವಿ ಹೋಗ್ಲಿ ಪರವಾಗಿಲ್ಲ, ನಮ್ಮ ಹತ್ರ ಎಕ್ಸಸ್ ಇದೆ ಅಂದ್ಬಿಟ್ಟು. ನಮಗೆ ಮಳೆ ಬಂದ್ರೆ ಕೊಡಿ ಅಂತೇಳಿ ಎಲ್ಲಿಂದ ಕೊಡೋದು? ಒಂದು ಅಂಬರೀಷ್ ಫೇಮಸ್ ಡೈಲಾಗ್ ನಾನು ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ, ಒಂದು ಫೇಮಸ್ ಡೈಲಾಗ್ ಇತ್ತು. ಅಲ್ಲ, ನಮ್ಮ ಹತ್ರ 100 ರೂಪಾಯಿ ಇದ್ರೆ ನೀವು 50 ರೂಪಾಯಿ ಕೇಳಿದ್ರೆ ಕೊಡ್ತೀವಿ 50 ರೂಪಾಯಿ, ನಮ್ಗೆ 50 ರೂಪಾಯಿ ಸಾಕನ್ಬಿಟ್ಟು. ನಮ್ಮ ಹತ್ರನೇ 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ಇದ್ರೆ ನಂಗೆ 50 ರೂಪಾಯಿ ಕೊಡಿ ಎಲ್ಲಿಂದ ತಂದು ಕೊಡೋದು ಆ್ಯಕ್ಚುಲಿ. ಆ್ಯಂಡ್ ಮೋರ್ ಎವರ್ ನವೆಂಬರ್ ಡಿಸೆಂಬರ್ ಮತ್ತೆ ನಿಮ್ಗೆ ಮಳೆ ಬರುತ್ತೆ, ನಿಮಗೆ ಆಗ ಬಂದಾಗ ನೀವೇ ತಂದು ಕೊಡ್ತೇವೆ ನಾವು. ಎನಿವೆ, ಇಟ್ಸ್ ವೆರಿ ಇಂಪಾರ್ಟೆಂಟ್, ತುಂಬ ಜಾಸ್ತಿ ಆಗ್ತದೆ ನಡುವೆ ಆ್ಯಕ್ಚುಲಿ. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕು, ಆಸ್ ಎ ಬೀಯಿಂಗ್ ಕರ್ನಾಟಕ, ನೀವು ಕರ್ನಾಟಕದವರಾಗಿ ನಿಮ್ಗೆ ಗೊತ್ತಿರಬೇಕು ಇಶ್ಯೂಸ್ ಏನಾಗುತ್ತೆ, ಎಲ್ಲ ಅಫೆಕ್ಟ್ ಆಗುತ್ತೆ, ಇದು ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ. ಅಲ್ಲಿ ರೈತರಿಗೆ, ಈ ಮಂಡ್ಯ ಎಲ್ಲ ಆಲ್ಮೋಸ್ಟ್ ಸೌತ್ ಕರ್ನಾಟಕ ಆಲ್ಮೋಸ್ಟ್ ಡಿಪೆಂಡ್ ಆಗೋದಿಲ್ಲ ಕಾವೇರಿ ಮೇಲೆ. ಈವನ್ ಬೆಂಗಳೂರು, ನೀವು ಹೇಳ್ಬೋದಾ ಬೆಂಗಳೂರು ನನಗೇನಾಗುತ್ತೆ ಅಂದ್ಬಿಟ್ಟು. ಬೆಂಗಳೂರು ಒಂದು ದಿವಸ KRS ಡ್ಯಾಮ್ ಏನೋ ಬತ್ತೋಯ್ತು ಅಂತ ಹೇಳಿದ್ರೆ, ಯು ವಿಲ್ ನಾಟ್ ಗೆಟ್ ವಾಟರ್ ಓನ್ಲಿ ಫಾರ್ ಬ್ಯಾಂಗ್ಳೂರ್, ಬಿಕಾಸ್ ದೇರ್ ಇಸ್ ನೋ ರಿವರ್ ಇನ್ ದ ಬ್ಯಾಂಗ್ಳೂರ್, ದೇರ್ ಇಸ್ ನೋ ಓಷನ್ ಇನ್ ದ ಬ್ಯಾಂಗ್ಳೂರ್, ಏನೂ ಇಲ್ಲ, ಒಂದೇ ಒಂದು ರಿವರ್ ಇದೆ ಬೆಂಗಳೂರು. ಐ ಥಿಂಕ್ ನಿಮ್ಗೆ ಗೊತ್ತಿದೆ ಬೆಂಗಳೂರು ರಿವರ್ ಇದೆ. ಯಾವ ಗೊತ್ತಾ ಬೆಂಗಳೂರು ರಿವರ್ ಹೆಸರು ಬಂದು ವೃಷಭಾವತಿ ಅಂತ. ಬೆಂಗಳೂರು ರಿವರ್ ಇದೆ, ನಮ್ಗೆ ಸ್ಟೂಡೆಂಟ್ ಶುಡ್ ನೋ, ಬ್ಯಾಂಗ್ಳೂರಿಯನ್ ಶುಡ್ ನೋ. ಅದು ಬೆಂಗಳೂರು ರಿವರ್ ಇದೆ, ಅದ್ರ ಹೆಸರು ವೃಷಭಾವತಿ ರಿವರ್ ಅಂತ. ಬಟ್ ದಟ್ ಇಸ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಡ್ರೈನೇಜ್. ನಾವು ಬಸವನಗುಡಿಯಲ್ಲಿ ಹುಟ್ಟಿ ಅದು ಹಂಗೆ ಹರ್ಕೊಂಡು ಹೋಗುತ್ತೆ, ಕೆಂಗೇರಿಯಲ್ಲೆಲ್ಲ ಹರ್ಕೊಂಡು ಹೋಗುತ್ತೆ. ನೀವು ಕೆಂಗೇರಿಯಲ್ಲಿ ಮೈಸೂರು ರೋಡ್ಗೆ ಹೋಗ್ಬೇಕಾದ್ರೆ ಕೆಂಗೇರಿಯಲ್ಲಿ ಹೋದರೆ ಯು ವಿಲ್ ಗೆಟ್ ಹ್ಯೂಜ್ ಬ್ಯಾಟ್ಸ್ಮನ್. ಬೇಸಿಕಲಿ ಇಟ್ಸ್ ಎ ರಿವರ್ ವಿಚ್ ಗಾಟ್ ಕನ್ವರ್ಟೆಡ್ ಇಂಟು ಡ್ರೈನೇಜ್ ಸಿಸ್ಟಮ್. ಸೊ ಐ ಥಿಂಕ್ ಎವ್ರಿ ಒನ್ ನೋಸ್ ಕೆಂಗೇರಿ ಆಯಿತು, ನಿಮ್ಗೆ ಗೊತ್ತಿರುತ್ತೆ ಕೆಂಗೇರಿ ಅವ್ರಿಗೆ. ಎನಿವೆ, ಸೊ ವಾಟ್ ನಾನು ಏನು ಹೇಳ್ತಾ ಇದ್ದೆ, ಸೊ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಫಂಕ್ಷನ್ ಆ್ಯಕ್ಚುಲಿ. ಸೊ ಸಿನ್ಸ್ ತಲೆಯಲ್ಲಿತ್ತು ಅದು ಸಡನ್ನಾಗಿ ಬಂದ್ಬಿಡ್ತು ಆ್ಯಕ್ಚುಲಿ. ಓಕೆ, ಸೊ F' X ಮ್ಯಾಕ್ಸಿಮಾ, ಐ ವಾಸ್ ಟೆಲಿಂಗ್ ಮ್ಯಾಕ್ಸಿಮಾ ಮಿನಿಮಾ ಅಂದರೆ ಕ್ರಿಟಿಕಲ್ ಪಾಯಿಂಟ್ಸ್ ಅಂದರೆ ಏನು? ಫುಲ್ಲು ಜಾಸ್ತಿ ಮಳೆ ಹೊಡೆದು ಕ್ರಿಟಿಕಲ್ ಪಾಯಿಂಟ್, ಮಳೆ ಬಂದೇ ಇಲ್ಲ ಅಂತ ಹೇಳಿದ್ರು ಕ್ರಿಟಿಕಲ್ ಪಾಯಿಂಟ್ಸ್. ಸೊ ಮ್ಯಾಕ್ಸಿಮಾ ಮಿನಿಮಾ ಬೋತ್ ವಿ ಕಾಲ್ ಇಸ್ ಕ್ರಿಟಿಕಲ್ ಪಾಯಿಂಟ್ಸ್. ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಏನು? ಆ ಪಾಯಿಂಟ್ ಮ್ಯಾಕ್ಸಿಮಮ್ ಆಗಿರ್ಬೋದು, ಮಿನಿಮಮ್ ಆಗಿರ್ಬೋದು, ಬಟ್ ಅಲ್ಲಿ ಸ್ಲೋಪ್ ಬಂದು 0 ಇರುತ್ತೆ. ಕ್ರಿಟಿಕಲ್ ಪಾಯಿಂಟ್ಸ್ ಅಲ್ಲಿ ಸ್ಲೋಪ್ ಬಂದು 0 ಇರುತ್ತೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ಓಕೆ, ಕ್ವಶನ್ ಈಗ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಹೇಗೆ ಫೈಂಡ್ ಮಾಡಕ್ಕೆ ನೀವು ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ಅಗೇನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮ್ಯಾಕ್ಸಿಮಮ್ ಮಿನಿಮಾದಲ್ಲಿ. ಇದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಲ್ವಾ? ಅಗೇನ್ ವಿಲ್ ಎಕ್ಸ್ಪ್ಲೇನ್ ಮ್ಯಾಕ್ಸಿಮಮ್ ಮಿನಿಮಾ, ಐ ಟೀಚ್ ಅಬೌಟ್ ಕ್ರಿಟಿಕಲ್ ಪಾಯಿಂಟ್ಸ್. ಸೊ ವಾಟ್ ಈಸ್ ಹೌ ಡು ಯು ಫೈಂಡ್ ನನ್ನ ತಲೆ ಕೆಟ್ಟೋದು ಆ್ಯಕ್ಚುಲಿ ಆಫ್ಟರ್ ಹಿಯರಿಂಗ್ ಅಬೌಟ್ ದಿಸ್ ಕಾವೇರಿ ಇಶ್ಯೂ. ಓಕೆ ಆಯ್ತಾ? ನೆಕ್ಸ್ಟ್ ಈಗ ಓಕೆ, ಎನಿವೆ, ಸೊ ಇನ್ಕ್ರೀಸಿಂಗ್ ವಾಟ್ ಈಸ್ ಬೇಸಿಕಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನೀವು. ಡಿಫ್ರೆನ್ಶಿಯೇಟ್ ಮಾಡಿದಾಗ ಅದ್ರ ವ್ಯಾಲ್ಯೂ ಬಂದು ಪಾಸಿಟಿವ್ ಇದ್ರೆ, ಮೋರ್ ದೆನ್ 0 ಇದ್ರೆ ಅದು ಬಂದು ಇನ್ಕ್ರೀಸಿಂಗ್ ಫಂಕ್ಷನು, ಲೆಸ್ ದೆನ್ 0 ಇದ್ರೆ ಅದು ಬಂದು ಡಿಕ್ರೀಸಿಂಗ್ ಫಂಕ್ಷನ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ನಾವೇನು ಮಾಡೋಕ್ಕೆ ಬೇಸಿಕಲಿ, ಸೊ dy ಬೈ, ಸೊ ವಿ ಹ್ಯಾವ್ ಟು ಡೂ ನಾವು ಕ್ವಶನ್ ಏನು ಕ್ವಶನ್ ಇದು? ಸೊ ಐ ಹ್ಯಾವ್ ಟು ಡೂ ನಾವು, ಸೊ 3x plus 3 ಅಲ್ವಾ? ಸೊ ಚೆಕ್ ಶೋ ದಟ್ ಅ ಫಂಕ್ಷನ್ ಇಸ್ ಗಿವನ್ f of x is increasing on real numbers. ವೆರಿ ಸಿಂಪಲ್ ಮಕ್ಕಳೇ. ಸೊ ವಾಟ್ ಈಸ್ y is given as 3x plus 17. ಸೊ ನಾನು ಡಿಫ್ರೆನ್ಶಿಯೇಟ್ ಮಾಡಿದಾಗ 3x plus 17. ಸೊ dy by dx ಫೈಂಡ್ ಮಾಡಿ. ಸೊ dy by dx ವ್ಯಾಲ್ಯೂ ಏನು ಬರುತ್ತೆ? 3 ಅಂತ ಬರುತ್ತೆ. ಸಿನ್ಸ್ dy by dx is 3, that means it is positive. So dy by dx is basically more than 0, that is basically positive. Therefore it is increasing function. ಇದು ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೀವು ಇಷ್ಟು, ಐ ಥಿಂಕ್ ಇಟ್ಸ್ ಜಸ್ಟ್ 1 ಮಾರ್ಕ್ ಕ್ವಶನ್ ಕೇಳ್ಬೋದು, 1 ಮಾರ್ಕ್ 2 ಮಾರ್ಕ್ಸ್. ಸೊ ಕೇಳಿದ್ರೆ ಜಸ್ಟ್ dy by dx ಫೈಂಡ್ ಮಾಡಿ, ಸ್ಲೋಪ್ ಬಂದು ಪಾಸಿಟಿವ್ ಬಂದರೆ ಇಟ್ಸ್ ಇನ್ಕ್ರೀಸಿಂಗ್ ಫಂಕ್ಷನ್, ಸ್ಲೋಪ್ ಬಂದು ನೆಗೆಟಿವ್ ಬಂದರೆ ಡಿಕ್ರೀಸಿಂಗ್ ಫಂಕ್ಷನ್. ಅಷ್ಟೇ, ಇಟ್ಸ್ ವೆರಿ ಸಿಂಪಲ್ ಇಟ್ ಇಸ್. ಅರ್ಥ ಆಯ್ತಾ? ಸಮ್ಟೈಮ್ ವಿಲ್ ಗಿವ್ ಯು ಪರ್ಟಿಕ್ಯುಲರ್ ಇಂಟರ್ವಲ್, ಈ ಇಂಟರ್ವಲ್ ಅಲ್ಲಿ ಚೆಕ್ ಮಾಡಿ ಅಂದ್ಬಿಟ್ಟು. ಐ ಥಿಂಕ್ ವಿ ಹ್ಯಾವ್ ಟೇಕನ್ ಸಮ್ ಕ್ವಶನ್ ಲೈಕ್ ದ್ಯಾಟ್. ಸೊ ಆ ಇಂಟರ್ವಲ್ ಯಾವುದೋ ನಂಬರ್ ಅಲ್ಲಿ ಹಾಕಿ, ಅದು ಪಾಸಿಟಿವ್ ಆದರೆ ಡಿಕ್ರೀಸಿಂಗ್, ನೆಗೆಟಿವ್ ಆದರೆ ಪಾಸಿಟಿವ್ ಆದರೆ ಇನ್ಕ್ರೀಸಿಂಗ್, ನೆಗೆಟಿವ್ ಆದರೆ ಡಿಕ್ರೀಸಿಂಗ್. ಸೊ ಏನು ಮಾಡೋಕೆ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಸ್ಲೋಪ್ ಬಂದು ಪಾಸಿಟಿವ್ ಇದ್ರೆ ಅದು ಇನ್ಕ್ರೀಸಿಂಗು, ಸ್ಲೋಪ್ ಬಂದು ನೆಗೆಟಿವ್ ಇದ್ರೆ ಅದು ಡಿಕ್ರೀಸಿಂಗ್. ಅಷ್ಟೇ ಸಿಂಪಲ್ ಇಟ್ ಇಸ್. ದೇರ್ ಇಸ್ ಸಮ್ ಮೋರ್ ವೇ ಆಲ್ಸೋ. ಸಮ್ ಪೀಪಲ್ ದೇ ಪುಟ್ x1 x2 ಲೈಕ್ 3x1. ಸೊ x1 ಇಸ್ ಮೋರ್ ದ್ಯಾನ್ x2. ನಾನು x1 ಹಾಕಿದಾಗ ಇದು 3x1 ಆಗುತ್ತೆ ಪ್ಲಸ್ 17 ಆ್ಯಂಡ್ 3x2 ಪ್ಲಸ್ 17. ಸೊ ಆಬ್ವಿಯಸ್ಲಿ ನೀವು ಜಾಸ್ತಿ ಹಾಕಿದ್ರೆ ಜಾಸ್ತಿ ಬರುತ್ತೆ ಇಲ್ಲಿ. ಸೊ ಐ ಥಿಂಕ್ ದಿಸ್ ನಾಟ್ ರಿಕ್ವೈರ್ಡ್. ದಿಸ್ ವೇ ಆಲ್ಸೋ ಕ್ಯಾನ್ ಇಂಪ್ರೂವ್. ಒಂದು ಕಾಲೇಜಲ್ಲಿ ನಿಮ್ಗೆ ಈ ಥರ ಹೇಳ್ಕೊಟ್ಟಿದ್ರೆ ಆ ಥರನೇ ಬರೀರಿ, ಬಟ್ ದಿಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ವೇ ಆಫ್ ಡೂಯಿಂಗ್ ಇಟ್. ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ಶೋ ದಟ್ ಫಂಕ್ಷನ್ f of x given by cos x. cos x ಕೇಳ್ಬೋದು, sin x ಕೇಳ್ಬೋದು. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಇನ್ನೂ ಕಾಂಪ್ಲಿಕೇಟೆಡ್ ಇದೆ. ಲಾಗ್ ಆಫ್ ಕಾಸ್ ಎಕ್ಸು, ಲಾಗ್ ಆಫ್ ಟ್ಯಾನ್ ಎಕ್ಸು, ಲಾಗ್ ಆಫ್ ಎಷ್ಟೊಂದಿದೆ. ಅದಕ್ಕೆ ಫಂಕ್ಷನ್ ತುಂಬ ಕಾಂಪ್ಲಿಕೇಟ್ ಮಾಡ್ತಾರೆ. ಎಲ್ಲದಕ್ಕೂ ಕಾನ್ಸೆಪ್ಟ್ ಇಷ್ಟೇ,
ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ ಸ್ಲೋಪ್ ಫೈಂಡ್ ಮಾಡಬೇಕು. ಆ ಸ್ಲೋಪ್ ಬಂದು ಪಾಸಿಟಿವ್ ಇದೆ, ಇನ್ಕ್ರೀಸಿಂಗು ಸ್ಲೋಪ್ ಆ ಪರ್ಟಿಕ್ಯುಲರ್ ಪಾಯಿಂಟ್ ಹೇಳ್ತಾರೆ. ಕೆಲವೊಂದ್ಸತಿ ಫಂಕ್ಷನ್ ಕೊಟ್ಟು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಹೇಳ್ತಾರೆ. ಆ ಪಾಯಿಂಟ್ ಹತ್ರ ಸ್ಲೋಪ್ ಪಾಸಿಟಿವ್ ನೆಗೆಟಿವ್ ಅನ್ನು ಫೈಂಡ್ ಮಾಡಬೇಕು. ಪಾಸಿಟಿವ್ ಇದೆ ಇನ್ಕ್ರೀಸಿಂಗ್ ಫಂಕ್ಷನ್, ನೆಗೆಟಿವ್ ಇದೆ ಡಿಕ್ರೀಸಿಂಗ್ ಫಂಕ್ಷನ್, ಈ ಥರ ಮಾಡಬೇಕು. ಅರ್ಥ ಆಯ್ತಾ? ಸೊ ಈಗ ಬಟ್ ಅದೇ ಎಕ್ಸಾಮ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ನಾನು ಇನ್ನೂ ಡೆಪ್ತ್ ಹೇಳ್ತೀನಿ. ತುಂಬ ಕಾಂಪ್ಲಿಕೇಟ್ ಕ್ವಶನ್ಸ್ ಇದೆ, ಅವೆಲ್ಲ ತೊಗೊಂಡು ಹೇಳ್ತೀನಿ. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಈಗ ನೋಡಿ ಕಾಸ್ ಎಕ್ಸಾ, now we have to show that it is decreasing in the function 0 to pi. ಫಸ್ಟ್ ಕಾಸ್ ಎಕ್ಸ್ ಗ್ರಾಫ್ ನೆನಪು ಮಾಡ್ಕೊಳ್ಳಿ. ಹೇಗಿದೆ ಕಾಸ್ ಎಕ್ಸ್ ಗ್ರಾಫು? ಕಾಸ್ ಎಕ್ಸ್ ಬಂದು ಈ ತರ ಗ್ರಾಫ್. ಓಕೆ, ಸೊ ಕಾಸ್ ಎಕ್ಸ್ ಬಂದು ಈ ತರ ಗ್ರಾಫ್ ಬಂದು, ಸೊ ಕಾಸ್ ಎಕ್ಸ್ ಅಲ್ವಾ? ಸೊ ಸಾರಿ, ಸೊ ನನಗೆ ಪೈ 0 ಸಾರಿ pi by 2 pi 3 pi by 2 2 pi. So cos x ಗ್ರಾಫ್ ತಗೊಂಡ್ರೆ ಸೊ ಇಟ್ಸ್ ಡಿಕ್ರೀಸಿಂಗ್. ಸೊ ಈ ಥರ ಬರುತ್ತೆ. ಐ ಥಿಂಕ್ ಎಲ್ಲ ಗೊತ್ತಿರೋದು ಗ್ರಾಫ್ ಮೋಸ್ಟ್ಲಿ ನಿಮಗೆ. ಸೊ ಕಾಸ್ ಪೈ ಬಂದು ಕಾಸ್ 0 ಬಂದು 1, ಕಾಸ್ ಪೈ ಬಂದು -1, ಕಾಸ್ 90 ಬಂದು 0, ಮತ್ತೆ ಈ ಥರ ಇದು ಗ್ರಾಫ್ ಇದು ಬೇಸ್. ಐ ಹೋಪ್ ಇನ್ನು ಗೊತ್ತು ನನ್ okay fine, the sum out like this, it's not required buddy. Okay, so ಈಗ 0 to pi it's always decreasing ಅಲ್ವಾ? ಸೊ cos x ಬಂದು 0 to pi ಬಂದು ಡಿಕ್ರೀಸಿಂಗ್, ಅದಾದ್ಮೇಲೆ ನಂತರ ಪೈ ಟು 2 pi ಬಂದು ಇನ್ಕ್ರೀಸಿಂಗ್. ನಾವು ಇದನ್ನ ಪ್ರೂವ್ ಮಾಡಕ್ಕೆ ಹೇಳ್ತಾ ಇದ್ದಾರೆ, ಬಟ್ ನಾವು ಇದನ್ನ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡಬೇಕು. ಫಸ್ಟ್ ಲೆಟ್ಸ್ ಟೇಕ್ ಅಬೌಟ್ ದ ಫಸ್ಟ್ ಕ್ವಶನ್ ಎ. ಸೊ ನಾವೇನ್ ಮಾಡಕ್ಕೆ, ವಾಟ್ ಐ ಟೋಲ್ಡ್ ಯು ನೌ, ದ ಗಿವನ್ ಫಂಕ್ಷನ್ f of x is cos x, you just find if y is equal to cos x, then what is dy by dx will be, so dy by dx ಬಂದು minus sin x ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ದ dy by dx ಬಂದು minus sin x ಬರುತ್ತೆ, ಸೊ ಈಗ ಡಿಕ್ರೀಸಿಂಗ್ ಅಂದ್ರೆ ಏನು? ಸ್ಲೋಪ್ ಬಂದು ನೆಗೆಟಿವ್ ಇರಬೇಕು. ನೀವು ಯೋಚನೆ ಮಾಡಿ, ಸರ್ ಇಲ್ಲಿ ನೆಗೆಟಿವ್ ಇದೆಯಲ್ಲ ಆಲ್ರೆಡಿ ಅಂತ ನೋಡಿ. y is equal to cos x, dy by dx minus sin x ಅಂತ. ಸೊ ಆಲ್ವೇಸ್ ಯು ಶುಡ್ ಚೆಕ್ ದ ವ್ಯಾಲ್ಯೂ ಆಫ್ ದ sin x, ಅಂದ್ರೆ ಇದ್ರ ವ್ಯಾಲ್ಯೂ ಮತ್ತೆ ಚೆಕ್ ಮಾಡಕ್ಕಾಗುತ್ತೆ ನೀವೀಗ. So y is equal to cos x, dy by dx I got minus sin x ಬರ್ತಾ ಇದೆ. So let's substitute now. ಈಗ sin x ಏನಾಗುತ್ತೆ? 0 to pi sin ಗ್ರಾಫ್ ತಗೊಂಡಾಗ ನಾವು sin ಗ್ರಾಫ್ ನೋಡಿ, ಸೈನ್ ಇಲ್ಲೇ sin ಗ್ರಾಫ್ ಬರುತ್ತೆ ನೋಡಿ. ಸೊ sin ಏನಾಗುತ್ತೆ ಅಂದ್ರೆ 0 to pi ಇನ್ಕ್ರೀಸ್ ಆಗುತ್ತೆ, ಈ ತರ 0 to pi ಇನ್ಕ್ರೀಸ್ ಆಗುತ್ತೆ, 0 to pi ಅಲ್ವಾ, pi by 2 and 0 to pi by 2 again pi, what is this, 3 pi by 2 2 pi. ನೀವು sin x ಗ್ರಾಫ್ ತಗೊಂಡು ಹೇಗಿದೆ sin x ಗ್ರಾಫ್? sin 90 ಬಂದು ಮ್ಯಾಕ್ಸಿಮಮ್, ಈ ತರ ಗ್ರಾಫ್ ಈ ತರ ಬರುತ್ತೆ. ಸೊ 0 to pi sin x ವ್ಯಾಲ್ಯೂ ಬಂದು ಪಾಸಿಟಿವ್, ಅರ್ಥ ಮಾಡ್ಕೊಳ್ಳಿ. ಸೊ 0 to pi ಇಂದ ದ sin x is ಪಾಸಿಟಿವ್. ಸೊ ಈಗ ನೀವು ಈ ಪಾಸಿಟಿವ್ ಮತ್ತು ನೆಗೆಟಿವ್ ಕಂಬೈನ್ ಮಾಡಿದ್ರೆ, ಈಗ ಆಲ್ರೆಡಿ ನೆಗೆಟಿವ್ ಆಚೆ ಇದೆ, ಬಟ್ 0 to pi sin x ಬಂದು ಪಾಸಿಟಿವ್, ಅಲ್ಲಿ ಪಾಸಿಟಿವ್ ಮತ್ತೆ ಹಾಕಿದ್ರೆ ಸೊ ಪಾಸಿಟಿವ್ ಇಂಟು ನೆಗೆಟಿವ್ ಬಿಕಮ್ಸ್ ನೆಗೆಟಿವ್. ದಟ್ ಮೀನ್ಸ್ ಇನ್ ದ 0 to pi region ದಿಸ್ dy by dx is ನೆಗೆಟಿವ್. ನೀವು ಹೇಳ್ಬೋದು, ಸರ್ ಇಲ್ಲಿ ಆಲ್ರೆಡಿ ನೆಗೆಟಿವ್ ಬಂದಿದೆಯಲ್ವ ಸರ್, ನೀವು ಏನು ಸರ್ ಮತ್ತೆ ನೆಗೆಟಿವ್ ಮಾಡಿ ಏನೋ ಪಾಸಿಟಿವ್ ಮತ್ತೆ ಏನೋ ಮಾಡ್ತಾ ಇದ್ದೀರಾ? ಇದು ಆಕ್ಚುಯಲ್ ಪ್ರೊಸೀಜರು. ಇದು ಇಲ್ಲಿ ನೆಗೆಟಿವ್ ಬಂದ ತಕ್ಷಣ ಡಿಕ್ರೀಸಿಂಗ್ ಅಂತಲ್ಲ, ನೆಗೆಟಿವ್ ಬಂದ ತಕ್ಷಣ ಡಿಕ್ರೀಸಿಂಗ್ ಅಂತಲ್ಲ, ಬಿಕಾಸ್ ಯು ಹ್ಯಾವ್ ಟು ಚೆಕ್ ಅಗೇನ್ sin x ವ್ಯಾಲ್ಯೂ. ಆ sin x ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಚೆಕ್ ಮಾಡಕ್ಕೆ ನಾವು. ಆ sin x ಇನ್ಪುಟ್ ಏನು? ಸೊ ಎಕ್ಸ್ಗೆ ಟ್ರಿಗ್ನೋಮೆಟ್ರಿ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂಸ್ ನೋ. ಈಗ ಈ ಟ್ರಿಗ್ನೋಮೆಟ್ರಿ ನಾವು ಯಾವುದೇ ವ್ಯಾಲ್ಯೂ ಹಾಕ್ಬೋದು. ಇಟ್ಸ್ ನಾಟ್ ಲೈಕ್ ಒಂದ್ ವೇಳೆ ಇಲ್ಲಿ -2x, ಒಂದ್ ವೇಳೆ ಇಲ್ಲಿ -2x ಬಂದ್ರೆ ಸಿಂಪಲ್ ಆಗಿ ಹೇಳ್ಬೋದು ಡಿಕ್ರೀಸಿಂಗ್ ಅಂತ, ಯಾಕಂದ್ರೆ ಎಕ್ಸ್ ಬಂದು ಇಂಟೀಜರ್ ವ್ಯಾಲ್ಯೂಸ್ ಆಗುತ್ತೆ, ರಿಯಲ್ ನಂಬರ್ ವ್ಯಾಲ್ಯೂಸ್ ಆಗುತ್ತೆ, ಡಿಕ್ರೀಸಿಂಗ್ ಇರುತ್ತೆ. ಬಟ್ ಸೈನು ಈ ತರ ಸೈನು ಕಾಸು ಟ್ರಿಗ್ನೋಮೆಟ್ರಿ ರೇಷಿಯೋ ಬಂದ್ರೆ ನಾವು ಹೇಳಕ್ ಆಗೋದಿಲ್ಲ. ಆ sin x ಏನಾಗುತ್ತೆ, ಇಲ್ಲಿ ಮುಂದೆ ನೆಗೆಟಿವ್ ಇದೆ, ಒಂದ್ ವೇಳೆ ಕೆಲವೊಂದ್ಸಲ sin x ನೆಗೆಟಿವ್ ಆಗ್ಬೋದಲ್ವಾ ಕೆಲವೊಂದು ರೀಜನ್ಸ್ ಅಲ್ಲಿ, ಆಗ ಮತ್ತೆ ನೆಗೆಟಿವ್ ಪಾಸಿಟಿವ್ ಆಗ್ಬಿಡುತ್ತೆ. ಎನಿವೆ, ಸೊ ಟ್ರಿಗ್ನೋಮೆಟ್ರಿ ಬಂದಾಗ ಚೆಕ್ ಮಾಡಬೇಕು. ಅದೇ ರೀತಿ ಈಗ ಆಪ್ಷನ್ ನೀವೇ ಚೆಕ್ ಮಾಡಿ. ಈಗ ಅಗೇನ್ ವಾಟ್ ಇಸ್ ಸೆಕೆಂಡ್ ಒನ್? ಸೊ ಇನ್ ದ ಇಂಟರ್ವಲ್ ಐ ಹ್ಯಾವ್ ಟು ಚೆಕ್ ಫಾರ್ ದ ಇಂಟರ್ವಲ್ ಫ್ರಮ್ pi to 2 pi ಅಲ್ವಾ? ಸೊ pi to 2 pi ಚೆಕ್ ಮಾಡೋ ಏನಾಗುತ್ತೆ, ಸೇಮ್ ಇಲ್ಲಿ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋದು ಬೇಕಾಗಿಲ್ಲ. dy by dx minus sin x ಇದೆ. ಸೊ ಇನ್ ದ ಇಂಟರ್ವಲ್ ಫ್ರಮ್ pi to 2 pi ವಾಟ್ ಹ್ಯಾಪನ್ಸ್ ನಾ, ಈ pi to 2 pi ಅಲ್ಲಿ ಸೊ sin x ಇದೆಯಲ್ವಾ? ಸೊ ವಾಟ್ ಇಸ್ sin x ವ್ಯಾಲ್ಯೂ? pi to 2 pi. ಸೊ pi to 2 pi ಇಟ್ಸ್ ಬೇಸಿಕಲಿ ನೆಗೆಟಿವ್.
we are not talking about increasing decreasing here, we are just thinking positive or negative. So it is negative in this case. ಆಗೇನಾಗುತ್ತೆ ಬೇಸಿಕಲಿ ಇಲ್ಲಿ dy by dx ನೀವು ನೋಡಿ ಇಲ್ಲಿ ನೆಗೆಟಿವ್, ಇಲ್ಲಿ ಆಲ್ರೆಡಿ ಆಚೆ ನೆಗೆಟಿವ್ ಇದೆಯಾ, ಸೊ ಇಲ್ಲಿ ನೆಗೆಟಿವ್ ಇಂಟು ದ ವ್ಯಾಲ್ಯೂ ಆಫ್ ದಟ್ ಇಸ್ ಅಗೇನ್ ನೆಗೆಟಿವ್, ಸೊ ಬೇಸಿಕಲಿ ಇಟ್ ಬಿಕಮ್ಸ್ ನಾವು ಪಾಸಿಟಿವ್. ಅದರಿಂದ ಪೈ ಟು 2π ದ ಸೈನ್ ಆಫ್ ದ ಸೈನ್ ಅಂತ ತಗೊಳ್ಳಿ, ಆರ್ ಯು ಕ್ಯಾನ್ ಸೇ sin x is negative and therefore dy by dx is what? Is positive and therefore it is increasing. In the words ಅಲ್ಲಿ ಬರೀ ನನ್ನ ಪ್ರಕಾರ ಅವ್ರು ಹೆಂಗ್ ಗೊತ್ತಾ, 1 ಮಾರ್ಕ್ ಕೇಳಿದ್ರೆ 1 ಕ್ವಶನ್ ಕೇಳ್ತಾರೆ, ಅದನ್ನ ಸೆಂಟೆನ್ಸ್ ಬರೀ ನೀವು. increasing at this interval, increasing ಆಯ್ತಾ, neither increasing nor decreasing obviously ಅಲ್ವಾ. ನೋಡಿ ಬೈ 0 to 2π ತಗೊಂಡ್ಬಿಟ್ರೆ ನೀವು 0 to 2π ತಗೊಂಡ್ಬಿಟ್ರೆ ಕೆಲವೊಂದು ಸತಿ ಡಿಕ್ರೀಸ್ ಆಗ್ತದೆ, ಕೆಲವೊಂದು ಸತಿ ಇನ್ಕ್ರೀಸ್ ಆಗ್ತದೆ. ಸೊ ಇಟ್ಸ್ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್. ಸೊ therefore you can directly say because of a and b, from both a and b we clearly know that there are some intervals that is increasing, there are some intervals that is decreasing, therefore it's neither increasing nor decreasing. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಂತ ಹೇಳಿದ್ರೆ dy by dx ನೆಗೆಟಿವ್ ಇದೆಯಲ್ವಾ, ನೀವು ನೆಗೆಟಿವ್ ಆಗಿದ ತಕ್ಷಣ ಡಿಕ್ರೀಸಿಂಗ್ ಅಂತ ಹೇಳಕ್ ಆಗೋದಿಲ್ಲ. ಹಂಗಂದ್ರೆ ಇಲ್ಲೂ ನೆಗೆಟಿವ್, ಇಲ್ಲೂ ಡಿಕ್ರೀಸಿಂಗ್ ಆಗಬೇಕಲ್ವಾ, ಇಲ್ಲೂ ಡಿಕ್ರೀಸಿಂಗ್ ಆಗಬೇಕು, ಇಲ್ಲೂ ಡಿಕ್ರೀಸಿಂಗ್ ಆಗಬೇಕು. ಹೆಂಗದು? ಇಲ್ಲಿ ಡಿಕ್ರೀಸಿಂಗ್ ಇದೆ, ಇಲ್ಲಿ ಇನ್ಕ್ರೀಸಿಂಗ್ ಇದೆ, ಹೇಗದು? ಬಿಕಾಸ್ ಸೈನ್ ಎಕ್ಸ್ ಮತ್ತೆ ಚೆಕ್ ಮಾಡ್ತೀವಿ, ಈ ಇಂಟರ್ವಲ್ ಅದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ. ಇಲ್ಲಿ ಈ ಇಂಟರ್ವಲ್ ಅದು ನೆಗೆಟಿವ್ ಇದೆ, ಸಾರಿ ಪಾಸಿಟಿವ್ ಇದೆ, ಅಲ್ಲಿ ಆಗ್ತಾಗ ನೆಗೆಟಿವ್ ಇಂಟು ಪಾಸಿಟಿವ್ ನೆಗೆಟಿವ್ ಆಗ್ತಾರೆ, therefore it's decreasing. ಈ ಇಂಟರ್ವಲ್ ಅಗೇನ್ ಮತ್ತೆ ನೆಗೆಟಿವ್ ಇದೆ, ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಆಗುತ್ತೆ, therefore it's increasing. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಈಗ ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ ಗಿವನ್ ಬೈ x square minus 4x plus 6 is strictly increasing. ನೀವು ಇಂಟರ್ವಲ್ಸ್, ಈಗ ಇಂಟರ್ವಲ್ ಕೇಳ್ತಾರೆ, ಯಾವುದ್ರಲ್ಲಿ ಇದು ಇನ್ಕ್ರೀಸ್ ಆಗ್ತದೆ ಡಿಕ್ರೀಸ್ ಆಗ್ತದೆ ಅನ್ಬಿಟ್ಟು. ವೆರಿ ಸಿಂಪಲ್ ಮಕ್ಕಳೇ. ನಾನೀಗ ಫಸ್ಟ್ ಕ್ವಶನ್ ತಗೋತೀನಿ. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x square minus 4x plus 6 ಅಂತ ಫಂಕ್ಷನ್. ಸೊ ನೀವು ಇಂಟರ್ವಲ್ ಫೈನ್ ಮಾಡಕ್ಕೆ ನೀವು ನಂಬರ್ ಲೈನ್ ತಗೊಂಡ್ರೆ, ಈ ನಂಬರ್ ಲೈನಲ್ಲಿ ಗ್ರಾಫ್ ಹೆಂಗೋ ಇದೆ ಗೊತ್ತಿಲ್ಲ ಹೆಂಗಿದೆ ಅನ್ಬಿಟ್ಟು ಗ್ರಾಫ್ ಇದು. ಸೊ ದೇರ್ ಆರ್ ಸಮ್ ಪಾಯಿಂಟ್ಸ್ ವೇರ್ ಇಟ್ಸ್ ಇನ್ಕ್ರೀಸಿಂಗ್, ದೇರ್ ಆರ್ ಸಮ್ ಇಂಟರ್ವಲ್ಸ್ ಇನ್ಕ್ರೀಸಿಂಗ್, ದೇರ್ ಆರ್ ಸಮ್ ಇಂಟರ್ವಲ್ಸ್ ಡಿಕ್ರೀಸ್, ಸಮ್ ಇಂಟರ್ವಲ್ಸ್ ಇನ್ಕ್ರೀಸಿಂಗ್ ಅಗೇನ್ ಡಿಕ್ರೀಸಿಂಗ್. ಯಾವುದೋ ಕೆಲವೊಂದು ಇಂಟರ್ವಲ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ, ಕೆಲವು ಇಂಟರ್ವಲ್ಸ್ ಅಲ್ಲಿ ಕಡಿಮೆ ಆಗ್ತಾ ಇದೆ. ಅರ್ಥ ಆಯ್ತಾ? ಆ ಯಾವ್ದು ಇಂಟರ್ವಲ್ಸ್ ಅನ್ನು ಫೈನ್ ಮಾಡಬೇಕು. ಸೊ ಇಂಟರ್ವಲ್ಸ್ ಫೈನ್ ಮಾಡೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಫೈಂಡ್ ದಿ ಕ್ರಿಟಿಕಲ್ ಪಾಯಿಂಟ್. ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಏನು? ಅಲ್ಲಿ ಸ್ಲೋಪ್ 0 ಇರುತ್ತೆ. ಸೊ ಕ್ರಿಟಿಕಲ್ ಪಾಯಿಂಟ್ ಹತ್ರ ಬಂತು, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಇದು ಗ್ರಾಫ್ ಇರುತ್ತಲ್ವಾ, ಗ್ರಾಫ್ ಇದ್ದಾಗ ಇದು ಕ್ರಿಟಿಕಲ್ ಪಾಯಿಂಟ್. ಸೊ ಈ ಕ್ರಿಟಿಕಲ್ ಪಾಯಿಂಟ್ ಅಲ್ಲಿ ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಲ್ಲಿ ಬಿಹೇವಿಯರ್ ಚೇಂಜ್ ಮಾಡ್ತಾ ಇರುತ್ತೆ. ಅಂದ್ರೆ ಕ್ರಿಟಿಕಲ್ ಪಾಯಿಂಟ್ಸ್ ಹತ್ರ ಫಂಕ್ಷನ್ ಬಂದು ಪಾಸಿಟಿವ್ ಇಂದ ನೆಗೆಟಿವ್ಗೆ ಹೋಗ್ಬೋದು, ಪಾಸಿಟಿವ್ ಇಂದ ನೋಡಿ ಪಾಸಿಟಿವ್ ಇಂದ ನೆಗೆಟಿವ್ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಎಸ್, ಸೊ ಇಟ್ ಇಸ್ ಚೇಂಜಿಂಗ್ ದ ಲೊಕೇಶನ್, ದಟ್ಸ್ ಕಾಲ್ಡ್ ಮ್ಯಾಕ್ಸಿಮಾ. ಐ ಥಿಂಕ್ ನೆಕ್ಸ್ಟ್ ಟಾಪಿಕ್ ಅದು. ಸೊ ಅಲ್ಲಿ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ, ಅಂದ್ರೆ ಅಲ್ಲಿ ಇಂಟರ್ವಲ್ ಚೇಂಜ್ ಆಗುತ್ತೆ. ಸೊ ಅದರಿಂದ ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಮಾಡಬೇಕು. ಸೊ ಸ್ಟೆಪ್ ಏನ್ ಗೊತ್ತಾ, ವೆರಿ ಸಿಂಪಲ್. ಈ ಕ್ವಶನ್ ಕೇಳಿದ್ರೆ ವೆರಿ ಸಿಂಪಲ್. ಇದು 3 ಮಾರ್ಕ್ಗೆ ಪ್ರೀವಿಯಸ್ ಇಯರ್ಸ್ ಎಲ್ಲ ಕೇಳಿದ್ದಾರೆ, ಅದನ್ನ ಈ ಇಯರ್ ಕೂಡ ಕೇಳಬಹುದು. ಸೊ ಎಫ್ ಆಫ್ ಎಕ್ಸ್ ಬಂದು x square minus 4x plus 6 ನೀವೇನ್ ಮಾಡಬೇಕು, ಯು ಹ್ಯಾವ್ ಟು ಫೈಂಡ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಲ್ಲದಕ್ಕೂ ಒಂದೇ ಸ್ಟೆಪ್, 2x minus 4. ಅದಾದ್ಮೇಲೆ ಇದನ್ನ 0ಗೆ ಈಕ್ವೇಟ್ ಮಾಡಬೇಕು. ಏಂತಿಗೆ 0ಗೆ ಈಕ್ವೇಟ್ ಮಾಡಬೇಕು? ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನು? ಸ್ಲೋಪ್ ಅಲ್ವಾ. ಸ್ಲೋಪ್ನ 0ಗೆ ಈಕ್ವೇಟ್ ಮಾಡಬೇಕು. ಆಗ ನಮ್ಗೆ ಏನ್ ಬರುತ್ತೆ? x is equal to 4/2, ನನಗೆ ಆಗ 2 ಬರುತ್ತೆ. x is equal to ಏನು? 4 divided by 2, ನಂಗೆ ಆಗ 2 ಅಂತ ಬರುತ್ತೆ. ಆಯ್ತಾ? ಸೊ ಆ 2 ಇಟ್ ಇಸ್ ಬೇಸಿಕಲಿ 2 ಇಸ್ ಎ ಕ್ರಿಟಿಕಲ್ ಪಾಯಿಂಟ್. ಅಂದ್ರೆ ಏನು? ಆ 2 ಅಲ್ಲಿ ಇದು ಬಿಹೇವಿಯರ್ ಚೇಂಜ್ ಮಾಡ್ತಾ ಇದೆ. ನಾನೀಗ ನಂಬರ್ ಲೈನ್ ತಗೊಂಡಾಗ, ಲೆಟ್ ಮಿ ಟೇಕ್ ದ ನಂಬರ್ ಲೈನ್. ನಾವೀಗ ನಂಬರ್ ಲೈನ್ ತಗೋಣ. ನಾವೀಗ ಲೆಟ್ಸ್ ಟೇಕ್ ದ ನಂಬರ್ ಲೈನ್. ಸೊ ನಂಬರ್ ಲೈನ್ ಬಂದು -∞ ಇಂದ ಹಿಡಿದು +∞ ವರೆಗೂ ಇರುತ್ತೆ. ಈ ಫಂಕ್ಷನ್ ಏನ್ ಫಂಕ್ಷನ್ ಕೊಟ್ಟಿದಲ್ವಾ, ಅದು ಬರೀ 2 ಹತ್ರ ಮಾತ್ರ ಅದ್ರ ಬಿಹೇವಿಯರ್ ಚೇಂಜ್ ಮಾಡ್ತಾ ಇದೆ. ಅದು ಹೇಗೆ ಚೇಂಜ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದು ಪಾಸಿಟಿವ್ ಇಂದ ನೆಗೆಟಿವ್ ಹೋಗುತ್ತಾ, ನೆಗೆಟಿವ್ ಇಂದ ಪಾಸಿಟಿವ್ ನಮ್ಗೆ ಗೊತ್ತಿಲ್ಲ. ಸೊ ಇಟ್ ಮೇ ಗೋ ಅಂದ್ರೆ, ಬಟ್ ವಾಟ್ ಇಸ್ ಹೌ ಯು ನೋ ಇಟ್ ಇಸ್ ಚೇಂಜ್ ಬಿಹೇವಿಯರ್? ಬಿಕಾಸ್ ಅಲ್ಲಿ ಸ್ಲೋಪ್ 0 ಇದೆ. ಸ್ಲೋಪ್ 0 ಇದ್ರೆ 2 ಪಾಸಿಬಿಲಿಟೀಸ್. ಒಂದು ಫಂಕ್ಷನ್ ಹಿಂಗ್ ಬರ್ಬೋದು, ಅಲ್ಲಿ ಸ್ಲೋಪ್ 0 ಆಗುತ್ತೆ, ಮತ್ತೆ ಹೀಗೆ ಹೋಗ್ಬೋದು. ಇಲ್ಲ ಫಂಕ್ಷನ್ ಹೀಗೆ ಹೋಗ್ಬೋದು, ಅಲ್ಲಿ ಸ್ಲೋಪ್ 0 ಆಗುತ್ತೆ, ಮತ್ತೆ ಹೀಗೆ ಬರ್ಬೋದು. ಅಂದ್ರೆ ವೇರ್ ಚೇಂಜಿಂಗ್ ಬಿಹೇವಿಯರ್, ಸ್ಲೋಪ್ ಇಸ್ ಬಿಕಮಿಂಗ್ 0 ಅಟ್ 2. ಎರಡರಲ್ಲಿ ಯಾವ್ದಾದ್ರು ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಅದನ್ನೇ ನೀವು ಫೈನ್ ಮಾಡ್ಬೇಕು ನೀವು. ಅರ್ಥ ಆಯ್ತಾ? ಈಗ ವಾಟ್ ಇಸ್ ಇಂಟರ್ವಲ್? ಇಟ್ಸ್ ವೆರಿ ಸಿಂಪಲ್ ಮಕ್ಕಳು. ಇದನ್ನು ಕೇಳಿದಾಗ ನೀವೊಂದು ಟೇಬಲ್ ಹಾಕೋಬೇಕಾಗುತ್ತೆ, ಟ್ಯಾಬ್ಲೋ ಕಾಲಮು. ಸೊ ಇಂಟರ್ವಲ್, ಅದಾದ್ಮೇಲೆ ನೆಕ್ಸ್ಟು -∞ to 2, -∞ to 2, ಅದಾದ್ಮೇಲೆ 2 to ∞. ಎರಡೇ ಇಂಟರ್ವಲ್ ಇರೋದು. ಯೂಶಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿದ್ರೆ ಒಂದೇ ಪಾಯಿಂಟ್ ಬರುತ್ತೆ, ಕ್ಯೂಬಿಕ್ ಇಕ್ವೇಷನ್ಗೆ 2 ಪಾಯಿಂಟ್ ಬರುತ್ತೆ.
ಸೊ ಇಲ್ಲಿ ಜಾಸ್ತಿ ಆದಷ್ಟು ಇಲ್ಲಿ ಒಂದು ಫೋರ್ತ್ ಪವರ್ ಇದೆ 3 ಪಾಯಿಂಟ್ಸ್ ಬರುತ್ತೆ ಆ ಥರ ಒಂದು. ಸೊ 4 ಇಂಟರ್ವಲ್ಸ್ ಬರುತ್ತೆ ಟೋಟಲ್. 3 ಪಾಯಿಂಟ್ಸ್ ಅಂದರೆ 4 ಇಂಟರ್ವಲ್ಸ್. ಇಂಟರ್ವಲ್ ಆಯ್ತಾ? ಅದಾದ್ಮೇಲೆ ಯು ಹ್ಯಾವ್ ಟು ರೈಟ್ ಸೈನ್ ಆಫ್. ಸೈನ್ ಅಲ್ಲ, ಸೈನು ಪಾಸಿಟಿವ್ ನೆಗೆಟಿವ್. ಸೈನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಸೈನ್ ಏನು, ಪಾಸಿಟಿವ್ ನೆಗೆಟಿವ್ ಅಂತ. ಅದಾದ್ಮೇಲೆ ನೇಚರ್ ಹೇಳಬೇಕು ನೀವು, ಅದು ಪಾಸಿಟಿವ್ ನೆಗೆಟಿವ್ ಅಂತ. ನೀವೇನು ಮಾಡಬೇಕು, ಈ ಇಂಟರ್ವಲ್ ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ತೊಗೊಬೇಕು. ಆ ಪಾಯಿಂಟ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಿದೆ 2x - 4 ಅಲ್ವಾ? ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವುದೋ ಒಂದು ಪಾಯಿಂಟ್ ತಗೊಂಡು ಈ ಇಂಟರ್ವಲ್ ಅಲ್ಲಿ ಒಂದು ಪಾಯಿಂಟ್ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪಾಸಿಟಿವ್ ನೆಗೆಟಿವ್ ಅಂತ ಚೆಕ್ ಮಾಡಬೇಕು. -∞ to 2 ಯಾವುದು ನನ್ನ ಫೇವ್ರೆಟ್ ನಂಬರ್? 0. ನಾನು ತುಂಬ ಯೂಸ್ ಮಾಡಿದೆ. 0 ಈಸ್ ಅ ಫೇವ್ರೆಟ್ ನಂಬರ್. ಸೊ ನೀವು ಎಕ್ಸಾಂಪಲ್ 0 ತೊಗೊಬಾರ್ದು, ಒನ್ ಪಕ್ಕ 2 0 ತೊಗೊಬೇಕು. ಆಗ ದಟ್ ಈಸ್ ಕಾಲ್ಡ್ ದಿಸ್ ಒನ್. ಓಕೆ, ಆ ಟಾರ್ಗೆಟ್ ಮಾಡಬೇಕು. 0 ಅಂದರೆ ಡೈರೆಕ್ಟ್ ಸಿಂಗಲ್ 0 ಅಲ್ಲ. ಸೊ 1 ಪಕ್ಕ 0 ತೊಗೊಬೇಕು. ಅರ್ಥ ಆಯ್ತಾ? 10 ಅಲ್ಲ, 2 0 ತೊಗೊಬೇಕು. 100. ಓಕೆ, ಎನಿವೆ ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಹಿಯರ್. 0 ತೊಗೊಳ್ಳಿ, ಬೇಸಿಕಲಿ ಸಿಂಪಲ್ 0 ಇಲ್ಲಿ ಹಾಕಿದಾಗ 2 × 0 -4 ಬರುತ್ತೆ. ನಂಗೆ -4 ಬರುತ್ತೆ. ಸೊ ಇಟ್ಸ್ ನೆಗೆಟಿವ್, ದೇರ್ ಫೋರ್ ಇಟ್ ಇಸ್ ಡಿಕ್ರೀಸಿಂಗ್. ಅರ್ಥ ಆಯ್ತಾ? ಅದೇ ರೀತಿ ನನಗೆ ಪಾಸಿಟಿವ್ ತೊಗೊಂಡಾಗ 2 ಇಂದ ಇನ್ಫಿನಿಟಿ ಯಾವುದೋ ಒಂದು ವ್ಯಾಲ್ಯೂ ತೊಗೊಳ್ಳಿ. 4 ಅಂತ ತೊಗೋಣ, ನಿಮ್ಗೆ 10 ಅಂತ ತೊಗೊಳ್ಳಿ, ಏನು ಬೇಕಾದ್ರೆ ತೊಗೊಳ್ಳಿ. 4 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 2 = 8. 8 - 4 4 ಆಗುತ್ತೆ, ಪಾಸಿಟಿವ್ ಬರುತ್ತೆ. ದೇರ್ ಫೋರ್ ಇಟ್ ಈಸ್ ಇನ್ಕ್ರೀಸಿಂಗ್. ಸೊ ಗ್ರಾಫ್ ಯಾವ ರೀತಿ ಇದೆ? ಈಗ ಇಷ್ಟು ಬರೆದ್ರೆ ಸಾಕು, ಬಟ್ ಗ್ರಾಫ್ ಬರೀಬೇಕಂತ ಹೇಳಿದ್ರೆ ನಾವೀಗ ಇಫ್ ಐ ವಾಂಟ್ ಟು ರೈಟ್ ಎ ಗ್ರಾಫ್ ನಾವು, ಸೊ ಕ್ಲಿಯರ್ಲಿ -∞ 2 ಇಂದ ಡಿಕ್ರೀಸ್ ಆಗ್ತಾ ಇದೆ. ಸೊ ಇದು ಹೀಗೆ ಬರ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಇಲ್ಲಿ ಬಂದು ಸ್ಲೋಪ್ 0 ಆಗ್ಬಿಡುತ್ತೆ. ಸ್ಲೋಪ್ 0 ಅಂದರೆ ಕ್ರಿಟಿಕಲ್ ಪಾಯಿಂಟ್. ಅಲ್ಲಿ ಬಿಹೇವಿಯರ್ ಚೇಂಜ್ ಮಾಡಿ ಈ ಥರ ಹೋಗ್ತಾ ಇರುತ್ತೆ. ದಿಸ್ ಇಸ್ ಗ್ರಾಫ್ ನೆಸೆಸಿಟಿ ಇಲ್ಲ. ಸೊ ಸ್ಟೆಪ್ಸ್ ಏನು ಮಾಡೋಕೆ ನಾವೀಗ? ವೆರಿ ಸಿಂಪಲ್. ಫಸ್ಟ್ ಕೊಟ್ಟಿರೋ ಕ್ವಶನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅದನ್ನು ಈಕ್ವೇಟೆಡ್ ಟು 0 ಮಾಡಿ ಕ್ರಿಟಿಕಲ್ ಪಾಯಿಂಟ್ಸ್ನ ಫೈಂಡ್ ಮಾಡಬೇಕು. ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಮಾಡಿ ಒಂದು ನಂಬರ್ ಲೈನ್ ಹಾಕ್ಕೊಂಡು ಅದರಲ್ಲಿ ಇಂಟರ್ವಲ್ಸ್ನ ಡಿವೈಡ್ ಮಾಡ್ಕೊಬೇಕು. ಅದಾದ್ಮೇಲೆ ಆ ಪ್ರತಿಯೊಂದು ಇಂಟರ್ವಲ್ಸ್ ಚೆಕ್ ಮಾಡಬೇಕು. ಈ ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಈ ರೀತಿ ಮಾಡಬೇಕು. ಈಗ ನೆಕ್ಸ್ಟ್ ಕ್ವಶನ್. ಸೊ ಈಗ ನೀವೇನು ಮಾಡಬೇಕಂದ್ರೆ ಈ ಕ್ವಶನ್ ನೀವೇ ಮಾಡಬೇಕು. ಮಾಡಿ, ಅಫ್ಕೋರ್ಸ್ ನಾನು ಮಾಡ್ತೀನಿ. ಇದು ಲೈವ್ ಐ ಮೀನ್ ಆನ್ಲೈನ್ ಅಲ್ವಾ, ಆಬ್ವಿಯಸ್ಲಿ ನಾನು ಮಾಡ್ತೀನಿ. ಬಟ್ ನೀವು ವಿಡಿಯೋ ಪಾಸ್ ಮಾಡಿ. ನೆಕ್ಸ್ಟ್ ಈಗ ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ ಎಫ್ ಇಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್. ಈ ಕ್ವಶನ್ ಕೊಟ್ಟಿದ್ದಾರೆ. ಸ್ಟ್ರಿಕ್ಟ್ಲಿ ನಾವೇನು ಮಾಡೋಕ್ಕೆ ಫಸ್ಟ್ ಸ್ಟೆಪ್ಪು, ಗಿವನ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಏನಂತ ಡಿಫ್ರೆನ್ಶಿಯೇಟ್ ಮಾಡಬೇಕು? ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಮಾಡಬೇಕು. ಇಲ್ಲಿ ಪವರ್ ಎಷ್ಟಿದೆ? 3 ಇದೆ, ಅಂದರೆ 2 ಕ್ರಿಟಿಕಲ್ ಪಾಯಿಂಟ್ಸ್ ಬರುತ್ತೆ. ಡಿಫ್ರೆನ್ಶಿಯೇಟ್ ಮಾಡಿದಾಗ ಕ್ಯೂಬಿಗೆ ಬಂದು ಕ್ವಾಡ್ರಾಟಿಕ್ ಆಗುತ್ತೆ, 1 ಪವರ್ ಡಿಕ್ರೀಸ್ ಆಗುತ್ತೆ. ಕ್ಯೂಬ್ ಇದ್ರೆ 2, 3 ಇದ್ರೆ 2 ಆಗುತ್ತೆ, 2 ಇದ್ರೆ 1 ಆಗುತ್ತೆ. ಸೊ ಸಿನ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರುತ್ತೆ, ಸಮಥಿಂಗ್ x² ಬರುತ್ತೆ. ಸೊ 2 ಪಾಯಿಂಟ್ಸ್ ಬರುತ್ತೆ. ಸೊ ಇಂಟರ್ವಲ್ಸ್ ಟೋಟಲಿ 3 ಇಂಟರ್ವಲ್ಸ್ ಇರುತ್ತೆ. ಆ 3 ಇಂಟರ್ವಲ್ಸ್ ಯಾವುದಾದ್ರು ಒಂದು ಪಾಯಿಂಟ್ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು. ನೆಗೆಟಿವ್ ಇದೆಯಾ, ಪಾಸಿಟಿವ್ ಇದೆಯಾ. ಪ್ರಾಪರಾಗಿ ಇಂಟರ್ವಲ್ಸ್ ಗ್ರಾಫ್ ಬರೀಬೇಕು. ಐ ಮೀನ್ ಯು ಟ್ರೈ ಟೇಬಲ್ ಕಾಲಮ್ ಆ ಥರ. ಓಕೆ, ನೀವೇ ಫಸ್ಟ್. ಐ ಹೋಪ್ ಯು ಟ್ರೈಡ್ ಇಟ್. ನಾನು ಈ ಕ್ವಶನ್ನ ಪಿಂಕ್ ಕಲರ್ ಬರೀತೀನಿ. ಸೊ ಪಿಂಕ್ ಕಲರ್ ಇಸ್ ಅ ಫೇವ್ರೆಟ್ ಕಲರ್ ಆಫ್ ಮೆನಿ ಸ್ಟೂಡೆಂಟ್ಸ್, ಮೆನಿ ಪೀಪಲ್, ಸ್ಪೆಷಲಿ ಗರ್ಲ್ಸ್ ಅಲ್ವಾ. ಎನಿವೆ, ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ಸ್ ಗಿವನ್ ಬೈ. ಓಕೆ, ಸೊ ನಾವೇನು ಮಾಡಿ ಫಸ್ಟ್ ಈಗ ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್. ಕ್ವಶನ್ ತೊಗೊಳ್ಳಿ ಈಗ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್, ಡೈರೆಕ್ಟ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್. ನೀವು ಎಕ್ಸಾಮಲ್ಲಿ ಕ್ವಶನ್ ಬರೀರಿ. ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ. 4 3 4 12 12x² -12x -72. ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ಇದು ಸಿಂಪ್ಲಿಫೈ ಮಾಡೋಣ. ಮತ್ತೆ ಈಗ 12 ಕಾಮನ್ ತೊಗೊಳ್ತೀನಿ. ಈಗ x² ಮೈನಸ್ ಎಷ್ಟು ಬರುತ್ತೆ? ಇದು ಎಕ್ಸ್ ಬರುತ್ತೆ. ಎಷ್ಟು ಬರುತ್ತೆ? ಇದು 12 ಅಂದರೆ 12 72 ಅಲ್ವಾ. 6 2 12 6 1 6 ಬರುತ್ತೆ. ಆಯ್ತಾ? +6. ಈಗ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ನಾನೀಗ ಆಕ್ಚುಲಿ ಹ್ಯಾವ್ ಟು ಈಕ್ವಲ್ ಟು 0 to find the critical points. ಸೊ ನಾವೇನು ಮಾಡ್ತೀವಿ? x² - 6x + ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್. ನನ್ನ ಪ್ರಕಾರ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಇದು ಯು ಶುಡ್ ನೋ. ಸ್ಕ್ವೇರ್ - x + 6 ಏನಾಗುತ್ತೆ? x². 6 ನನಗೆ ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು. ಆ್ಯಡ್ ಮಾಡಿದ್ರೆ ನಾಟ್ ಪಾಸಿಬಲ್. ಇದು ಮೈನಸ್ ಅಲ್ವಾ? -6 ನನಗೆ ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದಾಗ ಏನು ಬರಬೇಕು? ನನಗೆ -6 ಬರಬೇಕು. ಆ್ಯಡ್ ಮಾಡಿದ್ರೆ -1 ಬರಬೇಕು. ಸೊ ಅಂದರೆ -3x + 2x -6 ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್. ಆಯಿತಾ? x ಕಾಮನ್ ತೊಗೋಣ. x - 3
ಪ್ಲಸ್ 2 ಕಾಮನ್ ತೊಗೊತೀನಿ, ಎಕ್ಸ್ ಮೈನಸ್ 3 ಬರುತ್ತೆ. ನನಗೆ ಬೇಸಿಕಲಿ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಅಂತ ಬರುತ್ತೆ. ಸೊ ನಿಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬಂತು? ಸೊ ಯುವರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಟ್ ಬಿಕೇಮ್ 12 ಇಂಟು 12 ಬೇಕಾಗಿಲ್ಲ ಆ್ಯಕ್ಚುಲಿ. ಸೊ ಬಿಕಾಸ್ ಇಫ್ ಈಕ್ವಲ್ ಟು 0 ಮೈನಸ್ 3 ಎಕ್ಸ್ ಪ್ಲಸ್ 2 ಬರುತ್ತೆ. ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಈಗ ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ನಾವೀಗ ಈಕ್ವಲ್ ಟು 0 ಮಾಡೋಕೆ, ಎಂತಕ್ಕೆ ಈಕ್ವಲ್ ಟು 0 ಮಾಡಬೇಕು? ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಮಾಡಬೇಕು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಆಬ್ವಿಯಸ್ಲಿ ಎಕ್ಸ್ ಮೈನಸ್ 3 ಮಸ್ಟ್ ಬಿ 0 and x plus 2 must be 0. x plus 2 must be 0. x ಬಂದು ಏನಾಗುತ್ತೆ ಇಲ್ಲಿ 3 ಆಗುತ್ತೆ, x ಬಂದು ಇಲ್ಲಿ ಮೈನಸ್ 2 ಆಗುತ್ತೆ. ಸೊ ದೇರ್ 2 ಇಂಟರ್ವಲ್ಸ್. ನಾವೀಗ ಇಂಟರ್ವಲ್ ಡ್ರಾ ಮಾಡೋಣ ಈಗ. ಸೊ ಐ ಡ್ರಾ ದ ಇಂಟರ್ವಲ್ಸ್. ಒಂದು ನಂಬರ್ ಲೈನ್ ತಗೋಣ. ಸೊ ನಂಬರ್ ಲೈನ್ ತಗೊಂಡ್ರೆ ಈಗ ಮೈನಸ್ ಇನ್ಫಿನಿಟಿಯಿಂದ ಹಿಡಿದು ಒಂದು ಪಾಯಿಂಟು ಮೈನಸ್ 2 ಇದೆ, ಇನ್ನೊಂದು ಪಾಯಿಂಟ್ 3 ಇದೆ, ಇನ್ನೊಂದು ಪಾಯಿಂಟ್ ಪ್ಲಸ್ ಇನ್ಫಿನಿಟಿ ಇದೆ. ಸೊ ಟೋಟಲಿ 3 ಇಂಟರ್ವಲ್ಸ್ ಬರುತ್ತೆ. ಮೈನಸ್ ಇನ್ಫಿನಿಟಿ ತುಂಬ ಇಲ್ಲಿ ಎಂಡ್ಲಿ ಇರುತ್ತೆ ಇದು ಆ್ಯಕ್ಚುಲಿ. ಸೊ ಈಗ ಓಕೆ, ಸೊ ವಿ ಡೋಂಟ್ ನೋ. ಸೊ ಇಲ್ಲಿ ಯಾವ ಥರ ಇದು ಇಂಕ್ರೀಸಿಂಗಾ ಡಿಕ್ರೀಸಿಂಗಾ ಗೊತ್ತಿಲ್ಲ ನಮಗೆ. ನಾವು ಇಂಟರ್ವಲ್ ಬರ್ಕೊಂಡ್ರೆ ಈಗ ಮೈನಸ್ ಇನ್ಫಿನಿಟಿ ಟು ಮೈನಸ್ 2, ಅದಾದಮೇಲೆ ಮೈನಸ್ 2 ಟು 3, ಅದಾದಮೇಲೆ 3 ಟು ಇನ್ಫಿನಿಟಿ. ಈಗ ಇದು ಇಂಟರ್ವಲ್ಲು. ಅದಾದಮೇಲೆ ಅಗೇನ್ ಗ್ರಾಫ್ ಸೇಮ್ ಥಿಂಗ್ಸ್. ಏನು ಬರಬೇಕು? ಇಂಟರ್ವಲ್ ಸೈನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ಅದಾದ್ಮೇಲೆ ನೇಚರ್ ಏನಪ್ಪ, ಮೈನಸ್ ಇನ್ಫಿನಿಟಿ 2 ತೊಗೊಂಡ್ರೆ ಯಾವುದೋ ನಂಬರ್ ತೊಗೊಳ್ಳಿ, ಯಾವುದೋ ಒಂದು ಮೈನಸ್ 3 ಮೈನಸ್ 4 ತೊಗೋಣ. ಮೈನಸ್ ಲೆಟ್ಸ್ ಟೇಕ್ ಇಟ್ ಆಸ್ ಮೈನಸ್ 3. ಮೈನಸ್ 3 ಎಷ್ಟಾಗುತ್ತೆ? ಮೈನಸ್ 9 ಆಗುತ್ತೆ. ಮೈನಸ್ 3 ಪ್ಲಸ್ 2 ಮೈನಸ್ 1 ಆಗುತ್ತೆ. ಇದು ನೆಗೆಟಿವ್ ಬರ್ತಾ ಇದೆ, ಮತ್ತೆ ಇನ್ನೊಂದು ನೆಗೆಟಿವ್ ಬರ್ತಾ ಇದೆ. ನೆಗೆಟಿವ್ ಎರಡು ಬಂದು ಪಾಸಿಟಿವ್ ಬರ್ತಾ ಇದೆ. ಸೊ ಪಾಸಿಟಿವ್ ಅಂದ್ರೆ ಏನು? ಇದು ಇನ್ಕ್ರೀಸಿಂಗ್ ಫಂಕ್ಷನ್. ಅದೇ ರೀತಿ ಮೈನಸ್ 2 ಟು 3 ತಗೊಂಡ್ರೆ 0, ನನ್ನ ಫೇವ್ರೇಟ್ ನಂಬರ್ 0. ಓಕೆ, 0 ಸಬ್ಸ್ಟಿಟ್ಯೂಟ್ ಮಾಡೋದು ಏನಾಗುತ್ತೆ? ಇಲ್ಲಿ 0 ಪ್ಲಸ್ 2 ಆಗುತ್ತೆ, ಮತ್ತೆ ನೆಗೆಟಿವ್ ಬರುತ್ತೆ. ಸೊ ನೆಗೆಟಿವ್ ಇಂಟು ಪಾಸಿಟಿವ್, ಸೊ ಆಬ್ವಿಯಸ್ಲಿ ನೆಗೆಟಿವ್ ಬರುತ್ತೆ. ಆಯ್ತಾ? ಅದಾದ್ಮೇಲೆ ನಾನು ಯಾವುದೋ ಒಂದು ಬೇರೆ ನಂಬರ್ 4 ತಗೊಂಡ್ರೆ 4 ಮೈನಸ್ 3 ಇಸ್ ಪಾಸಿಟಿವ್, 4 ಪ್ಲಸ್ 3 ಇಸ್ ಪಾಸಿಟಿವ್. ಸೊ ಪಾಸಿಟಿವ್ ಇಂಟು ಪಾಸಿಟಿವ್ ಬಂದು ಪಾಸಿಟಿವ್ ಇರುತ್ತೆ. ಜಸ್ಟ್ ರೈಟ್ ಪಾಸಿಟಿವ್. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ಈಗ ಯು ಹ್ಯಾವ್ ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್. ಸೊ ಇನ್ಕ್ರೀಸಿಂಗ್, ದೆನ್ ಡಿಕ್ರೀಸಿಂಗ್, ಅಗೇನ್ ಮತ್ತೆ ಇನ್ಕ್ರೀಸಿಂಗ್, ಮತ್ತೆ ಇನ್ಕ್ರೀಸಿಂಗ್, ಮತ್ತೆ ಇನ್ಕ್ರೀಸಿಂಗ್. ಸೊ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವತ್ತೇ ಆಗಲಿ 3 ಟರ್ಮ್ ಬಂದಾಗ ಒಂದು ಇನ್ಕ್ರೀಸಿಂಗ್ ಬಂದಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡಿಕ್ರೀಸಿಂಗ್ ಬರಲೇಬೇಕು, ನೆಕ್ಸ್ಟ್ ಇನ್ಕ್ರೀಸಿಂಗ್ ಆಲ್ಟರ್ನೇಟಿವ್ ಬಂದಿರಬೇಕು. ಯು ಕಾಂಟ್ ಗೆಟ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್, ಅದು ಕಾಮನ್ ಸೆನ್ಸ್ ಅಲ್ವಾ? ಎರಡು ಇನ್ಕ್ರೀಸಿಂಗ್ ಇದ್ದರೆ ಮತ್ತೆ 2 ಡಿಫ್ರೆಂಟ್ ಇಂಟರ್ವಲ್ ಏನು ಬರುತ್ತೆ? ಸೊ ಆಗ ಇನ್ ದಟ್ ಕೇಸ್ ಇಫ್ ಯು ಗೆಟಿಂಗ್ ಬೋತ್ ಆರ್ ಇನ್ಕ್ರೀಸಿಂಗ್, ದಟ್ ಮೀನ್ಸ್ ಯು ಮಸ್ಟ್ ಹ್ಯಾವ್ ಡನ್ ಸಮ್ ಮಿಸ್ಟೇಕ್ ಇನ್ ಕ್ಯಾಲ್ಕುಲೇಷನ್ ಆಫ್ ಇಂಟರ್ವಲ್, ಆರ್ ಮೇ ಬಿ ಯು ಡನ್ ಮಿಸ್ಟೇಕ್ ಇನ್ ಕ್ಯಾಲ್ಕುಲೇಷನ್ ಆಫ್ ಪಾಸಿಟಿವ್ ಆರ್ ನೆಗೆಟಿವ್. ಒಂದು ಇಷ್ಟು ಎರಡೇ ಪಾಸಿಬಿಲಿಟಿ ಇದೆ, ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್. ಇಲ್ಲ ಅಂತ ಹೇಳಿದ್ರೆ ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್. ಅರ್ಥ ಆಯ್ತಾ? ಸೊ ಅಂದರೆ ಏನಾಗುತ್ತೆ, ಇಲ್ಲಿ ಗ್ರಾಫ್ ಚೆಕ್ ಮಾಡಿದಾಗ ಗ್ರಾಫ್ ನೆಸೆಸಿಟಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಮೈನಸ್ ಇನ್ಫಿನಿಟಿ ಟು ಇನ್ಕ್ರೀಸಿಂಗ್ ಅಂದರೆ ಗ್ರಾಫ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಸ್ಲೋಪ್ 0 ಆಗುತ್ತೆ 2 ಹತ್ರ. 2 to 3 ಇಟ್ ಇಸ್ ಡಿಕ್ರೀಸ್ ಆಗ್ತಾ ಇದೆ, ಮತ್ತು ಸ್ಲೋಪ್ 0 ಆಗುತ್ತೆ. ಆ್ಯಂಡ್ 3 to 4 ಇಟ್ ಇಸ್ ಇನ್ಕ್ರೀಸಿಂಗ್. ಈ ಥರ ಗ್ರಾಫ್ ಇದು ನೆಸೆಸಿಟಿ ಇಲ್ಲ, ಬಟ್ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ ಕ್ಲಿಯರ್ ಆಗಿ? ಈಗ ನೆಕ್ಸ್ಟು ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ದಟ್ಸ್ ಇಟ್. ಓಕೆ, ಈ ಥರ. ಸೊ ಇದರಲ್ಲಿ ಇನ್ನೂ ಒಳ್ಳೆ ಕ್ವಶನ್ಸ್ ಇದೆ ಮಕ್ಕಳೇ. ನಾನು ಹೇಳ್ದಂಗೆ ಮಿಡ್ಟರ್ಮ್ ಆದಮೇಲೆ ಡೀಟೇಲಾಗಿ ಹೇಳ್ತೀನಿ, ಡೋಂಟ್ ತಲೆ ಕೆಡ್ಸ್ಕೊಬೇಡಿ. ಇಷ್ಟೇ ಕ್ವಶನ್ಸ್, ಈ ಥರ ಕ್ವಶನ್ ಜಾಸ್ತಿ ನೋಡ್ಕೊಳ್ಳಿ. ಫಸ್ಟ್ 3 ಮಾರ್ಕರ್ಗೆ ಈ ಥರ ಕ್ವಶನ್ ಬರ್ಬೋದು ಮಿಡ್ಟರ್ಮಲ್ಲಿ, ಆ್ಯಂಡ್ 2 ಮಾರ್ಕರ್ಗೆ ಅದೇ ರೀತಿ ಕ್ವಶನ್ಸ್ ಕೇಳ್ಬೋದು. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಮ್ಯಾಕ್ಸಿಮಾ ಮತ್ತು ಮಿನಿಮಮ್. ಸೊ ಏನಿದು? ಇದು ಲಾಸ್ಟ್ ಟಾಪಿಕ್. ಸೊ ಯಾರು ಇಲ್ಲಿವರೆಗೂ ನೋಡ್ತಾ ಇದ್ರು, ವೆರಿ ಗುಡ್. ಆ್ಯಂಡ್ ನಿಮ್ಗೆ ಹೇಗೆ ಅರ್ಥ ಆಗ್ತದೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ತಪ್ಪದೇ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ಸ್ನ ಎನೇಬಲ್ ಮಾಡ್ಕೊಳ್ಳಿ. ಎಂತಕ್ಕೆ ಅಂದರೆ ನಿಮಗೆ ಬೆನಿಫಿಟ್. ಐ ಡೋಂಟ್ ಹ್ಯಾವ್ ಟೆಲ್ ದಿಸ್ ಬಿಕಾಸ್ ಎವ್ರಿ ಟೈಮ್ ಯು ಗೆಟ್ ಎ ನೋಟಿಫಿಕೇಶನ್ ಯು ವಿಲ್ ಬಿ ವೆರಿ ಹ್ಯಾಪಿ. ದಟ್ ಮಚ್ ಪ್ರಾಮಿಸ್ ಐ ಕ್ಯಾನ್ ಟೆಲ್ ಯು. ನೋಟಿಫಿಕೇಶನ್ ಮಾಡಿದ ತಕ್ಷಣ ಸರ್ ಏನು ಅಪ್ಲೋಡ್ ಮಾಡಿದ್ರು ಇಮಿಡಿಯೇಟಾಗಿ ಮಿಡ್ ಟರ್ಮ್ ಮುಗಿಲಿ ವಿಲ್ ಡೂ ಲಾಟ್ ಆಫ್ ಥಿಂಗ್ಸ್. ಓಕೆ, ಈಗ ಮ್ಯಾಕ್ಸಿಮಾ ಮತ್ತು ಮಿನಿಮಾ. ಈಗ ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ ವಾಟ್ ಇಸ್ ಮ್ಯಾಕ್ಸಿಮಮ್ ಮಿನಿಮಮ್. ಆಲ್ರೆಡಿ 2-3 ಸಲ ಹೇಳಿದ್ದೀನಿ. ಯಾವುದೋ ಒಂದು ಫಂಕ್ಷನ್ನು ಹಿಂಗೆ ಬಿಹೇವ್ ಮಾಡ್ತಾ ಇದೆ,
ಹೆಂಗ್ ಬಿಹೇವ್ ಮಾಡ್ತಾ ಇದೆ, ಮೇಲೆ ಕೆಳಗಡೆ ಹೋಗ್ತಾ ಇದೆ. ಜೀವನದಲ್ಲೂ ಅಷ್ಟೇ ಮೇಲೆ ಕೆಳಗಡೆ ಎಲ್ಲ ಇದ್ದಿದೆ ಆಕ್ಚುಲಿ. ಸೊ ಇಟ್ ಇಸ್ ವೆರಿ ನಾರ್ಮಲ್. ಸೊ PUC ಅಲ್ಲಿ 90% ಮಾಡಿದ ತಕ್ಷಣ ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಅಂತೆಲ್ಲ ಒಳ್ಳೆ ಕಡಿಮೆ ಪರ್ಸೆಂಟ್ ತಗೊಂಡ್ರೆ ಇಟ್ಸ್ ನಾಟ್ ಲೈಕ್ ಯು ಆರ್ ನಾಟ್ ಗೋಯಿಂಗ್ ಟು ಫೇಲ್ ಅಂತ. ಯು ಹ್ಯಾವ್ ಟು ಮೇಂಟೈನ್ ಕನ್ಸಿಸ್ಟೆನ್ಸಿ ಆಲ್ವೇಸ್. ಚೆನ್ನಾಗಿ ಓದಿ, ಏನೇ ಕೊಟ್ಟರು ಚೆನ್ನಾಗಿ ಓದಬೇಕು, 100% ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕ್ದಿರಾನೆ ಸೊ ಪೀಪಲ್ ವಾಂಟ್ ದಿಸ್ ಒನ್, ದೇ ವಾಂಟ್ ಎವ್ರಿಥಿಂಗ್. ಈಗ ನೆಕ್ಸ್ಟ್, ಈಗ ಸೊ ಮ್ಯಾಕ್ಸಿಮಾ ಅಂದ್ರೆ ಏನು ಆಲ್ರೆಡಿ ಗೊತ್ತಾಗಿ ನೋಡಿ. ಇದು ಮ್ಯಾಕ್ಸಿಮನಾ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇದನ್ನ ಮ್ಯಾಕ್ಸಿಮಾ ಅಂತ ಹೇಳ್ತೀವಿ. ಸೊ ನೀವು ಮ್ಯಾಕ್ಸಿಮನ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಇದು ಮ್ಯಾಕ್ಸಿಮಾ. ಇದು ಫಾರ್ ಎಕ್ಸಾಂಪಲ್ C1 ಪಾಯಿಂಟ್ ತಗೋಣ, ಇದನ್ನ C2 ಪಾಯಿಂಟ್ ಅಂತ ತಗೊಂತೀನಿ. ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ನಿಮ್ಗೆ ಗೊತ್ತಿರೋ ಹಂಗೆ ಇನ್ಕ್ರೀಸಿಂಗ್ ಅಲ್ವಾ ಇದು. f'(x) ಇಸ್ ಮೋರ್ ದನ್ 0. ಸ್ಲೋಪ್ ಪಾಸಿಟಿವ್ ಇದೆ, f'(x) ಇಸ್ ಲೆಸ್ ದನ್ ನೆಗೆಟಿವ್ ಇದೆ. ಮತ್ತೆ ಇಲ್ಲಿ f'(x) ಮೋರ್ ದನ್ 0 ಇದೆ, ಇಲ್ಲಿ ಕೂಡ ನೆಗೆಟಿವ್ ಇದೆ. ಓಕೆನಾ? ಸೊ ದಿಸ್ ಇಸ್ ಕಾಲ್ಡ್ ಮ್ಯಾಕ್ಸಿಮಾ. ಇದೆ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಮ್ಯಾಕ್ಸಿಮಾ, ಇದು ಮಿನಿಮಾ. ಮತ್ತೆ ಇಲ್ಲಿ ಎರಡು ವರ್ಡ್ಸ್ ಇದೆ. ವಾಟ್ ಈಸ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ, ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ. ಲೋಕಲ್, ಈಗ ನಾವು ಫಾರ್ ಎಕ್ಸಾಂಪಲ್ ನಾವೆಲ್ಲ ಲೋಕಲ್. ಈಗ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಮಾತ್ರ ಟಾಪರ್ಸ್ ಆಗ್ತೀರಾ, ಸೊ ಯು ಆರ್ ಲೋಕಲ್ ಟಾಪರ್. ಸೊ ದ ಟಾಪರ್ PUC ಎಂಟೈರ್ ಕರ್ನಾಟಕ ಟಾಪರ್ ಆಗ್ತಾರಲ್ಲ, ಅವರು ಗ್ಲೋಬಲ್ ಟಾಪರ್. ಗ್ಲೋಬಲ್ ಎಲ್ಲ ವಿ ಕಾಲ್ ಅಬ್ಸಲ್ಯೂಟ್ ಟಾಪರ್ಸ್. ಅಂದರೆ ಅಬ್ಸಲ್ಯೂಟ್ ಅಂತ ಹೇಳಿ ಎಂಟೈರ್ PUC ಅಲ್ಲಿ, ಸೆಕೆಂಡ್ PUC ಅಲ್ಲಿ ಇವನಪ್ಪ ಟಾಪರು. ನೀವು ಯಾವುದೊಬ್ರು ಆಗಬೇಕು. ಆ್ಯಕ್ಚುಲಿ ಪ್ರತಿ ಇಯರ್ ಯಾವುದೋ ಒಂದು ಬೆಂಗಳೂರಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಲಕ್ಷಾನುಗಟ್ಟಲೆ ಕೊಟ್ಟು ಅಲ್ಲಿ ಪೀಪಲ್ ಆರ್ ಗೆಟಿಂಗ್ ಟಾಪರ್. ಬಟ್ ಐ ವಾಂಟ್ PUC ಟಾಪರ್ಸ್ ಟು ಬಿ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ನಮ್ಮ ಕರ್ನಾಟಕದಲ್ಲಿ ವಿಲೇಜಸ್ನ ಜಾಸ್ತಿ ಬರಬೇಕು. ಐ ಮೀನ್ ಸಾರಿ, ಬೆಂಗಳೂರು ಆದರೆ ಡೋಂಟ್ ಟೇಕ್ ಇಟ್ ಆಸ್ ನೆಗೆಟಿವ್ಲಿ. ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಯಾವುದೋ ಒಂದು ಕಾಲೇಜಲ್ಲಿ ಲಕ್ಷಾನುಗಟ್ಟಲೆ ಕೊಟ್ಟು ದೆನ್ ದೇ ಆರ್ ಡೂಯಿಂಗ್ ಇನ್ ದ ಟಾಪರ್. ಐ ಥಿಂಕ್ ಅದೆಲ್ಲ ಬೇಕಾಗಿಲ್ಲ. ನೀವು ಡೆಡಿಕೇಟ್ ಮಾಡಿದ್ರೆ ಪ್ರತಿಯೊಬ್ಬರೂ ಯು ಕ್ಯಾನ್ ಗೆಟ್ ಅ ಟಾಪರ್. ಅರ್ಥ ಆಯ್ತು? ಎಲ್ಲ ಟಾಪರ್. ಐ ವಾಂಟ್ ಎವ್ರಿ ಒನ್ ಟು ಬಿಕಮ್ ಟಾಪರ್ಸ್. ಎವ್ರಿ ಒನ್ ಕ್ಯಾನ್ ನಾಟ್ ಬಿ ಟಾಪರ್ಸ್. ದೆನ್ ಕ್ವಶನ್ ಪೇಪರ್ ಟಫ್ ಆಗಿ ಸೆಟ್ ಮಾಡಬೇಕು. ಸೊ ವಾಟ್ ಈಸ್ ಮ್ಯಾಕ್ಸಿಮಾ? ಸೊ ಅಂದರೆ ಗ್ಲೋಬಲ್, ಅಂದರೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಅಂದರೆ ಎಂಟೈರ್ ಸೆಕೆಂಡ್ PUC ಅಲ್ಲಿ ಟಾಪರ್, ಅಬ್ಸಲ್ಯೂಟ್ ಮ್ಯಾಕ್ಸಿಮಾ. ಬರೀ ನೀನು ಡಿಸ್ಟ್ರಿಕ್ಟಲ್ಲಿ ಟಾಪರ್, ಲೋಕಲ್ ಮ್ಯಾಕ್ಸಿಮಾ ನೀನು. ಇಲ್ಲ ಸರ್, ನಾನು ಬರೀ ಕಾಲೇಜಲ್ಲಿ ಟಾಪರ್, ನೀನು ಇನ್ನೂ ಲೋಕಲ್ ಮ್ಯಾಕ್ಸಿಮಾ ನೀನು. ಅರ್ಥ? ಬರೀ ಕಾಲೇಜಲ್ಲಿ ಟಾಪರ್ ಆಗಿದೆ, ಎಷ್ಟು ಟಾಪರ್ ಅಲ್ಲ, ಎಷ್ಟೊಂದು ದೊಡ್ಡದಿದೆ. ನಾವು ಕರ್ನಾಟಕ ಬಿಟ್ಬಿಡಿ, ಇಂಡಿಯಾ, ನೀವೆಲ್ಲ CET ಕರ್ನಾಟಕನೇ ಬಿಡಿ, JEE ಎಲ್ಲ ಬರ್ಬಿಡಿ, ಇಂಡಿಯಾ ಟಾಪರ್ನೇ ಆಗ್ಬೇಕು ನೀವು, ಕರ್ನಾಟಕ ಟಾಪರ್ಸ್ ಅಲ್ಲ. ಸೊ ಲೋಕಲ್ ಅಂದರೆ ಇನ್ ಎ ಗಿವೆನ್ ಇಂಟರ್ವೆಲ್. ಲೋಕಲ್ ಅಂದರೆ ಏನು? ಯಾವುದೋ ಪರ್ಟಿಕ್ಯುಲರ್ ಇಂಟರ್ವೆಲ್ ಅಲ್ಲಿ ಮಾತ್ರ ಯಾವುದು ಮ್ಯಾಕ್ಸಿಮಮ್, ಯಾವುದು ಮಿನಿಮಾ, ಅದು ಲೋಕಲ್. ಎಂಟೈರ್ ಇದರಲ್ಲಿ ಎಷ್ಟು ಮ್ಯಾಕ್ಸಿಮಾ, ಯಾವುದಿದೆ ಮ್ಯಾಕ್ಸಿಮಾ? ಅಬ್ಸಲ್ಯೂಟ್ ಅಂದರೆ ಅದೇ ಹೈಯೆಸ್ಟ್ ಮ್ಯಾಕ್ಸಿಮಾ. ನೋಡಿ ಗ್ರಾಫಿಂಗ್ ತೊಗೊಂಡ್ರೆ ಈಗ ನೋಡಿ ಎಷ್ಟೊಂದು ಮ್ಯಾಕ್ಸಿಮಾ ಇದೆ ನೋಡಿ. ಇದು ಅಬ್ಸಲ್ಯೂಟ್ ಮ್ಯಾಕ್ಸಿಮಾ, ಇದು ಮಿನಿಮಾ. ಯಾವುದಿದೆ? ಎರಡು ಈಕ್ವಲ್. ಇದು ಅಬ್ಸಲ್ಯೂಟ್ ಮಿನಿಮಾ, ಲೋಯೆಸ್ಟ್ ಪಾಯಿಂಟ್ ಮಿನಿಮಾ. ಎಷ್ಟೊಂದು ನೋಡಿ, ಇದು ಮ್ಯಾಕ್ಸಿಮಾ, ಇದು ಅಬ್ಸಲ್ಯೂಟ್ ಮ್ಯಾಕ್ಸಿಮಾ. ಇದು ಮಿನಿಮಾ, ಇದು ಅಬ್ಸಲ್ಯೂಟ್ ಮಿನಿಮಾ. ಅರ್ಥ ಆಯ್ತು? ಕ್ಲಿಯರ್? ಸಾರಿ, ಲೋಕಲ್ ಮಿನಿಮಾ ಇವೆಲ್ಲ ಲೋಕಲ್ ಮಿನಿಮಾ. ಸೊ ಹೈಯೆಸ್ಟ್ ಬಂದು ಅಬ್ಸಲ್ಯೂಟ್. ಆಯ್ತಾ? ಎನಿವೆ, ಐ ಹೋಪ್ ಅರ್ಥ. ಇಟ್ಸ್ ಓಕೆ, ದಟ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅದು, ನಾನು ಹೇಳ್ತೀನಿ ಮೊದಲು ಡೀಟೇಲ್ ಆಗಿ. ಸೊ ಇದು ಈ ಥರ ಮ್ಯಾಕ್ಸಿಮಾ ಮಿನಿಮಾ ಅಂದರೆ ಸ್ಲೋಪ್ ಹೇಗೆ ಐಡೆಂಟಿಫೈ ಮಾಡಿ. ಈಗ ಆಯ್ತು, ನಂಗೆ ಗೊತ್ತಾಯಿತು ಇದು ಮ್ಯಾಕ್ಸಿಮಾ, ಇದು ಮಿನಿಮಾ ಅಂತ. ಬಟ್ ಹೇಗೆ ಮ್ಯಾಥಮೆಟಿಕಲಿ ಹೇಗೆ ಹೇಳ್ತೀರಾ? ಹೌ ವಿ ಗೋಯಿಂಗ್ ಟು ಸೇ ಮ್ಯಾಥಮೆಟಿಕಲಿ ಸಮಥಿಂಗ್ ಇಸ್ ಮ್ಯಾಕ್ಸಿಮಾ ಆರ್ ಸಮಥಿಂಗ್ ಇಸ್ ಮಿನಿಮಾ? ಹೇಗೆ ಹೇಳ್ತೀರಾ ಅದನ್ನ? ದಟ್ ಕ್ಯಾನ್ ಬಿ ಟೋಲ್ಡ್ ಬೈ ಇನ್ 2. ಈಗ ನಾನು ಮ್ಯಾಕ್ಸಿಮಾ ಅಲ್ವಾ ಇದು? ಸೊ ಹೇಗೆ ಹೇಳ್ತಾ ಇದ್ನು? ಐ ಕ್ಯಾನ್ ಸಿಂಪ್ಲಿ ಸೇ ಇಟ್ ಇಸ್, ಒಂದು ವೇಳೆ ಆಕ್ಚುಲಿ ಅಗೇನ್ ಯು ಹ್ಯಾವ್ ವಿತೌಟ್ ಡಿಫ್ರೆನ್ಸಿಯೇಷನ್, ಅದೇ ಬುಕ್ಕಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಇಫ್ f(c) is always more than f(x) for all the interval, then it's maxima ಅಂತ ಡೆಫಿನೇಷನ್. ಅವೆಲ್ಲ ನಂಗೆ ಬೇಕಾಗಿಲ್ಲ. ನಾವಿಲ್ಲಿ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ತೀವಿ. ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಾ ಮತ್ತು ಮಿನಿಮಾ ಹೇಗೆ ಹೇಳೋದು ಅಂತ. ಫಸ್ಟ್ ಬಂದು ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಂತ. ಇದು ಏನು ವರ್ಡ್ ಹಂಗೆ ಅನ್ಸುತ್ತೆ, ಬಟ್ ಇಟ್ಸ್ ವೆರಿ ಸಿಂಪಲ್. ಡಿರೈವೇಟಿವ್ ಟೆಸ್ಟ್. ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಂದ್ರೆ ಹೆಂಗೆ ಗೊತ್ತಾ ಮೀನಿಂಗು? ನೀನು ಒಂದೇ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿಬಿಟ್ಟು ಚೆಕ್ ಮಾಡಬೇಕು ಮ್ಯಾಕ್ಸಿಮಾನ ಮಿನಿಮಾನ ಅಂತ. ಒಂದೇ ಒಂದ್ಸರಿ ಡಿರೈವೇಷನ್ ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಬೇಕು. ಅದಾದ್ಮೇಲೆ ಚೆಕ್ ಮಾಡಬೇಕು ಇದು ಮ್ಯಾಕ್ಸಿಮಾನ ಇಲ್ಲ ಮಿನಿಮಾನ ಅಂತ. ಅದನ್ನ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನಾನು ಒಂದೇ ಸರಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಏನು? ನಾನು f'(x) ಫೈನ್ ಮಾಡ್ತಾ ಇದ್ದೀನಿ. ಆಗೇನು ಮಾಡ್ತೀನಿ ಈಗ? f'(x) ಫೈನ್ ಮಾಡಿ ಅದ್ರ ಸ್ಲೋಪ್ ಫೈನ್ ಮಾಡ್ತೀನಿ. ಒಂದು ವೇಳೆ ಸ್ಲೋಪ್ ಏನಾದರೂ ಪಾಸಿಟಿವ್ ಇಂದ ಹಿಡಿದು ನೆಗೆಟಿವ್ ಬರ್ತಾ ಇದೆ, ಅಂದ್ರೆ ಇನ್ಕ್ರೀಸಿಂಗ್ ಫಂಕ್ಷನ್, ಅದು ಮ್ಯಾಕ್ಸಿಮಾ. ಈಗ ಸ್ಲೋಪ್ ಇಸ್ ಚೇಂಜಿಂಗ್ ಅಟ್ ಯಾವ ಪಾಯಿಂಟ್ ಕೇಳ್ತಾರೋ ಆ ಪಾಯಿಂಟ್ ಹತ್ರ. ಫಾರ್ ಎಕ್ಸಾಂಪಲ್ ಇಫ್ ದೇ ಆಸ್ಕ್ ಯು ಅಟ್ C ಅಂತ ತಗೋಣ. ಸೊ ಅಟ್ C ಅಲ್ಲಿ ಸ್ವಲ್ಪ ಹಿಂದೆಗಡೆ ಬರ್ತೀನಿ, C
ಸ್ವಲ್ಪ ಹಿಂದೆಗಡೆ ಒಂದು ಎಕ್ಸಾಂಪಲ್ ತೊಗೊಂಡು 2 ಅಂತ ಫಾರ್ ಎಕ್ಸಾಂಪಲ್ ಇದನ್ನು 2 ಅಂತ ತೊಗೊತೀನಿ. ಓಕೆ, ಸೊ 2 ಹತ್ರ ಚೆಕ್ ಮಾಡೋಕ್ಕಂದ್ರೆ ಸ್ವಲ್ಪ ಹಿಂದೆ ಬರ್ತೀನಿ, ಸೊ ಮೇ ಬಿ 1.9, ಸ್ವಲ್ಪ ಮುಂದೆ ಬರ್ತೀನಿ 2.1. ಸೊ ಒಂದು ವೇಳೆ ಇಲ್ಲಿ ಸ್ಲೋಪ್ ಬಂದು ಪಾಸಿಟಿವ್ ಇದ್ದು ಇಲ್ಲಿ ಸ್ಲೋಪ್ ಬಂದು ನೆಗೆಟಿವ್ ಇದ್ದರೆ ಅದು ಸೊ ಸ್ಲೋಪ್ ಬಂದು ಪಾಸಿಟಿವ್ ಇಂದ ನೆಗೆಟಿವ್ ಬರ್ತಾ ಇದೆ, ಸೊ ಇಟ್ ಇಸ್ ಕಾಲ್ಡ್ ಎಸ್ ಮ್ಯಾಕ್ಸಿಮಾ. ನೆಗೆಟಿವ್ ಇಂದ ಪಾಸಿಟಿವ್ ಬಂದರೆ ಇಟ್ಸ್ ಕಾಲ್ಡ್ ಮಿನಿಮಾ. ಅರ್ಥ ಆಯ್ತಾ? ಸೊ ಪಾಸಿಟಿವ್ ಇಂದ ನೆಗೆಟಿವ್ ಬರ್ತದೆ, ಇಟ್ಸ್ ಕಾಲ್ಡ್ ಮ್ಯಾಕ್ಸಿಮಾ. ದೇರ್ಫೋರ್ ಇಫ್ ಸ್ಲೋಪ್ ಚೇಂಜಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಇಟ್ಸ್ ಕಾಲ್ಡ್ ಎಸ್ ಮ್ಯಾಕ್ಸಿಮಾ. ಹೇಳ್ರಪ್ಪ, ಮಿನಿಮಾ ಅಂದ್ರೆ ಏನು ನೀವೇ ಹೇಳಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಮಾಡೋಕ್ಕೂ ಒಂದೊಂದು ಸ್ಲೋಪ್ ಏನಾದ್ರು ನೆಗೆಟಿವ್ ಇಂದ ಪಾಸಿಟಿವ್ಗೆ ಹೋದರೆ ಅಂದರೆ ನೀವೇನು ಮಾಡೋಕ್ಕೆ ಗೊತ್ತಾ? ಸೊ ಫಸ್ಟು ಕೊಟ್ಟಿರೋ ಕ್ವೆಶನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದಾದ್ಮೇಲೆ ಕ್ರಿಟಿಕಲ್ ಪಾಯಿಂಟ್ನ ಫೈಂಡ್ ಮಾಡಬೇಕು. ಈಗ ಕ್ರಿಟಿಕಲ್ ಪಾಯಿಂಟ್ಸ್ 2 ಅಂತ ಬಂತಾ? 2 ಅಂತ ಬಂದಾಗ 2ಗಿನ್ನ ಸ್ವಲ್ಪ ಹಿಂದೆ, ಇನ್ ದ ನೇಬರ್ಹುಡ್ ಆಫ್ 2. ನೇಬರ್ಹುಡ್ ಅಂದ್ರೆ ಏನು? ಅಕ್ಕಪಕ್ಕದಲ್ಲಿ. ಸೊ ನೇಬರ್ಹುಡ್ ಆಫ್ 2 ಅಂದರೆ ಸ್ವಲ್ಪ ಹಿಂದೆಗಡೆ, ಸ್ವಲ್ಪ ಮುಂದೆಗಡೆ 2 ವ್ಯಾಲ್ಯೂಸ್ ತೊಗೊಂಡು, ಸೊ ಸ್ವಲ್ಪ ಹಿಂದೆಗಡೆ ಅಂದರೆ 2 ಹಿಂದೆಗಡೆ 1.9 ಅಲ್ವಾ? ಸೊ 1.9 ಸ್ಲೋಪ್ ಪಾಸಿಟಿವ್ ಇದೆ, ಅದು 2ಗಿನ್ನ ಸ್ವಲ್ಪ ಮೇಲೆ 2.1 ಅಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇಂದ ನೆಗೆಟಿವ್ ಬರ್ತಾ ಇದೆ. ಸೊ ಇದು ಮ್ಯಾಕ್ಸಿಮಾ. At point C, the function is changing. The slope is changing from positive to negative. Therefore, that particular point is maxima. If it goes from negative to positive, it's called minima. Artha clear again? This is very simple. So, this is called what? It is called as minima. Artha aita? So, first derivative test ne one day say differentiate ಮಾಡಬೇಕು. But most of the time, we use ಮಾಡೋದಿಲ್ಲ first derivative test because we go for second derivative test. That's more easy. So, second derivative test ಅಲ್ಲಿ what is second derivative test? ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಅಂದರೆ ನೀವೀಗ 2 ಸರಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಬ್ವಿಯಸ್ಲಿ ನೀವೇನು ಮಾಡೋಕ್ಕೀಗ ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಯು ಹ್ಯಾವ್ ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್ನ ಫೈಂಡ್ ಮಾಡಬೇಕು. ಅರ್ಥ ಆಯ್ತಾ? ಈಗ ಒಂದು ವೇಳೆ ಕ್ರಿಟಿಕಲ್ ಪಾಯಿಂಟ್ಸು ಮೇ ಬಿ C1, C2, C3 ಆ ಥರ ಏನೋ ಬಂತು, ನೀವೇನು ಮಾಡೋಕ್ಕಾಗ ಸೆಕೆಂಡ್ ಟೈಮ್ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಆ ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ವ್ಯಾಲ್ಯೂ ಅಟ್ C1 ಫಾರ್ ಎಕ್ಸಾಂಪಲ್, ಅಟ್ C1 ನಿಮಗೆ ಲೆಸ್ ದ್ಯಾನ್ 0 ಬಂದರೆ ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ವ್ಯಾಲ್ಯೂ ಬಂದು ನೆಗೆಟಿವ್. ವ್ಯಾಲ್ಯೂ ಬಂದು ನೆಗೆಟಿವ್ ಬಂದು ಅದು ಮ್ಯಾಕ್ಸಿಮಾ. ಅರ್ಥ ಮಾಡ್ಕೊಳ್ಳಿ, ನೆಗೆಟಿವ್ ಬಂದರೆ ಮ್ಯಾಕ್ಸಿಮಾ. ಇದು ಯಾಕೆ ಅಂತ ಐ ಟೆಲ್ ಯು. ನಾನು ವೆನ್ ಐ ಎಕ್ಸ್ಪ್ಲೇನ್ ಡೆಪ್ ಐ ಎಕ್ಸ್ಪ್ಲೇನ್. ಮಿಡ್ ಟರ್ಮ್ ಎಕ್ಸಾಮ್ ನೆನ್ಪಿಟ್ಕೊಳ್ಳಿ. ಓಕೆ, ನೆಗೆಟಿವ್ ಬಂದರೆ ಮ್ಯಾಕ್ಸಿಮಾ, ಪಾಸಿಟಿವ್ ಬಂದರೆ ಮಿನಿಮಾ. ಅಂದರೆ ಯು ಹ್ಯಾವ್ ಟು ಫೈಂಡ್ ಫಾರ್ ಎವ್ರಿ ಪಾಯಿಂಟ್. ಪ್ರತಿಯೊಂದು ಪಾಯಿಂಟಲ್ಲೂ ಫೈಂಡ್ ಮಾಡಿ ಚೆಕ್ ಮಾಡಬೇಕು. ಈಸ್ ದಟ್ ಎವ್ರಿ ಪಾಯಿಂಟ್ ಇಸ್ ಮ್ಯಾಕ್ಸಿಮಾ ಆರ್ ಮಿನಿಮಾ. ನೋಡಿ, ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಂದ್ರೆ ಏನು ಗೊತ್ತಾ? ಒಂದು ಪಾಯಿಂಟ್ ಫೈಂಡ್ ಮಾಡಬೇಕು, ಕ್ರಿಟಿಕಲ್ ಪಾಯಿಂಟ್ ತೊಗೊಬೇಕು, ನೇಬರ್ಹುಡ್ ಸಣ್ಣ ಇನ್ನೊಂದು ವ್ಯಾಲ್ಯೂ ತೊಗೊಬೇಕು, ಮತ್ತೆ ಇನ್ನು ಮುಂದೆ ಇನ್ನೊಂದು ವ್ಯಾಲ್ಯೂ ತೊಗೊಬೇಕು, ಅದನ್ನು ಮತ್ತೆ ಅದರಲ್ಲಿ ಸ್ಲೋಪ್ ಫೈಂಡ್ ಮಾಡಬೇಕು, ಪಾಸಿಟಿವ್ ಆರ್ ನೆಗೆಟಿವ್, ಇಲ್ಲಿ ಮತ್ತೆ ಸ್ಲೋಪ್ ಫೈಂಡ್ ಮಾಡಬೇಕು. ಇಫ್ ಇಟ್ ಇಸ್ ಚೇಂಜಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಇಟ್ ಇಸ್ ಮ್ಯಾಕ್ಸಿಮಾ. ಇಷ್ಟೊಂದೆಲ್ಲ ಮಾಡ್ಬೇಕು ನಾವು ಇನ್ ದ ಫಸ್ಟ್ ಡಿರೈವೇಟಿವ್ ಟೆಸ್ಟ್. ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಎಂಥದ್ದು ಇಲ್ಲ. ಒಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡಿ, ಒಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇನ್ನೊಂದ್ಸರಿ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಮಾಡಬೇಕು. ಕ್ರಿಟಿಕಲ್ ಪಾಯಿಂಟ್ಸ್ ಆರ್ ದೋಸ್ ಪಾಯಿಂಟ್ಸ್ ಅಟ್ ವಿಚ್ ದ ಫಂಕ್ಷನ್ ಚೇಂಜಸ್ ಇಟ್ಸ್ ಬಿಹೇವಿಯರ್. ಸೊ ಕ್ರಿಟಿಕಲ್ ಪಾಯಿಂಟ್ ಅನ್ನೋದು ಮ್ಯಾಕ್ಸಿಮಮು ಆಗಿರ್ಬೋದು, ಮಿನಿಮಮ್ಮು ಆಗಿರ್ಬೋದು. ಅರ್ಥ ಆಯ್ತಾ? ಆಯ್ತು. ಮತ್ತೆ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಮತ್ತೆ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ನೆಗೆಟಿವ್ ಬಂದರೆ ಮ್ಯಾಕ್ಸಿಮಾ, ಪಾಸಿಟಿವ್ ಬಂದರೆ ಮಿನಿಮಾ, ಆಪೋಸಿಟ್. ಅರ್ಥ ಆಯ್ತಾ? ಈಗ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಇಷ್ಟ ಅರ್ಥ ಆಯ್ತಾ? ಸೊ ನಾವೀಗ ಫಸ್ಟ್ ಕ್ವೆಶನ್, ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಾ ಆಫ್ ದಿಸ್ ರೀಜನ್. ಓಕೆ, ಕ್ವೆಶನ್ ಕೇಳ್ತಾರೆ. ಇನ್ನೊಂದು ನೋಡಿ, ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕ್ವೆಶನಲ್ಲಿ ಫೈಂಡ್ ದ ಮ್ಯಾಕ್ಸಿಮಾ ಮಿನಿಮಾ ಪಾಯಿಂಟ್ಸ್ ಕೇಳಿದ್ರೆ ಬರೀ ಪಾಯಿಂಟ್ಸ್ ಫೈಂಡ್ ಮಾಡಬೇಕು. ವ್ಯಾಲ್ಯೂಸ್ ಫೈಂಡ್ ಮಾಡಿ, ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆ್ಯಂಡ್ ಫೈಂಡ್ ದ ಮಿನಿಮಮ್ ವ್ಯಾಲ್ಯೂಸ್ ಆ ಲೋಕಲ್ ಮ್ಯಾಕ್ಸಿಮಾ ವ್ಯಾಲ್ಯೂಸ್ ಆ ಲೋಕಲ್ ಮಿನಿಮಾ ವ್ಯಾಲ್ಯೂಸ್ ಅಂತ ಕೇಳಿದ್ರೆ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಅಂದರೆ ಏನು ಗೊತ್ತಾ? ನೋಡಿ, ಇದು ಮಿನಿಮಮ್ ಪಾಯಿಂಟ್, ಇದು 2 ಅನ್ನೋದು, ಬಟ್ ಇದ್ರ ವ್ಯಾಲ್ಯೂ ಇದೆಯಲ್ಲ ನೋಡಿ, ಈ ವ್ಯಾಲ್ಯೂ, ಇದು ವ್ಯಾಲ್ಯೂ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇದು ಮ್ಯಾಕ್ಸಿಮಾ ಅಕ್ಕರ್ಸ್ ಅಟ್ ದಿಸ್ ಪಾಯಿಂಟ್, ಇದು ಮ್ಯಾಕ್ಸಿಮಾ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅರ್ಥ ಆಯ್ತಾ? ಸೊ ಎಕ್ಸಾಮಲ್ಲಿ ಕೇಳಿದಾಗ ವ್ಯಾಲ್ಯೂಸ್ ಕೇಳಿದ್ರೆ ಫೈಂಡ್ ಮಾಡಬೇಕು. ಆಯ್ತು, ಫೈಂಡ್ ಮಾಡ. ಇಲ್ಲಿ ಕ್ವಶನ್ ಕೇಳ್ತಿದ್ದಾರೆ, ಸೊ ಫೈಂಡ್ ದ ಲೋಕಲ್ ವ್ಯಾಲ್ಯೂಸ್ ಕೇಳಿ, ವ್ಯಾಲ್ಯೂಸ್ ಫೈಂಡ್ ಮಾಡ್ಬೇಕು ನಾವು. ಅಂದರೆ ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಮಾಡಿ, ಮ್ಯಾಕ್ಸಿಮಮ್ ಮಿನಿಮಮ್ ಫೈಂಡ್ ಮಾಡಿ, ಮತ್ತೆ ಅದ್ರ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಹೇಳ್ತೀನಿ, ಐ ಟೆಲ್ ಯು, ಡೋಂಟ್ ವರಿ. ಸೊ ಫಸ್ಟ್ ಕ್ವಶನ್ ಏನು ಮಾಡಕ್ಕೆ ನಾವೀಗ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರಾ, ಜಿ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಮಾಡಬೇಕು. ಜಿ ಡ್ಯಾಶ್ ಎಕ್ಸ್ ಏನಾಗುತ್ತೆ ಈಗ 3x² ವಾಟ್ ಯು ಗೋನ್ ಗೆಟ್ ನೋ ಬೇಸಿಕಲಿ -3.
ಸೊ g dash of x ನ you have to equal to 0 ಎಂತಕ್ಕೆ ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಮಾಡೋಕ್ಕಲ್ಲ ಅದಕ್ಕೋಸ್ಕರ. ಸೊ ಈಗ ಏನಾಗುತ್ತೆ, ಈಗ x square is equal to 3/3 ಆಗುತ್ತೆ, ದಟ್ ಬೇಸಿಕಲಿ 1. ಸೊ x ಬಂದು ಪ್ಲಸ್ ಆರ್ ಮೈನಸ್ 1. ಸೊ ಪ್ಲಸ್ 1 and minus 1, these are the critical points. Critical points ಅಂದ್ರೆ ಏನು, at those points it may be maxima, it may be minima, we don't know. So now ಈಗ critical point ಬಂದಾದ್ಮೇಲೆ ನಾವು have to find one by one. X is equal to 0.1 ಏನಾಗುತ್ತೆ ಇದು. Now if I take at x is equal to plus 1, what happens? Or we can just say double differentiate once again. Double dash of x find ಮಾಡಕ್ಕೆ ನಾವೀಗ ಡಬಲ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಬಲ್ ಡಿಫ್ರೆನ್ಶಿಯೇಟ್ ಮಾಡಾಗ ಏನಾಗುತ್ತೆ, 6x minus 0, 6x ಮಾತ್ರ ಬರುತ್ತೆ. ಈಗ ವಾಟ್ ಈಸ್ g double dash of x at plus 1? That's nothing but 6. 1 ಸಬ್ಸ್ಟಿಟ್ಯೂಟ್ ಮಾಡಿ 6 ಬರುತ್ತೆ. 6 ಅಂದ್ರೆ ಏನು, ಪಾಸಿಟಿವ್. ಸೊ ಡಬಲ್ ಡ್ಯಾಶ್ ಆಫ್ x ಪಾಸಿಟಿವ್ ಬಂದ್ರೆ ಸೊ ದಿಸ್ ಇಸ್ ಪಾಸಿಟಿವ್. ಒಂದು ವೇಳೆ ನನಗೆ ಪಾಸಿಟಿವ್ ಬಂದ್ರೆ ಸೊ ದಿಸ್ ಇಸ್ ಮ್ಯಾಕ್ಸ್. ಸೊ ಪ್ಲಸ್ 1 ಇಸ್ ದ, ದಿಸ್ ಇಸ್ ಮ್ಯಾಕ್ಸಿಮಾ. ಸಾರಿ, ಪಾಸಿಟಿವ್ ಬಂದ್ರೆ ಮಿನಿಮಾ. ಪಾಸಿಟಿವ್ ಬಂದ್ರೆ ಮಿನಿಮಾ, ಇದು ಮಿನಿಮಾ ಅಂತ ಹೇಳ್ತೀವಿ. ಪಾಸಿಟಿವ್ ಬಂದ್ರೆ ಮಿನಿಮಾ. ಸೊ ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ? ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ? ಲೋಕಲ್ ಮಿನಿಮಮ್ ವ್ಯಾಲ್ಯೂ. ಲೋಕಲ್ ಮಿನಿಮಮ್ ವ್ಯಾಲ್ಯೂ ಅಷ್ಟು. ವ್ಯಾಲ್ಯೂ ಫೈಂಡ್ ಮಾಡಿ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ನೀವು. ಸೊ ಜಸ್ಟ್ ಟೇಕ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ g of 1 ಸಬ್ಸ್ಟಿಟ್ಯೂಟ್ ಮಾಡಿ, ಮೇನ್ ಫಂಕ್ಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಇಟ್ ಇಸ್ 3 into x is equal to 1 ಅಲ್ವಾ? value got 1. Oh sorry, ಇದು ಮೇನ್ ಇದಲ್ವಾ? ಸೊ ಈ ಫಂಕ್ಷನ್ g of x ಸಬ್ಸ್ಟಿಟ್ಯೂಟ್ ಮಾಡಬೇಕು. 3 into, I was thinking why it's coming 0 ಅಂತ. ಸೊ 1 cube minus 3 into 1 g of ಅಲ್ಲಿ ವ್ಯಾಲ್ಯೂ ಅಂದ್ರೆ ಫಂಕ್ಷನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು. 1 ಇದು ಏನು ಬೇಸಿಕಲಿ ಮೈನಸ್ 2 ಬರುತ್ತೆ. ಸೊ ಸಿ ಆಬ್ವಿಯಸ್ಲಿ ಮಿನಿಮಮ್ ಅಲ್ವಾ, ಸೊ ಮೈನಸ್ ಬರ್ತಾ ಇದೆ. ಲೆಟ್ಸ್ ಚೆಕ್ ಮ್ಯಾಕ್ಸಿಮಾಗ್ ಏನು ಬರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಐ ಟೇಕ್ ದ ಒನ್ ಮೋರ್ ಪಾಯಿಂಟ್ at x is equal to minus 1. So again you already found g dash of x. So g dash of x is basically 6 into minus 1. So obviously is minus 6. It is negative. Therefore it is this x is equal to minus 1 is a maxima. ನೆಗೆಟಿವ್ ಅಂದ್ರೆ ಮ್ಯಾಕ್ಸಿಮಾ. ಕನ್ಫ್ಯೂಷನ್ ಆಗುತ್ತೆ, ನನಗೆ ಕನ್ಫ್ಯೂಷನ್ ಆಗುತ್ತೆ, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ರಿವರ್ಸ್ ಉಲ್ಟಾ ನೆನ್ಪಿಟ್ಕೊಳ್ಳಿ. ನಾವು ವಾಟ್ ಈಸ್ ಅ ಲೋಕಲ್ ಮ್ಯಾಕ್ಸಿಮಾ ವ್ಯಾಲ್ಯೂ? ಆಬ್ವಿಯಸ್ಲಿ ಇದಕ್ಕಿಂತ ಜಾಸ್ತಿ ಬರಬೇಕು. ಈಗ ಮ್ಯಾಕ್ಸಿಮಾ ಅಲ್ವಾ ಇದು, ಎಷ್ಟಾಗುತ್ತೆ ಲೋಕಲ್ ಮ್ಯಾಕ್ಸಿಮಾ ವ್ಯಾಲ್ಯೂ? ಈಗ ನನಗೀಗ g dash of x ಸಬ್ಸ್ಟಿಟ್ಯೂಟ್ ಮಾಡಬೇಕು. g of minus 1 ಸಬ್ಸ್ಟಿಟ್ಯೂಟ್ ಮಾಡಬೇಕು. minus 1 cube minus 3 into minus 1. ಸೊ minus 1 cube minus 1 ಇರುತ್ತೆ, minus 1 plus 1 plus 3 ಆಗುತ್ತೆ. ಆನ್ಸರ್ ಬಂದು 2. minus 2, 2. The local, the minimum and maximum values are minus 2 and 2. But minima and maxima is happening at this x is equal to 1 and x is equal to minus 1. ವ್ಯಾಲ್ಯೂಸ್ ಅಂತ ಕೇಳಿದ್ರೆ ನೀವು ಇಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಾ. Find the local maxima and local minimum of the values of given by. ನೀವೇ ಫೈಂಡ್ ಮಾಡಿ. x cube minus 6x plus 9x ವಿಡಿಯೋ ಪಾಸ್ ಮಾಡಿ ನೀವೇ ಫೈಂಡ್ ಮಾಡಿ. ಏನು ಮಾಡ್ಬೇಕು ನಾವೀಗ? f dash of x ಕ್ಯಾಲ್ಕುಲೇಟ್ ಮಾಡಬೇಕು, 0ಗೆ ಈಕ್ವೇಟ್ ಮಾಡಬೇಕಾ? ಈಕ್ವೇಟ್ ಮಾಡಿದ್ಮೇಲೆ ಕ್ರಿಟಿಕಲ್ ಪಾಯಿಂಟ್ಸ್ ಬರುತ್ತಾ? ಎಷ್ಟು ಕ್ರಿಟಿಕಲ್ ಪಾಯಿಂಟ್ ಬರುತ್ತೆ ಇಲ್ಲಿ? ಕ್ಯೂಬ್ ಇರೋದ್ರಿಂದ ಡಿಫ್ರೆನ್ಶಿಯೇಟ್ ಮಾಡಿದಾಗ ಸ್ಕ್ವೇರ್ ಆಗುತ್ತಾ? 2 ಪಾಯಿಂಟ್ಸ್ ಬರುತ್ತೆ. ಆ 2 ಪಾಯಿಂಟ್ಸ್ ಹತ್ರ ಮ್ಯಾಕ್ಸಿಮಮ್ 2 ಚೆಕ್ ಮಾಡಬೇಕು. ಆ 2 ಪಾಯಿಂಟ್ಸ್ನ ಮತ್ತೆ ಡಬಲ್ ಡಿಫ್ರೆನ್ಶಿಯೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ. ಅದು ಪಾಸಿಟಿವ್ ಬಂದರೆ ಇಟ್ ಇಸ್ ಮಿನಿಮಾ, ನೆಗೆಟಿವ್ ಬಂದರೆ ಮ್ಯಾಕ್ಸಿಮಮ್. ನಾನು ತೋರಿಸ್ತೀನಿ. ನೀವು ವಿಡಿಯೋ ನೀವು ಟ್ರೈ ಮಾಡೋಕ್ಕೆ ಫಸ್ಟು, ಅದಾದ್ಮೇಲೆ ಮಾಡೋಕ್ಕೆ. ಈಗ ನನಗೆ ಎಫ್ ಡ್ಯಾಶ್ ಆಫ್ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಆನ್ಸರ್ ಬಂದು 3x² ಮೈನಸ್ 12x ಪ್ಲಸ್ 9 ಬರ್ತಾ ಇದೆ. ನಾನು 3 ಕಾಮನ್ ತೊಗೊತಾ ಇದ್ದೀನಿ. ಐ ವಿಲ್ ಗೆಟ್ ದ ಆನ್ಸರ್ x². 3 4s 12, 12x ಇದೆ, 3 ಇದೆ ಇಲ್ಲಿ. ಸೊ ಐ ಹ್ಯಾವ್ ಟು ಗೆಟ್ ದಿಸ್ ಆಸ್ ವಾಟ್? 3 ಇಂಟು ಆ್ಯಡ್ ಮಾಡಿದ್ರೆ -4 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ +3 ಬರಬೇಕು. ಸೊ x² ಮೈನಸ್ 3x ಮೈನಸ್ x ಪ್ಲಸ್ 3 ಬರುತ್ತೆ. ಸೊ ಯುವರ್ ಎಫ್ ಡ್ಯಾಶ್ ಆಫ್ x ಬಿಕಮ್ಸ್ 3 ಟೈಮ್ಸ್ ಆಫ್ ಕಾಮನ್ x ಮೈನಸ್ 3 ತೊಗೊತೀನಿ. ಮತ್ತೆ ಇಲ್ಲಿ ಏನು ತೊಗೊಂಡ್ರೆ ಮೈನಸ್ ತೊಗೊಂಡ್ರೆ ಇಲ್ಲಿ x ತೊಗೊಬೇಕು ನಾವು. ಫಿಟ್ಟಿಂಗ್ ಮಿಡಲ್ ಟರ್ಮ್ ಮಾಡ್ರು ಅಷ್ಟೇ. x ಕಾಮನ್ ತೊಗೊಳ್ಳಿ, x ಮೈನಸ್ 3
ಮೈನಸ್ ಕಾಮನ್ ತಗೊಳ್ಳಿ, ಅಗೇನ್ ಮತ್ತೆ x ಮೈನಸ್ 3 ಬರುತ್ತೆ. ಈಗ ಸೊ ಫೈನಲಿ ಏನಾಗುತ್ತೆ ಈಗ, ಸೊ ಐ ವಿಲ್ ಗೆಟ್ ದಿಸ್ ಆಸ್ 3 ಇಂಟು x ಮೈನಸ್ 3 ಆ್ಯಂಡ್ x ಮೈನಸ್ 1 ಅಂತ ನಂಗೆ ಬರುತ್ತೆ. ಸೊ ನಿಮ್ಮ ವ್ಯಾಲ್ಯೂಸ್ ಬಂದು x ಇಸ್ ಈಕ್ವಲ್ ಟು 3 ಯುವರ್ ಈಕ್ವಲ್ ಟು 0 ಅಗೇನ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಇದ್ರಲ್ಲಿ ನಾರ್ಮಲ್ ಎಲ್ಲದರಲ್ಲೂ ಅದೇ ಇದ್ದಿದೆ, ಎಫ್ ಡ್ಯಾಶ್ ಆಫ್ 0 ಈಕ್ವೇಟ್ ಮಾಡಿ. ಸೊ x ಮೈನಸ್ 3 is 0 and x minus z1 is 0. So therefore x is equal to 3 and x is equal to 1. These are two critical points. We got it now. ಈಗ ಏನು ಮಾಡಬೇಕು, ಸೇಮ್ ಅದೇ ರಾಗ ಅದೇ ಹಾಡು. ಅಟ್ x is equal to 3 ಸಬ್ಸ್ಟಿಟ್ಯೂಟ್ ಮಾಡ. ಈಗ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿ. ಏನಾಗುತ್ತೆ, ಡಬಲ್ ಡ್ಯಾಶ್ ಇನ್ನೊಂದು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು ಸಿಂಗಲ್ ಡಿಫ್ರೆನ್ಷಿಯೇಷನು. ಇದು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋದು ಏನಾಗುತ್ತೆ, 3 ಆಚೆ ಹಾಗೆ ಇದೆ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಬರುತ್ತೆ, ಮತ್ತೆ ಮೈನಸ್ 4 ಬರ್ತಾ ಇದೆ. ಅರ್ಥ ಆಯ್ತಾ? ಸೊ ಈಗ ನಾವೇನು ಮಾಡಬೇಕು, ಅಟ್ ದಿಸ್ ಪಾಯಿಂಟ್ ವಿ ಆರ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಅಲ್ವಾ, ಇಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಎಫ್ ಡಬಲ್ ಡ್ಯಾಶ್ ಎಫ್ 3 ಮಾಡಿದಾಗ 3 2s 6, 3 2s 6, 6 minus 4 2, 2 3s 6 again 6. Therefore ಪಾಸಿಟಿವ್. ಪಾಸಿಟಿವ್ ಅಂದರೆ ಏನಿದು, ಮಿನಿಮಾ. ಪಾಸಿಟಿವ್ ಅಂದರೆ ಮಿನಿಮಾ. ಆಗೇನು ಮಾಡಬೇಕು, ಇವ್ರು ಫೈಂಡ್ ಅ ವ್ಯಾಲ್ಯೂಸ್ ಫೈಂಡ್ ಮಾಡಬೇಕು. ಆಗೇನು ಮಾಡಬೇಕು ನೀವು, ಇವರು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ. ಆ ಕ್ವಶನ್ ಅಲ್ಲಿ, ಆ ಗಿವನ್ ಕ್ವಶನ್ ಅಲ್ಲಿ ಎಫ್ ಆಫ್ 3 ಸಬ್ಸ್ಟಿಟ್ಯೂಟ್ ಮಾಡಬೇಕು. 3 ಕ್ಯೂಬ್ ಮೈನಸ್ 6 ಇಂಟು 3 ಸ್ಕ್ವೇರ್ ಪ್ಲಸ್ 9 ಇಂಟು 3 ಪ್ಲಸ್ 15 27 9 54 27 ಪ್ಲಸ್ 15. ಸೊ 27 ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ ದ ಆನ್ಸರ್ಸ್. ಇದು ಮಿನಿಮಾ ಬಂದು ನಮಗೆ. ಈಗ ಅದೇ ರೀತಿ ಮ್ಯಾಕ್ಸಿಮಾ ನೀವೇ ಕ್ಯಾಲ್ಕುಲೇಟ್ ಮಾಡಬೇಡಿ, ನೀವು ಮಾಡ್ತಾ ಇರಬೇಕು. ವಿಡಿಯೋ ಪಾಸ್ ಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಬೋದು ಆನ್ಸರ್ ಫುಲ್ಲು. ಅರ್ಥ ಆಯ್ತಾ? ನೆಕ್ಸ್ಟ್ ಟೈಮ್ ನೀವೇ ಮಾಡ್ತಾ ಇರಬೇಕು. ಆಲ್ರೆಡಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇದೆ, 3 times 2x minus 4. ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಗ 1, 3 ಇಂಟು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 minus 4 ಬರುತ್ತೆ, ನಂಗೆ ನೆಗೆಟಿವ್ ಮೈನಸ್ 6 ಬರ್ತಾ ಇದೆ. therefore this x is equal to 1 is basically it is ಮೈನಸ್ ಅಂದರೆ ನಮಗೆ ಆಬ್ವಿಯಸ್ಲಿ ವ್ಯಾಲ್ಯೂ ಇದಕ್ಕಿಂತ ಜಾಸ್ತಿ ಬರಬೇಕು. ಈಗ ಎಫ್ ಆಫ್ ಎಷ್ಟು ವ್ಯಾಲ್ಯೂ, ಈಗ 1 ಸಬ್ಸ್ಟಿಟ್ಯೂಟ್ ಮಾಡಿ 1 ಮಾಡಿದ್ರೆ ನಿಮ್ಗೆ 1 ಕ್ಯೂಬ್ ಮೈನಸ್ 6 ಇಂಟು 1 ಪ್ಲಸ್ 9 ಇಂಟು 1 ಪ್ಲಸ್ 15 ಬರ್ತಾ ಇದೆ. ಸೊ ಆನ್ಸರ್ ನಿಮಗೆ 1 ಮೈನಸ್ 6 ಪ್ಲಸ್ 9 ಪ್ಲಸ್ 15. ಸೊ ನಿಮ್ಗೆ ಆನ್ಸರ್ ಬಂದು ಮೈನಸ್ 6 ಪ್ಲಸ್ 1 ಮೈನಸ್ 5 ಮೈನಸ್ 5 ಪ್ಲಸ್ 5 10 10 19. ನೋಡಿ ಮ್ಯಾಕ್ಸಿಮಾ at this value is maxima, the maximum value is 19 15. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸ್ಟೆಪ್ ಸೇಮ್, ಒಂದು ಅರ್ಥ ಮಾಡ್ಕೊಂಡು ಇನ್ನೂ ಅರ್ಥ ಮಾಡ್ಕೊಬೋದು. ಇದರಲ್ಲಿ ಏನಾಗುತ್ತೆ ಗೊತ್ತಾ, ಇದನ್ನ ಕಾಂಪ್ಲಿಕೇಟ್ ಮಾಡಿ. ಇದು ಈಸಿಯೇ. ನಾನು ನಿಮಗೆ ಈಗ ಪ್ರೀವಿಯಸ್ ಈ ಕ್ವಶನ್ ತೋರಿಸಿದ್ದೀನಿ, ಈ ಕ್ವಶನ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಕೇಳ್ಬೋದು. ಸೈನು ಲಾಗು ಟ್ರಿಗ್ನಾಮೆಟ್ರಿ ಎಲ್ಲ ಮಿಕ್ಸ್ ಮಾಡಿ ಕೇಳ್ಬೋದು. ಅರ್ಥ? ಬಟ್ ಬೋರ್ಡ್ ಎಕ್ಸಾಮ್ ಅಷ್ಟೊಂದು ಕೇಳೋದಿಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ನೀವು ಓದಿರಬೇಕು. ಬಟ್ ಅಗೇನ್ ನಾನು ಹೇಳ್ದಂಗೆ ನೆಕ್ಸ್ಟ್ ನಾನು ಮಾಡೋಕ್ಕಾದ್ರೆ ಐ ವಿಲ್ ಡೂ ಇಟ್. ಈಗ ಫೈಂಡ್ ದ 2 numbers whose sum is 24. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಕೇಳ್ತಾರೆ. ಫೈಂಡ್ ದ 2 numbers whose sum is 24 and whose product is as large as possible. ಮಕ್ಕಳು ಇನ್ನೊಂದು ಹೇಳ್ಬೇಕಂದ್ರೆ, ಈ ಕ್ವಶನ್ನು ಈವನ್ ಫಿಸಿಕ್ಸ್ ಅಲ್ಲಿ ಬರುತ್ತೆ. ಇನ್ಫ್ಯಾಕ್ಟ್ CET ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ತುಂಬ ಸರಿ ಈ ಕ್ವಶನ್ ಕೇಳ್ತಾರೆ. ಸೊ 2 charges where the Coulomb's force is maximum or gravitational force is maximum or electric field is maximum or potential is minimum or something. ಇದರ ಕ್ವಶನ್ ತುಂಬ ಸರಿ ಕೇಳ್ತಾರೆ. ಸೊ ಫಿಸಿಕ್ಸ್ ಅಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್. ಈ ಥರ ಐ ಮೀನ್ ಇದೇ ಮೆಥಡ್ ಯೂಸ್ ಮಾಡಿಕೊಂಡು ನೀವು ಯಾವ್ದಾದ್ರು ಸೊಲ್ಯೂಷನ್ ಬುಕ್ ನೋಡಿದ್ರೆ ಅದರಲ್ಲಿ ಡಿಫ್ರೆನ್ಸಿಯೇಷನ್ dy/dx ಮಾಡಿರ್ತಾರೆ, ಈಕ್ವಲ್ ಟು 0 ಮಾಡಿರ್ತಾರೆ, ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಮಾಡ್ತಾರೆ. ಸೊ ಸ್ಪೆಷಲಿ ಫಿಸಿಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಕ್ವಶನ್ ತುಂಬ ಇಂಪಾರ್ಟೆಂಟ್. CET ಅಲ್ಲೆಲ್ಲ, CET ಅಲ್ಲಿ ತುಂಬ ಸತಿ ನಾನೇ, ಇನ್ಫ್ಯಾಕ್ಟ್ ಗುಡ್ ಥಿಂಗ್ ಇಸ್ ನಾನು CET ಅಲ್ಲಿ ನಾನು ಫಿಸಿಕ್ಸ್ ಮ್ಯಾಥ್ಸ್ ಎರಡು ಟೀಚ್ ಮಾಡ್ತೀನಿ. ಸೊ ಸಿನ್ಸ್ ನಾನು ಮಾಸ್ಟರ್ಸ್ ಎಲ್ಲ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮಾಡೋದ್ರಿಂದ I teach both. But CET you should know very important. At the same time, if you wanted to join CET, so ನಮ್ಮದೇ ಸಾರಥಿ ಮತ್ತು ಧೀರಾ ಬ್ಯಾಚ್ ಇದೆ, ಯು ಕ್ಯಾನ್ ಜಾಯಿನ್. ಸೊ ಅಫ್ಕೋರ್ಸ್ ನೀವು ಬೇರೆ ಕಂಪೇರ್ ಮಾಡಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ದ ರೀಸನ್ ಇಸ್ ವೈ, ಬಿಕಾಸ್ ಐ ಟೇಕ್ ಪರ್ಸನಲ್ ಅಟೆನ್ಷನ್. ನಾನು ಮತ್ತು ಮ್ಯಾಮ್ ವಿಲ್ ಟೇಕ್ ಪರ್ಸನಲ್ ಅಟೆನ್ಷನ್. ಇನ್ಫ್ಯಾಕ್ಟ್ ಹೇಳ್ಬೇಕಂತ ಹೇಳಿದ್ರೆ ಲಾಸ್ಟ್ 2 days ಬ್ಯಾಕ್ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದು CET. ಆ ಟೈಮಲ್ಲಿ ಕೂಡ ಮಕ್ಕಳು ಕಾಲ್ ಮಾಡಿ, ನಮ್ಮ ಸ್ಟೂಡೆಂಟ್ಸ್ ಲಾಸ್ಟ್ ಸ್ಟೂಡೆಂಟ್ಸು ಕಾಲ್ ಮಾಡಿ ಎಲ್ಲ ಗೈಡೆನ್ಸ್ ತೊಗೊಂಡು ಯಾವ ಕಾಲೇಜ್ ತೊಗೊಬೇಕು, ಯಾವ ಕೋರ್ಸ್ ತೊಗೊಬೇಕು, ತುಂಬ ಕಂಪ್ಲೀಟ್. ಇನ್ಫ್ಯಾಕ್ಟ್ CET ಅಂತ ಡಿಫ್ರೆಂಟ್ ಚಾನಲ್ ಇದೆ, ಅದ್ರ ಆಲ್ರೆಡಿ ನಾನು ಅವ್ರು ಗೈಡೆನ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂದು 2-3 ವೀಡಿಯೋಸ್ ನಿಮಗೂ CET ವೀಡಿಯೋಸ್ ಮಾಡ್ತಾ, ಇಟ್ಸ್ ನಾಟ್ ಲೈಕ್ ದ್ಯಾಟ್, ಬಟ್ ಸ್ಟಿಲ್ ಒಂಥರ ಪರ್ಸ್ನಲ್ ಲೆವೆಲ್ ಆಗಿ ನಾವು ಕಾಲ್ ಮಾಡಿ ಮಾತಾಡಿ. ಇನ್ಫ್ಯಾಕ್ಟ್ ಈಗ ಜಸ್ಟ್ ವೀಡಿಯೋ ಮಾಡೋಕ್ಕಿಂತ ಮುಂಚೆ
ಒನ್ ಆಫ್ ದ ಸಾರಥಿ ಬ್ಯಾಚ್ ಸ್ಟೂಡೆಂಟ್ಸ್ ಕಾಲ್ಡ್ ಅಂಡ್ ಆಸ್ಕ್ ಮಿ ಸರ್ ನಂಗೆ ಈ ಚಾಪ್ಟರ್ಸ್ ಗೊತ್ತಿಲ್ಲ ಮಿಡ್ ಟರ್ಮ್ ಅಲ್ಲಿ ಏನು ಮಾಡಬೇಕು, ಈ ಥರ ಒಂದು ಪರ್ಸನಲ್ ಅಟೆನ್ಷನ್ ದಟ್ ಈಸ್ ಅದರಿಂದ ಸ್ವಲ್ಪ ಪ್ರೈಸಸ್ ಆಬ್ವಿಯಸ್ಲಿ ಬಿಕಾಸ್ ನಾಟ್ ಈಗೆಲ್ಲ ಇನ್ನೂ CET ಆದ್ಮೇಲೆ ತಲೆ ಕೆಡಿಸ್ತಾರೆ ಮಕ್ಕಳು. ಒನ್ ಸ್ಟೂಡೆಂಟ್ ಕಾಲ್ 25 ಕಾಲ್ 30 ಮಿಸ್ ಕಾಲ್ಸ್ ಲೈಕ್ ದಟ್. ಓಕೆ, ಇಫ್ ಇಂಟ್ರೆಸ್ಟೆಡ್ ಕ್ಯಾನ್ ಜಾಯಿನ್. ಎನಿವೇ ಕಮ್ ಬ್ಯಾಕ್ ಟು ಯುವರ್ ನೌ. ಸೊ ಈಗ 2 numbers whose sum is 24. ನೋಡಿ ವೆರಿ ಸಿಂಪಲ್ ಮಕ್ಕಳೇ, 2 ನಂಬರ್ ತೊಗೊಂಡಾಗ ನಾನೀಗ ಸಮ್ ಬಂದು 24 ಇರಬೇಕು, ಪ್ರಾಡಕ್ಟ್ ಬಂದು ಲಾರ್ಜ್ ಇರಬೇಕು. ನೋಡಿ ಯಾವುದೇ 2 ನಂಬರ್ 24 ಬಿಟ್ಬಿಟ್ಟು 10 ತೊಗೋಣ. 10 ನೀವು 2 ಡಿವೈಡ್ ಮಾಡಿ 2 ನಂಬರ್ ಆಗಿ. ಫಾರ್ ಎಕ್ಸಾಂಪಲ್ ನೀವೀಗ 1 ಮತ್ತು 9, 2 ಮತ್ತು 8, ಇಲ್ಲ 3 ಮತ್ತು 7 ಈ ಥರ ಡಿವೈಡ್ ಮಾಡಿದಾಗ 5 ಮತ್ತು 5, ಇಲ್ಲ ನಿಮಗೆ 3 ಮತ್ತು ಮೇ ಬಿ 7 ಈ ಥರ ನೀವು ನೋಟಿಸ್ ಮಾಡ್ಬೋದು. ಮಲ್ಟಿಪ್ಲೈ ಮಾಡಿ 9 ಪ್ರಾಡಕ್ಟು 16 21 25 ಮತ್ತೆ ಕಡಿಮೆ ಆಗುತ್ತೆ ನೋಡಿ, 7 21 ಕಡಿಮೆ ಆಗುತ್ತೆ. ಸೊ ಅಂದರೆ ಏನು, ಯಾವತ್ತಾಗ ಯಾವುದೇ ಒಂದು ನಂಬರ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರೆ, ಒಂದು ನಂಬರ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರೆ ಅದರ ಪ್ರಾಡಕ್ಟ್ ಯಾವತ್ತೇ ಮ್ಯಾಕ್ಸಿಮಾ ಇರುತ್ತೆ. ಇದೇ ಕ್ವಶನ್ CET 2016-17 ಅನ್ಸುತ್ತೆ ಮೇ ಬಿ. ಟು ಕೂಲಮ್ ದೇರ್ ಆರ್ 2 ಚಾರ್ಜಸ್ Q and small q and 2 spheres and then what is the value of Q ಅದೇನೋ ಹೇಳ್ತಾರೆ ಆಕ್ಚುಲಿ ಬೇಸಿಕಲಿ ಅವರು. So what is the value of Q for which it is ratio is something ಬರುತ್ತೆ actually. I forgot on the question actually. So I'll tell you, but exact same logic I'll use ಮಾಡೋದು. The value of C for which Q by Q is maximum or minimum ಏನೋ ಹೇಳ್ತಾರೆ actually ಅದನ್ನ. ಸೇಮ್ ಇದೇ ಲಾಜಿಕ್, ಎಕ್ಸಾಕ್ಟ್ಲಿ ಮಿಡಲ್ ಎಕ್ಸಾಕ್ಟ್ಲಿ ಹಾಫ್ ಇದ್ರೆ ಯಾವತ್ತೇ ಆಗಲಿ ಮ್ಯಾಕ್ಸಿಮಮ್ ಇರುತ್ತೆ. 2 ನಂಬರ್ ನಾವು ಯಾವತ್ತೇ ಆಗಲಿ 2 ಈಕ್ವಲ್ ಪಾರ್ಟ್ ಡಿವೈಡ್ ಮಾಡಿದ್ರೆ ಅದು ಮ್ಯಾಕ್ಸಿಮಮ್ ಇರುತ್ತೆ. ಅದು ಹಿಂಗೆ ಪ್ರೂಫ್ ಅಂದ್ರೆ ಐ ಶೋ ದ ಪ್ರೂಫ್ ಯರ್. ಸಿ, ಸೊ ನಾವು let's take y is let the 2 numbers be. ನೀವೇನು ಬರಬೇಕಂದ್ರೆ ಫಸ್ಟ್ let the numbers be x and y ಅಂತ ತಗೋಣ ಆಯ್ತಾ. ಸೊ ಈಗ x plus y, so they are given that x plus y should be 24. the product ಅಂದ್ರೆ ಏನು, the product is x into y. this should be what maximum ಮಾಡ್ಬೇಕು ನಾವು. ಹೇಗೆ ಮ್ಯಾಕ್ಸಿಮಮ್ ಮಾಡ್ತೀರಾ ಈಗ, ಯು ಜಸ್ಟ್ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್. ಇಟ್ಸ್ ವೆರಿ ಸಿಂಪಲ್ ಮಕ್ಕಳು. ಗೆಟ್ ಅ ಸಿಂಗಲ್ ಈಕ್ವೇಷನ್, 2 ವೇರಿಯೇಬಲ್ಸ್, ಮೇಕ್ ಇಟ್ ಸಿಂಗಲ್ ವೇರಿಯೇಬಲ್. y is 24 minus x ಅಂತ ತಗೋಣ. ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈಗ. ದ ಪ್ರಾಡಕ್ಟ್ ಬಂದು ಈಗ x ಇಂಟು 24 minus x ಬರುತ್ತೆ. ಡಿಫ್ರೆನ್ಶಿಯೇಟ್ ಮಾಡಿ ಈಗ ಸರಿ, ಫಂಕ್ಷನ್ ಬಂದು 24x minus x square ಇಸ್ ದ ಪ್ರಾಡಕ್ಟ್. ಅಂದರೆ ಇಲ್ಲಿ 2 ವೇರಿಯೇಬಲ್ ಇತ್ತು, ಅದನ್ನ 1 ವೇರಿಯೇಬಲ್ ಕನ್ವರ್ಟ್ ಮಾಡಿದ್ದೇನೆ. ಬಿಕಾಸ್ ಎಂದಕ್ಕೆ ಅಂದರೆ ನಿಮಗೆ ಡಿಫ್ರೆನ್ಸಿಯೇಷನ್ ಆಫ್ ಸಿಂಗಲ್ ವೇರಿಯೇಬಲ್ ಗೊತ್ತು. ಯು ಡೋಂಟ್ ನೋ ಡಿಫ್ರೆನ್ಸಿಯೇಷನ್ ಆಫ್ 2 ವೇರಿಯೇಬಲ್ಸ್. ಅದಿದೆ, ಅದು ಮಾಡ್ಬೋದು. Differentiation with respect to x separately, y separately, we call it as partial derivatives. ಅದನ್ನ ನಾವು dou x by dou y ಈ ತರ ಬರೀತೀವಿ, dou x by dou y. ಸೊ ಇಂಜಿನಿಯರಿಂಗ್ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಡಿ ಅಲ್ಲ ನೋಡಿ, ಇದು ಬಂದು ಫುಲ್ ಡಿರೈವೇಟಿವ್, ಇದು ಬಂದು ಪಾರ್ಷಿಯಲ್ ಡಿರೈವೇಟಿವ್. ಎನಿವೆ ಅದೆಲ್ಲ ಬೇಡ, ನೀವು ಇಂಜಿನಿಯರಿಂಗ್ ಹೋದಾಗ ಕಲ್ತೀರಾ. ಪಿ ಬಂತ, ಪ್ರಾಡಕ್ಟ್ ಬಂತ. ಈಗ ಏನು ಮಾಡೋಕೆ, ಈಗ ನೀವೀಗ ಯು ಗಾಟ್ ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಮಾಡೋಕೆ, ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಮಿನಿಮಮ್ ಎಲ್ಲ ಫೈಂಡ್ ಮಾಡಬೇಕು. ಸಾರಿ, ಇದು ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಮಾಡಬೇಕಂದ್ರೆ dp by dx ಫೈಂಡ್ ಮಾಡಬೇಕಾ. ಲೆಟ್ಸ್ ಡೂ dp by dx. ಪ್ರಾಡಕ್ಟ್ ಡಿಫ್ರೆನ್ಷಿಯೇಟ್ ಮಾಡೋದು ಏನು ಬರುತ್ತೆ ನನಗೆ, 24 minus 2x ಬರುತ್ತೆ. ಯು ಈಕ್ವಲ್ ಟು 0, 24 minus 2x and x ಏನಾಗುತ್ತೆ ಇಲ್ಲಿ ಬೇಸಿಕಲಿ 12 ಬರುತ್ತೆ. ಸೊ ವಿ ಗಾಟ್ ಅಟ್ ದಿಸ್ ಪಾಯಿಂಟ್ ವಿ ಗಾಟ್ ಇಟ್ಸ್ ಅ ಕ್ರಿಟಿಕಲ್ ಪಾಯಿಂಟ್. ಅಂದರೆ ಮ್ಯಾಕ್ಸಿಮಮ್ ಆಗಿರ್ಬೋದು, ಮಿನಿಮಮ್ ಆಗಿರ್ಬೋದು. ಬಟ್ ಅದು ಹೆಂಗೆ ಮ್ಯಾಕ್ಸಿಮಮ್ ಗೊತ್ತಾಗುತ್ತೆ ನಿಮ್ಗೆ, ಅದು ಅಗೇನ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್ p double dash of x ಅಂದರೆ d square by dp square ಮಾಡಿದಾಗ ಇದು ಡಿಫ್ರೆನ್ಷಿಯೇಟ್ ಮಾಡಿದಾಗ 24 ಬಂತು. 24 0 ಆಯ್ತಾ, minus 2x ಬಂದು minus 2 ಬಂತು, ಸೊ ನೆಗೆಟಿವ್ ಬಂತು. ಸೊ ಸಿನ್ಸ್ ಇಟ್ಸ್ ನೆಗೆಟಿವ್, ಸಿನ್ಸ್ p double dash of x is less than 0, therefore x is equal to 12 is the maxima. So what are the 2 values now? What are the 2 numbers? So right, the 2 numbers are now, the first number is what, x is, we got x as 12. The other number y is nothing but what, 24 minus 12, that's also 12. The 2 numbers are what, x is 12 and y is equal to 12. At these 2 numbers the product will be maximum. And then ನಾನು ಆಲ್ರೆಡಿ ಹೇಳಿದ್ನಲ್ವಾ, 2 ನಂಬರ್ ಯಾವತ್ತಾಗಲಿ ಈಕ್ವಲ್ ಡಿವೈಡ್ ಮಾಡಿದ್ರೆ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಇರುತ್ತೆ. ಇದು ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಅಂತ ಲೆಟ್ಸ್ ಗೋ ಫಸ್ಟ್ ಕ್ವಶನ್. ಫೈಂಡ್ ದ 2 ಪಾಸಿಟಿವ್ ನಂಬರ್ಸ್ ಹೂಸ್ ಸಮ್ ಇಸ್ 15, ಸಮ್ ಆಫ್ ಸ್ಕ್ವೇರ್ಸ್ ಈಸ್ ಮಿನಿಮಮ್ ಅಂತ ಕೇಳ್ತಾರೆ. ಸಮ್ ಇಸ್ 15 ಅಂದ್ರೆ ಏನು, x plus y ಬಂದು 15 and sum of squares, so x square plus y square, let me take it as something s square, sum of squares ಅಂತ. ಸೊ ಇದು ಬಂದು ಮಿನಿಮಮ್ ಆಗಿರಬೇಕು. ಸೇಮ್ ಮಕ್ಕಳು ಏನು ಮಾಡ್ಬೇಕು ನಾವೀಗ, ಸಿಂಗಲ್ ವೇರಿಯೇಬಲ್ ಕನ್ವರ್ಟ್, 2 ವೇರಿಯೇಬಲ್ ಇದೆಯಲ್ವಾ ಸಿಂಗಲ್ ವೇರಿಯೇಬಲ್. ಸೊ y is equal to 15 minus x ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಫಸ್ಟ್ ಈಕ್ವೇಷನ್ ಇಂದ.
x square plus 15 minus x the whole square is equal to s. So actually we expand ಮಾಡಬಹುದು but necessity ಇಲ್ಲ. You can keep as it is. ಈ ಬಂದಾದ್ಮೇಲೆ you have to find a critical points. Critical points ಹೇಗೆ ಫೈಂಡ್ ಮಾಡ್ತೀರಾ? ds by dx ಫೈಂಡ್ ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದು ಡಿಫ್ರೆನ್ಸಿಯೇಷನ್ 2x ಆಗುತ್ತೆ. ಚೈನ್ ರೂಲ್ ನಾನು ಹೇಳ್ಕೊಟ್ಟಿದ್ದೀನಿ. Something square is 2 into something. Again minus x differentiation is minus 1. 15 differentiation 0. X differentiation 1. ಇಲ್ಲಿ minus 1 is chain rule. Something square is 2 into something. Again inside function. First ದೊಡ್ಡ ಬಾಕ್ಸ್ ಓಪನ್ ಮಾಡಬೇಕು, ಅದಾದ್ಮೇಲೆ ಹೊರಡೆ ಬಾಕ್ಸ್, ಅದಾದ್ಮೇಲೆ ಹೊರಡೆ ಬಾಕ್ಸ್ ಓಪನ್ ಮಾಡಬೇಕು. ಈಗ 2x. ಸೊ ಚೆಕ್ ಮಾಡಿ. ಈಗ 2x ಅಂದ್ರೆ ಇದು 2 5 30 ಆಗುತ್ತೆ, ಮೈನಸ್ ಇದೆ. ಸೊ minus 30 plus again minus x plus the 2x ಬರುತ್ತೆ. or I can take the common 2 directly anywhere. ಸೊ ಈಗ ಏನಾಗುತ್ತೆ 4x, ನನಗೆ 4x minus 30 ಸಿಗ್ತಾ ಇದೆ. ಅರ್ಥ ಆಯ್ತಾ? ಸೊ 4x minus 30 ಅಂದ್ರೆ x ಏನಾಗುತ್ತೆ ಈಗ 15/2 ಆಗುತ್ತೆ. 50. ಇದು ಇನ್ನೊಂದು ಐ ವಾಂಟ್ ಟೆಲ್ ಯು ದಿಸ್. ಐ ಕ್ಯಾನ್ ಗಿವ್ ಸ್ಟೇಟ್ಮೆಂಟ್ ಫಾರ್ ದಿಸ್ ಆಲ್ಸೋ. ಯಾವುದೇ ಒಂದು ನಂಬರ್ ನಾವು ಎರಡು ಪಾರ್ಟ್ ಡಿವೈಡ್ ಮಾಡಿ ಸ್ಕ್ವೇರ್ಸ್ ಮ್ಯಾಕ್ಸಿಮಮ್ ಇರ್ಬೇಕಂದ್ರೆ, ಅದು ಸ್ಕ್ವೇರ್ ಮ್ಯಾಕ್ಸಿಮಮ್ ಇರ್ಬೇಕಂದ್ರೆ ಎಕ್ಸಾಕ್ಟ್ಲಿ ಹಾಫ್ ಆಫ್ ಮಾಡಬೇಕು, ಮತ್ತೆ ಹಾಫ್ ಆಫ್ ಮಾಡ್ಬೇಕಂದ್ರೆ ಡೈರೆಕ್ಟ್ಲಿ ಹಾಫ್. 15/2 15/2 ನೀವು ಮಾಡಿದ್ರೆ, ನಾನು ಏನಕ್ಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಬಿಕಾಸ್ ಇಟ್ ಬಿ ಹೆಲ್ಪ್ಫುಲ್ ಫಾರ್ CET ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಗುತ್ತೆ ನಿಮಗೆ. ಒಂದು ನಂಬರ್ ತಗೋಣ 10 ಅಂತ, ಎರಡು ಪಾರ್ಟ್ ಮಾಡ್ಕೊಳ್ಳೋಣ. 2 ಮತ್ತೆ 8, 1 ಮತ್ತೆ 9, ಸಾರಿ ಓಕೆ, 4 ಮತ್ತೆ 6, 5 ಮತ್ತೆ 5 ಅನ್ನು ಮಾಡ್ಕೋಣ. ಈಗ ಸ್ಕ್ವೇರ್ಸ್ ನೋಡಿ, ಪ್ರಾಡಕ್ಟ್ ಆಫ್ ಸ್ಕ್ವೇರ್ಸ್ ಮಾಡಿ ಆ್ಯಡ್ ಮಾಡಿ. ಯಾವ್ದು ಮಿನಿಮಮ್ ಚೆಕ್ ಮಾಡೋಣ. 2 ಸ್ಕ್ವೇರ್ ಸಮ್ ಆಫ್ ಸ್ಕ್ವೇರ್ಸ್ ಇಸ್ ಮಿನಿಮಮ್. 2 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಎಷ್ಟು? 2 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ 4 ಪ್ಲಸ್ 64, 1 ಪ್ಲಸ್ 81, ಈ ತರ ಹೋಗ್ತಾ ಇರುತ್ತೆ. ಇದು ಮಿನಿಮಮ್ ನೋಡಿ. 5 5 25 ಪ್ಲಸ್ 25. ಸೊ ಮಿನಿಮಮ್ ನಿಮಗೆ 50 ಬರುತ್ತೆ. ಸೊ ಎಕ್ಸಾಕ್ಟ್ಲಿ ಒಂದು ಗಿವನ್ ಹಾಫ್ ಆಫ್ ಮಾಡಿದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಲೊಕೇಶನ್ ನಿಮಗೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಸ್ ವಾಟ್ ಮಿನಿಮಮ್. ಅರ್ಥ ಆಯ್ತಾ? ಆಬ್ವಿಯಸ್ಲಿ ಗೆಟ್ 15. ಈಗ 15 ಅಲ್ವಾ? ಸೊ 15/2 15/2 ಬರ್ಬೇಕು ನಿಮಗೆ. ಸೊ 4x minus 30 ಈಕ್ವೇಟ್ ಮಾಡಿ 0ಗೆ. ಸೊ ನಿಮ್ಗೆ x ಏನಾಗುತ್ತೆ ಈಗ 30/4 ಬರುತ್ತೆ. ಆನ್ಸರ್ ಇಸ್ 15/2 ಎಕ್ಸಾಕ್ಟ್ಲಿ. ಹೌ ಡು ಚೆಕ್ ಇಟ್ ಮಿನಿಮಮ್ ಆರ್ ನಾಟ್? ಡಬಲ್ ಡಿಫ್ರೆನ್ಶಿಯೇಟ್ ಮಾಡೋಣ ಮತ್ತೆ ಈಗ. ಸೊ ಈಗ ಏನು ಮಾಡಬೇಕು? d²s/dx². ಡಬಲ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 4x ಡಿಫ್ರೆನ್ಸಿಯೇಷನ್ ನಮಗೆ 4 ಬರುತ್ತೆ. ಸೊ ಇಟ್ಸ್ ಪಾಸಿಟಿವ್. ಸೊ ಪಾಸಿಟಿವ್ ಅಂದ್ರೆ ಏನು? ಇಟ್ ಇಸ್ ಆಲ್ವೇಸ್ ಮೋರ್ ದನ್ 0. ದೇರ್ಫೋರ್ x is equal to 15/2 is the minima ಅಂತ ಅರ್ಥ ಕ್ಲಿಯರ್ ಆಗಿ ಅರ್ಥ ಮಾಡಿ. ವೆರಿ ವೆರಿ ಸಿಂಪಲ್ ಮಕ್ಕಳೇ. ಓಕೆ, ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಆ್ಯಂಡ್ ಇದೇ ರೀತಿ ಮಕ್ಕಳೇ, ಸೊ ಮೇಕ್ ಶೂರ್ ದಟ್ ಇನ್ನೂ ನಾನು ಡೀಟೇಲ್ ಆಗಿ ಎಕ್ಸಾಮ್ ಆದ್ರೆ ಮತ್ತೆ ವಿಡಿಯೋಸ್ ಮಾಡ್ತೀನಿ. ಐ ವಿಲ್ ಮೇಕ್ ಶೂರ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಶುಡ್ ಫಾಲ್ ಇನ್ ಲವ್ ವಿತ್ ಕ್ಯಾಲ್ಕುಲಸ್. ಅದು ನನ್ನ ಅಜೆಂಡಾ. ಆ್ಯಂಡ್ ಸೊ ವಿಡಿಯೋ ನೋಡಿ, ಇಷ್ಟು ನೋಡಿದರೆ ಇಷ್ಟು ಅರ್ಥ ಆಗಿದೆ, ಡೂ ಲೆಟ್ ಮೀ ನೋ ಹೇಗಿತ್ತು ವಿಡಿಯೋ ಅಂದ್ಬಿಟ್ಟು. ಅದೇ ರೀತಿ ನಂಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.